जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महन्तम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಚತುರ್ಥ ಸ್ಕಂಧದ ಕೆಲವು ಸಂಗತಿಗಳನ್ನು ಹಿಂದೆ ನೋಡ್ತಾ ಬಂದ್ವಿ. ಭಾಗವತದ ಪಂಚಮ ಸ್ಕಂಧದಲ್ಲಿ ಬರುವ ಕೆಲವು ಸಂಗತಿಗಳನ್ನು ಚಿಂತನೆ ಮಾಡೋಣ. ಪ್ರಿಯವ್ರತ ಅಂತ ಸ್ವಯಂಭೂ ಮನುವಿನ ಮಗ. ವಿವಾಹ ಬೇಡ, ಮಕ್ಕಳು ಬೇಡ, ಅಧಿಪತಿ ಆಗೋದು ಬೇಡ, ರಾಜ್ಯಾಧಿಪತಿ ಆಗೋದು ಬೇಡ. ಧ್ಯಾನ ಮಾಡ್ತಾ ಮಾಡ್ತಾ ಸರ್ವಸಂಗವನ್ನು ಪರಿತ್ಯಜಿಸಿ ದೇವರನ್ನು ಕಾಣಬೇಕು ಅಂತ ಕಾಡಿನ ದಾರಿ ಹಿಡಿತಾ ಇದ್ದ. ಸ್ವಯಂಭೂಮನು ತಂದೆ, ಮಗ ಇನ್ನೇನು ಬಿಟ್ಟು ಹೋಗ್ತಾನಲ್ಲ ರಾಜ್ಯಭಾರ ಅಂತ ಎಷ್ಟು ಹೇಳಿದರೂ ಕೇಳ್ತಾ ಇಲ್ಲ. ಬ್ರಹ್ಮದೇವರ ಬಳಿಗೆ ಬಂದು ದೂರು ಕೊಟ್ಟ. ಬ್ರಹ್ಮದೇವರೇ, ನಿಮ್ಮ ಮೊಮ್ಮಗ ರಾಜ್ಯ ಬೇಡ, ಮದುವೆ ಬೇಡ, ಸನ್ಯಾಸಿ ಆಗ್ತೇನೆ ಅಂತ ಹೊರಟಿದ್ದಾನೆ, ನೀವೇ ಉಪದೇಶ ಮಾಡ್ರಿ ಅಂತ. ಬ್ರಹ್ಮದೇವರು ಹಂಸವಾಹನರಾಗಿ ಕೆಳಗಿಳಿದ್ರು. ಮೊಮ್ಮಗನಿಗೆ ಉಪದೇಶ ಮಾಡಬೇಕು ಅಂತ ಉಪದೇಶ ಮಾಡಿದರು. ಪ್ರಿಯವ್ರತನಿಗೆ ಬ್ರಹ್ಮ ಹೇಳಿದಂಥ ಮಾತುಗಳೆಲ್ಲ ಭಾಗವತದಲ್ಲಿ ಬರ್ತದೆ. ಯಾಕೆ ಬೇಡ ಅಂತಿದ್ದಿ ವಿವಾಹ ಅಂತ? ಇದು ಬಂಧಕ, ಆದ್ದರಿಂದ ಬೇಡ ಅಂತ ಆತ ಅಂದ. ರಾಜ್ಯ, ಸಂಪತ್ತು, ಅಧಿಕಾರ, ಮಡದಿ, ಮಕ್ಕಳು ಎಲ್ಲ ಬಂಧಕ ಅಂತ ಹೇಳ್ತದೆ. ಅವುಗಳ ಮೇಲೆ ಅಭಿಮಾನ, ಅವುಗಳನ್ನು ಮತ್ತೆ ಪುನಃ ಸಾಕಬೇಕು, ಸಲಹಬೇಕು, ಜೊತೆಗಿರಬೇಕು, ಅವು ಯಾವುದು ಬೇಡ ಅಂತ ಪ್ರಿಯವ್ರತನ ಮನಸ್ಸಿನಲ್ಲಿ ಹಾಗೆ ಭಾವ ಬಂದಿತ್ತು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಕಾಡಿಗೆ ಹೋದ ಕೂಡಲೇ ದೇವರು ಕಂಡು ಬಿಡ್ತಾನ ಅಂತ. ಕಾಡಿನಲ್ಲಿದ್ದರೆ ಭಗವಂತ ಕಾಣ್ತಾನ, ಅಲ್ಲಿ ನಿನಗೆ ಯಾವುದೇ ವಸ್ತುಗಳ ಮೇಲೆ ಅಭಿಮಾನ ಬರಲ್ವಾ? ಹೇಗೆ ಮಾಡ್ತಿ? ಅದಕ್ಕೆ ಪ್ರಿಯವ್ರತ ಸುಮ್ಮನಿದ್ದ. ಉಪದೇಶ ಮಾಡ್ತಾ ಬ್ರಹ್ಮದೇವರು ಹೇಳ್ತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವಧ್ಯಂ. ಪ್ರಮತ್ತಸ್ಯ ಭಯಂ ವನೇಶ್ವಪಿ ಸ್ಯಾತ್. ಕಾಡಿಗೆ ಹೋದ ಕೂಡಲೇ ಎಲ್ಲ ಪರಿಹಾರ ಆಯಿತು ಅಂತಿಲ್ಲ ಸಮಸ್ಯೆ. ಹಾಗಾದ್ರೆ ಎಲ್ಲರೂ ನಾಡಿನಿಂದ ಕಾಡಿಗೆ ಹೋಗ್ಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ.
ಸಮಸ್ಯೆ ಇರೋದು ಎಲ್ಲಿ? ಇನ್ನೊಬ್ಬರಲ್ಲಿ ಅಲ್ಲ, ನಮ್ಮೊಳಗೆ ಸಮಸ್ಯೆ ಇದೆ ಅಂತಾರೆ ಬ್ರಹ್ಮದೇವರು. ನಮ್ಮ ಶತ್ರುಗಳು ಇರೋದು ಎಲ್ಲಿ? ಅಲ್ಲೆಲ್ಲೋ ಇದ್ದಾರೆ, ಎಲ್ಲ ನಮ್ಮೊಳಗೆ ಇದ್ದಾರೆ ಅಂತಾರೆ. ಯಥೋ ವಸಂತೆ ಸಹ ಷಟ್ ಸಪತ್ನಾಹ. ಸಪತ್ನ ಶಬ್ದ ಸಂಸ್ಕೃತದಲ್ಲಿ ಶತ್ರುಗಳನ್ನು ಹೇಳ್ತದೆ. ಯಥೋ ವಸಂತೆ, ನಮ್ಮೊಟ್ಟಿಗೆ ಒಳಗಡೆ ವಾಸ ಮಾಡ್ಕೊಂಡಿದ್ದಾರಂತೆ ನಮ್ಮ ಶತ್ರುಗಳು, ನಮಗೇ ಗೊತ್ತಿಲ್ಲದಂತೆ 6 ಜನ ಇದ್ದಾರೆ ಅಂತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವರು ನಮ್ಮೊಳಗೆ ಇದ್ದು ನಮ್ಮ ಏಳಿಗೆಯನ್ನೇ ಸಹಿಸದೆ ನಮ್ಮನ್ನು ಕುಂಠಿತರನ್ನು ಮಾಡ್ತಾರೆ. ಇವರನ್ನು ಗೆಲ್ಲಬೇಕಾದದ್ದು ಶಾಸ್ತ್ರಗಳಿಗೆ ಅಭಿಮತ. ಆತ ಅಂದ, ಹಾಗಾದರೆ ಶಾಸ್ತ್ರಗಳಲ್ಲಿ ಸಂಪತ್ತು, ಅಧಿಕಾರ, ಬಂಗಾರ, ಮಡದಿ, ಮಕ್ಕಳನ್ನೆಲ್ಲ ಬಂಧಕ ಅಂತ ಹೇಳಿದೆಯಲ್ಲ ಮತ್ತೆ ಅಂದ ಪ್ರಿಯವ್ರತ. ನಾರದರ ಬಾಯಲ್ಲಿ ಉಪದೇಶ ಕೇಳಿದವನು ಅವನು. ನೀವು ನೋಡಿದರೆ ವಿವಾಹ ಮಾಡ್ಕೊಂತಂತಿದ್ದೀರಿ, ರಾಜ್ಯಕ್ಕೆ ಮರಳಿ ಬಾ ಅಂತಿದ್ದೀರಿ, ಅಧಿಕಾರ ತಗೋ ಅಂತಿದ್ದೀರಿ, ಮಕ್ಕಳನ್ನು ಪಡಿ ಅಂತಿದ್ದೀರಿ. ಶಾಸ್ತ್ರಗಳೆಲ್ಲ ಅವುಗಳನ್ನು ಬಂಧಕ ಅಂತ ಹೇಳ್ತಾವೆ. ನೀವು ಹೇಳುವ ಮಾತು ಬೇರೆ ಆಯಿತು, ಶಾಸ್ತ್ರ ಹೇಳ್ತಾ ಇರೋದು ಬೇರೆ ಆಯ್ತಲ್ಲ ಅಂತ ಕೇಳಿದ. ಅದಕ್ಕೆ ವಿವರಣೆ ಕೊಟ್ಟರು. ಶಾಸ್ತ್ರದ ಅಭಿಪ್ರಾಯನೇ ಇದಪ್ಪ. ಯಥೋ ವಸಂತೆ ಸಹ ಷಟ್ ಸಪತ್ನಾಹ. ವಿವಾಹ ಮಾಡಿಕೊಳ್ಬೇಡ ಅಂತ ಶಾಸ್ತ್ರ ಹೇಳಲಿಲ್ಲ. ಮಡದಿ ಬೇಡ, ಮಕ್ಕಳು ಬೇಡ ಅಂತ ಶಾಸ್ತ್ರ ಹೇಳಿಲ್ಲ ಅಂತಂದ್ಬಿಟ್ಟು. ಅವುಗಳನ್ನು ಬಂಧಕ ಅಂತ ಹೇಳಿದ್ದಲ್ಲ, ನೀನು ಅವುಗಳ ಮೇಲೆ ಮಾಡುವ ಮೋಹ ಬಂಧಕ ಅಂತ ಹೇಳಿದ್ದಷ್ಟೆ. ನೀನು ಮಾಡುವ ಆಸಕ್ತಿ, ನೀನು ಮಾಡುವ ಅತಿಯಾದ ಅಭಿಮಾನ ಬಂಧಕ. ನೀನು ಕಾಡಿಗೆ ಹೋದಿ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲ ನಿನ್ನೊಳಗೆ ಇಟ್ಟುಕೊಂಡು ಹೋದಿ ಕಾಡಿಗೆ. ಅಲ್ಲಿ ಹೋದರೂ ಇದರದೇ ಯೋಚನೆ ಶುರು ಆಗ್ತದೆ. ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ, ಅಲ್ಲಿ ಯಾರು ಏನು ಮಾಡ್ತಿದ್ದಾರೋ ಏನೋ, ಹೀಗೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿ. ಆವಾಗ ನಿನಗೆ ಅಲ್ಲಿಯೂ ಸಾಧನೆ ಮಾಡಲಿಕ್ಕಾಗಲ್ಲ. ಜಿತೇಂದ್ರಿಯಸ್ಯ ಆತ್ಮರತರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವಧ್ಯಂ. ಯಾರು ಮನಸ್ಸನ್ನು ನಿಗ್ರಹಿಸಿಕೊಂಡು ಜಿತೇಂದ್ರಿಯನಾಗ್ತಾನೆ ಅವನಿಗೆ ಗೃಹಸ್ಥಾಶ್ರಮವು ಕೆಡಕಲ್ಲ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಮೇಲಾಗಿ ಮನುಷ್ಯನಿಗೆ ಯಾವಾಗ ಯಾವ ಆಶ್ರಮಗಳನ್ನು ಬೇಕಾದರೂ ಸ್ವೀಕರಿಸ್ತೇನೆ ಅನ್ನಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತಾರೆ ಬ್ರಹ್ಮದೇವರು. ನನಗೇನಂತೆ, ಯಾವುದು ಬೇಡಪ್ಪ, ನಾನೀಗ ಈಗಲೇ ಸನ್ಯಾಸಿ ಆಗಿಬಿಡ್ತೇನೆ, ಈಗಲೇ ನಾನು ಮತ್ತೆ ಸನ್ಯಾಸಿ ಆದಾಗ ಮತ್ತದು ಬೇಡ ಅನಿಸೋಣ, ಆವಾಗ ನಾನು ಗೃಹಸ್ಥನಾಗಿ ಬಿಡ್ತೀನಿ ಅನ್ನೋಣ. ಅಂದರೆ ಈ ಆಶ್ರಮ ಧರ್ಮಗಳು ಆತ್ಮನ ಉದ್ಧಾರಕ್ಕಿರೋದು. ಅವುಗಳನ್ನು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ನಾನು ನಿಭಾಯಿಸ್ತೇನೆ, ಆಶ್ರಯಿಸ್ತೇನೆ ಅಂತ ಅನ್ನಬಾರದು ಅಂತಾರೆ ಬ್ರಹ್ಮದೇವರು. ಯಾಕೆ ಅನ್ನಬಾರದು? ಅಂದರೆ ನಾವು ಅಸ್ವತಂತ್ರರಾದ್ರಿಂದ ಅನ್ನಬಾರದು. ಭಗವತ್ಪಾದರು ಈ ಅಂಶಕ್ಕೆ ಒಂದು ನಿರ್ಣಯ ಕೊಡ್ತಾರೆ ಭಾಗವತ್ ತಾತ್ಪರ್ಯದಲ್ಲಿ. ವಿಷ್ಣುನಾ ವಿಹಿತೋ ಧರ್ಮ. ಧರ್ಮ ಅಂದರೆ ಭಗವಂತ ಯಾವುದನ್ನು ಯಾವ ಕಾಲಕ್ಕೆ ಯಾವ ದೇಶದಲ್ಲಿ ಮಾಡು ಅಂತ ಆದೇಶ ಮಾಡ್ತಾನೋ ಅದು ಧರ್ಮ, ಅದು ಆಶ್ರಮ. ಅವನಿಗೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಹಾಗಾಗಿ ನಿನಗೆ ಯಾವುದು ವಿಹಿತವೋ, ವಿಷ್ಣು ವಿಧಾನ ಮಾಡಿದಾನೋ ಅದನ್ನು ನೀನು ಆಚರಣೆ ಮಾಡಬೇಕು. ಅದಕ್ಕೆ ವಿರುದ್ಧ ನಡ್ಕೊಳ್ಳೋ ಹಾಗಿಲ್ಲ. ನಿನ್ನನ್ನು ಸನ್ಯಾಸಿ ಆಗಬೇಡ ಅಂತ ತಡೆಯೋದಲ್ಲ ನಾನು, ಈಗ ಆಗಬೇಡ ಅಂತ ತಡೆದೆ ಅಂದ್ರಂತೆ ಬ್ರಹ್ಮದೇವರು. ಈಗ ಆ ಅರ್ಹತೆ ನಿನಗಿನ್ನೂ ಸಂಪಾದನೆ ಬಂದಿಲ್ಲ. ನಮ್ಮಲ್ಲಿ ಅದೇ ಸಮಸ್ಯೆ. ಅರ್ಹತೆ ಸಂಪಾದನೆ ಆಗದೇನೆ ಅಧಿಕಾರದಲ್ಲಿ ಬಂದು ಕೂತ್ಕೊಳ್ತಾರೆ. ಆವಾಗ ಆ ಪದವಿನೂ ಹಾಳು, ಪದವಿಯಲ್ಲಿ ಸುತ್ತಮುತ್ತಲು ಅವಲಂಬಿಸಿರ್ತಾರೆ ಅದನ್ನು, ಅವರಿಗೂ ಕೆಡಕು, ಸಿಸ್ಟಮು ಕರಪ್ಟ್ ಆಗ್ತದೆ, ಅವನಂತೂ ಕರಪ್ಟ್ ಆಗೇ ಬಿಟ್ಟಿರ್ತಾರೆ. ಇದನ್ನೇ ಶಾಸ್ತ್ರಗಳು ಹೇಳ್ತಾರೆ. ಯಾವಾಗ ಯಾವ ಆಶ್ರಮ ಧರ್ಮ ಪಾಲನೆ ಮಾಡಬೇಕು ಆ ಅರ್ಹತೆ ಅವನಿಗೆ ಬಂದಿರಬೇಕು. ಇದೇ ಬ್ರಹ್ಮದೇವರು ಪ್ರಿಯವ್ರತನನ್ನು ವಿವಾಹ ಮಾಡ್ಕೊಂತ ಈಗ ಒತ್ತಾಯ ಮಾಡ್ತಾರೆ. ಆತ ಮಾಡಿಕೊಂಡ, ಅಧಿಕಾರದಲ್ಲಿ ಬಂದ, ಆಡಳಿತ ನಡೆಸಿದ, ಮಕ್ಕಳನ್ನು ಪಡೆದ, 9 ಮಕ್ಕಳನ್ನು ಪಡೆದು 9 ಖಂಡಗಳ ಅಧಿಪತಿಯನ್ನು ಮಾಡಿದ.
ಸಪ್ತದ್ವೀಪ ಸಪ್ತ ಸಾಗರಗಳನ್ನೆಲ್ಲ ಆತ ತನ್ನ ರಥಚಕ್ರದಿಂದ ಆ ಗಡಿಗಳನ್ನೆಲ್ಲ ಸ್ಫುಟಗೊಳಿಸಿದ. 7 ದ್ವೀಪ 7 ಸಾಗರಗಳ ಗಡಿಗಳು ಇವನ ರಥಚಕ್ರದಿಂದಲೇ ಸ್ಫುಟವಾಯ್ತಂತೆ, ಗಡಿರೇಖೆ. ಈ ಗಡಿನಾಡು ಜಗಳ ಅಂತಿರ್ತದಲ್ಲ, ಹಾಗೆ ಸಪ್ತದ್ವೀಪದ ಗಡಿ ಯಾವುದು, ಸಪ್ತ ಸಾಗರಗಳ ಗಡಿ ಯಾವುದು ಅಂತ ಸ್ವಲ್ಪ ಮಸುಕಾಗಿತ್ತಂತೆ. ಇವನು ರಥ ಓಡಿಸಿದ್ರಿಂದ ಅದೆಲ್ಲ ಮತ್ತೆ ಸ್ಫುಟವಾಯಿತು. ಇಷ್ಟೆಲ್ಲ ಕೆಲಸ ಅವನಿಂದ ಮುಂದಾಗಬೇಕಿತ್ತು. ಅದಕ್ಕೆ ಬ್ರಹ್ಮದೇವರು ನೀನು ವಿವಾಹ ಮಾಡ್ಕೋ, ಅಧಿಕಾರ ಬರಲಿ, ನಿನಗೆ ಮಕ್ಕಳಾಗಲಿ ಅಂತ ಉಪದೇಶ ಮಾಡ್ತಿದ್ರಂತೆ. ಅದಕ್ಕೆ ಹೇಳ್ತಾರೆ, ನಾವು ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಅರ್ಥೈಸಿಕೊಂಡು ಹಿರಿಯರ ಅನುಭವಗಳನ್ನು ಚೆನ್ನಾಗಿ ಕೇಳಿ ತಿಳಿದು ಗುರುಗಳನ್ನು ಆಶ್ರಯಿಸಿ ಯಾವ ಧರ್ಮ ಯಾವ ಸಮಯದಲ್ಲಿ ಹ್ಯಾಕೆ ಪಾಲನೆ ಮಾಡಬೇಕು ಅನ್ನೋ ಮಾರ್ಗದರ್ಶನ ಮಾಡಿಕೊಳ್ಬೇಕು. ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದಃ. ನೋಡು ಪ್ರಿಯವ್ರತ, ನಾವೆಲ್ಲ ಎತ್ತುಗಳಿದ್ದ ಹಾಗೆ. ಎತ್ತುಗಳು 4 ಕಾಲಿನ ಎತ್ತುಗಳು ಮೂಗಿನ ದಾರ ಹಾಕಿರ್ತಾರೆ. ಆ ಮೂಗಿನ ದಾರ ಹಾಕಿದ ಎತ್ತುಗಳನ್ನು ಬಲಕ್ಕೆ ಅಂತ ಹೀಗೆ ಸ್ವಲ್ಪ ಹಗ್ಗ ತಿರುಗಿಸಿದ್ರೆ ಅದು ಬಲಕ್ಕೆ ತಿರುಗ್ತದೆ. ಈ ಎತ್ತಿನ ಬಂಡಿ ಓಡಿಸೋರಿಗೆ ಅಭ್ಯಾಸ ಇದ್ದರೆ ಗೊತ್ತಾಗ್ತದೆ. ಈಗೆಲ್ಲ 2 ವೀಲರ್ ಬಂದಿದೆ, ಆದ್ದರಿಂದ ಅದು ಗೊತ್ತಾಗಲ್ಲ. ಅದೇ ಎತ್ತಿಗೇನಾದರೂ ಸ್ವಲ್ಪ ಮೂಗಿನ ದಾರ ಎಡಕ್ಕೆ ಹಾಕಿದ್ರೆ ತಾನಾಗೆ ಎಡಕ್ಕೆ ತಿರುಗ್ತದೆ. ನಮ್ಮ ಯಜಮಾನ ಎಡಕ್ಕೆ ತಿರುಗಿಸ್ಬೇಕು ಅಂತಿದ್ದಾನೆ ಅಂತ. ನಾವೆಲ್ಲ ಎತ್ತುಗಳಂತೆ. ಭಗವಂತ ತನ್ನ ಇಚ್ಛಾ ಅನ್ನೋ ಮೂಗಿನ ದಾರ ನಮಗೆಲ್ಲ ಪೋಣಿಸಿದಾನಂತೆ. ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿ. ಗುಣಕರ್ಮ ನಾಮಭಿ, ಕರ್ಮ ಮತ್ತು ಭಗವಂತನ ಇಚ್ಛೆಯನ್ನು ಮೂಗಿನ ದಾರ ಹಾಕಿ ನಮ್ಮನ್ನು ಕಟ್ಟಾಕಿದಾನೆ. ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಹೇಗೆ ಹೋಗಬೇಕು ಅನ್ನೋದು ಅವನ ಕೈಯಲ್ಲಿರ್ತದೆ. ನಾನೂ ಸರಿ ನೀನೂ ಸರಿ ಅಂತಂದರು ಬ್ರಹ್ಮದೇವರು ಪ್ರಿಯವ್ರತನಿಗೆ. ನೀನು ಸರಿ ನಾನು ಸರಿ ಅಷ್ಟೇ ಅಲ್ಲ, ಸರ್ವೇ ವಹಾಮೋ, ನಿನಗೆ ಪಾಠ ಮಾಡಿದ ನಾರದರೂ ಸರಿ, ನಿಮ್ಮಪ್ಪ ಪ್ರಿಯವ್ರತನೂ ಅದೇ ಭಗವಂತನ ಕೈ ಕೆಳಗಿರುವ ಎತ್ತುಗಳು ಅಂತಂದ್ರು. ಅಂದರೆ ಭಗವಂತ ಎಷ್ಟು ಸ್ವತಂತ್ರ ಅನ್ನೋದನ್ನು ಬ್ರಹ್ಮದೇವರು ಉಪದೇಶ ಮಾಡುವಾಗಲೂ ಮನನ ಮಾಡಿಕೊಡ್ತಾರೆ. ಅದಕ್ಕೆ ಬ್ರಹ್ಮನ ಮಾತು ಬಹಳ ವಿಶೇಷ ಭಾಗವತದೊಳಗೆ. ಪ್ರತಿ ಹಂತದಲ್ಲಿ ಭಗವಂತನ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡ್ತಾರೆ. ಏನು ನಿನಗೆ ಸ್ವಾತಂತ್ರ್ಯ ಇದೆ ಹೇಳು, ಯಾಕೆ ಸುಮ್ಮನೆ ಹಾರಾಡ್ತೀಯ? ದಾಸರು ಇದನ್ನೆಲ್ಲ ನೋಡಿ ಯಾವ ಥರ ಕಟ್ಟಿಪೀಟಿ ಅಂತ ಬೈದ್ರು ಅವ್ರು ಎಲ್ಲರನ್ನು. ಎಷ್ಟು ಕಟ್ಟಿಪಿಟಿ ಮಾಡ್ತೀಯೋ ಮಾರಾಯ, ಬಾ 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 ಬಾ, ಇಷ್ಟಿದ್ದಿ ಅದು ಬೇಡ ಇದು ಬೇಡ, ಇದನ್ನು ಮಾಡಲ್ಲ ಅದನ್ನು ಮಾಡಲ್ಲ, ಅದು ಬೇಕು ಇದು ಬೇಕು, ನಿನ್ನ ಕೈಯಲ್ಲಿ ಏನಿದೆ ಅಂತ ಸ್ವಾತಂತ್ರ್ಯ ಇಷ್ಟು ಹಾರಾಡ್ತಿ ಅಂತ ಕೇಳ್ತಾರೆ ಬ್ರಹ್ಮದೇವರು. ನಿನ್ನನ್ನು ದೇಹ ತಂದು ಕೊಟ್ಟು, ದೇಶ ಕೊಟ್ಟು, ಕಾಲ ಕೊಟ್ಟು ಸಲಹುತ್ತಾ ಇರೋನೇ ಆ ಭಗವಂತ. ಅವನು ಹೇಳಿದ ಹಾಗೆ ಧರ್ಮ ಪಾಲನೆ ಮಾಡಬೇಕು. ನೀನು ಇಂದ್ರಿಯಗಳನ್ನು ಗೆಲ್ಲಬೇಕು, ಗೃಹಸ್ಥನಾಗಿಯೂ ಗೆಲ್ಲಲಿಕ್ಕೆ ಬರ್ತದೆ. ಅರಿಷಡ್ವರ್ಗಗಳನ್ನು ದೂರ ಮಾಡಿಕೊಳ್ಬೇಕು, ಗೃಹಸ್ಥನಾಗಿ ಮಾಡಲಿಕ್ಕೆ ಬರ್ತದೆ. ಅದನ್ನು ಮಾಡು ಅಂತಂತಾರೆ. ಬ್ರಹ್ಮನ ಮಾತಿಗೆ ಕಟ್ಟು ಬಿದ್ದ, ಪ್ರತಿವಾದಿಸಲಿಲ್ಲ. ಅಜ್ಜ ಹೇಳಿದ್ನಲ್ಲ ಅಂತ ಅಜ್ಜ ಆಗಬೇಕು. ಪ್ರಿಯವ್ರತ ಅಂದರೆ ಸ್ವಯಂಭವ ಮನುವಿನ ಮಗ. ಪ್ರಿಯವ್ರತ ಸಾಮಾನ್ಯ ಅಲ್ಲ, ಮೊಮ್ಮಗ ಬ್ರಹ್ಮದೇವರಿಗೆ. ಹಾಗಾಗಿ ಮೊಮ್ಮಗನಿಗೆ ಬ್ರಹ್ಮ ಅಜ್ಜ ಉಪದೇಶ ಮಾಡಿದ ಮೇಲೆ ಏನು ಮಾತಾಡಲಿಕ್ಕಾಗಲಿಲ್ಲ. ಆಯಿತು ನಾನು ಮಾಡ್ತೀನಿ ಅಂತಂದ. ವಿವಾಹ ಮಾಡಿಕೊಂಡ, ವಿವಾಹಿತನಾಗಿ ಮಕ್ಕಳನ್ನು ಪಡೆದ. ಹಿಂದೆ ಹೇಳಿದಂತೆ ಸಪ್ತದ್ವೀಪ ಸಪ್ತ ಸಾಗರಗಳ ಗೆರೆ ಅದನ್ನು ಸ್ಫುಟಗೊಳಿಸಿದ. ರಥ ಓಡಿಸ್ತಾ ಇದ್ದರೆ ಪ್ರಿಯವ್ರತ ಮೇರು ಪರ್ವತದ ಸುತ್ತಲೂ ಓಡ್ತಿದ್ದ ರಥದ ಚಕ್ರದ ಪ್ರಕಾಶ ರಾತ್ರಿಯೂ ಕೂಡ ಸೂರ್ಯನಂತೆ ಬೆಳಗುತ್ತಿತ್ತಂತೆ. ಹಾಗಾಗಿ ಹಗಲು ಯಾವುದು ರಾತ್ರಿ ಯಾವುದು ಅಂತ ಪ್ರಜೆಗಳಿಗೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಪರಾಕ್ರಮ ಮೆರೀತಾ ಇದ್ದ. ಪ್ರಿಯವ್ರತಸ್ಯ ರಾಜರ್ಷೇಹೇ ಪ್ರಿಯವ್ರತಂ ಕೃತಂ ಕರ್ಮ ಪ್ರಿಯವ್ರತ ಕೃತಂ ಕರ್ಮ ಕೋನು ಕುರ್ಯಾದ್ ವಿನೇಶ್ವರಂ ಯೋ ನೇಮಿ ನಿಮ್ನೈಃ ಅಕರೋತ್ ಛಾಯಾಂ ಧ್ಯಾನ್ ಘನನ್ ಸಪ್ತವಾರಿಧೀನ್ ಅಂತ ಭಾಗವತ. ನೇಮಿ ನಿಮ್ನೈಃ, ನೇಮಿ ಅಂದರೆ ರಥಚಕ್ರ.
ಅವುಗಳ ಗೆರೆ ಅವುಗಳನ್ನು ಓಡಿಸೇನೆ ಸಪ್ತವಾರಿಧೀನ ಕರೋತ್. ಅವನಲ್ಲಿ ಅಂಥ ಭಗವಂತನ ಸನ್ನಿಧಾನ ಬಂತಂತೆ. ಭಾಗವತ ಅದನ್ನು ವಿಶೇಷ ಹೇಳ್ತದೆ. ಯಾವ ವ್ಯಕ್ತಿ ಕರ್ತವ್ಯ ಪ್ರಜ್ಞೆ ಜಾಗೃತ ಮಾಡ್ಕೊಳ್ತಾನೆ ತನ್ನ ಬದುಕಿನಲ್ಲಿ, ಅವನಲ್ಲಿ ದೇವರ ಸನ್ನಿಧಾನ ಬರ್ತದಂತೆ. ನಾನು ಯಾರು, ನನ್ನ ವಂಶ ಏನು, ನನ್ನ ಕುಲ ಏನು, ನನ್ನ ಆಚಾರ ಏನು, ನನ್ನ ಅರ್ಹತೆ ಏನು, ನಾನು ಈಗ ಏನು ಕೆಲಸ ಮಾಡಬೇಕು ಅಂತ ದೇವರ ಇಚ್ಛೆ ಇದೆ, ಶಾಸ್ತ್ರ ಏನು ಹೇಳ್ತದೆ, ನನ್ನಿಂದ ಮಾಡಬಾರ್ದೇನಾದರೂ ನಡೀತಿದೆನಾ, ಅದನ್ನು ಬಿಡೋದು ಹೇಗೆ, ಹೀಗೆ ಯಾರು ತನ್ನನ್ನು ಗುರುತಿಸ್ಕೊಳ್ತಾನೆ, ಆಲೋಚನೆ ಮಾಡಿ ಸರಿ ನಿರ್ಧಾರಕ್ಕೆ ಬರ್ತಾನೆ, ದೇವರ ಸನ್ನಿಧಾನ ಬರ್ತದೆ. ಪ್ರಿಯವ್ರತ ಅದನ್ನು ಮಾಡಿದ. ಬ್ರಹ್ಮದೇವರ ಮಾತು ಹೇಳಿದ ಕೂಡಲೇ ಬದಲಾಗಿಬಿಟ್ಟ. ಹಾಗಾಗಿ ಇಂಥ ದೊಡ್ಡ ಕೆಲಸ ಆಯಿತು. ಅದಕ್ಕೆ ಅವನನ್ನು ಸ್ತೋತ್ರ ಮಾಡುವಾಗ ಭಾಗವತ ಹೇಳ್ತದೆ, ಪ್ರಿಯವ್ರತ ಮಾಡ್ತಾ ಇದ್ದಂಥ ಕಾರ್ಯವನ್ನು ದೇವರೇ ಮಾಡಿದ ಅಂದ್ಕೊಳ್ಬೇಕು ಹೊರತು ದೇವರು ಬಿಟ್ಟು ಇನ್ಯಾರು ಮಾಡಲಿಕ್ಕೆ ಸಾಧ್ಯ, ಅಂಥ ಕೆಲಸ ಮಾಡಿದ ಅಂತ. ಇದು ಭಾಗವತ ಧರ್ಮದ ಮತ್ತೊಂದು ಅಂಶ. ಇನ್ನು ಭರತನ ಕಥೆ. ಜಿಂಕೆ ರೂಪ ತಾಳಿದ ಅಂತ ಬಂತು ಹಿಂದೆ. ಮೊದಲು ಭರತ, ಆಮೇಲೆ ಜಿಂಕೆ, ಆಮೇಲೆ ಪುನಃ ಭರತ. ಭರತ ಅಂತಲ್ಲ, ಆವಾಗಿನ ಹೆಸರು ಏನಿತ್ತು ಗೊತ್ತಿಲ್ಲ, ಭಾಗವತದಲ್ಲಿ ಹೇಳಲಿಲ್ಲ. ಆಂಗಿರಸ ಅಂತ ಒಬ್ಬ ವಿಪ್ರನ ಮನೆಯಲ್ಲಿ ಹುಟ್ಟಿದ್ನಂತೆ. ಅವನಿಗೆ ದಾರಿಯಲ್ಲಿ ರಹುಗಣ ಅಂತ ರಾಜ ಸಿಕ್ಕ, ಸಿಂಧೂ ದೇಶದ ರಾಜ. ಸಿಂಧು ಸೌವೀರಪತೆ ರಹುಗಣಸ್ಯ ವ್ರಜತೈಕ್ಷುಮತ್ಯಾಸ್ತಟೆ ತತ್ಕುಲಪತಿನಾ ಶಿಬಿಕಾವಾಹ ಪುರುಷಾನ್ವೇಷಣ ಸಮಯೇ ದೈವೇನೋಪಸಾದಿತಃ ಸದ್ವಿಜವರ ಉಪಲಬ್ಧಯೇಶ ಪೀವಾ ಯುವಾ ಸಂಹನನಾಂಗೋ ಗೋಖರವತ್. ಇದೆಲ್ಲ ಭಾಗವತದಲ್ಲಿ ಗದ್ಯ ರೂಪವಾಗಿ ಬರ್ತದೆ. ಸಿಂಧು ಸೌವೀರಪತೆ, ಸಿಂಧು ದೇಶ, ಸಿಂಧೂ ನದಿ ಹರಿಯುವಂಥ ಪ್ರಾಂತ, ಹಾಗೂ ಸೌವೀರ, ಎರಡೂ ಪ್ರದೇಶದ ಅಧಿಪತಿಯಾದವನು ರಹುಗುಣ ಅಂತ ಭಾಗವತ ಉಲ್ಲೇಖಿಸಿದೆ. ಅವನು ಕಪಿಲನ ಉಪದೇಶಕ್ಕೆ ಅಂತ ಹೊರಟಿದ್ದ ಇಕ್ಷುಮತಿ ನದಿ ತೀರದ ಹತ್ರ ಬರ್ತಾ ಇದ್ದಾನೆ. ಇಕ್ಷುಮತಿ ಅಂತ ಒಂದು ನದಿ, ಆ ನದಿ ತೀರದ ಹತ್ರ ಬರ್ತಿದ್ದಾನೆ. ಇವನಿಗೆ ಪಲ್ಲಕ್ಕಿ ಹೊರಲಿಕ್ಕೆ ಒಬ್ಬ ಆಳು ಕಡಿಮೆ ಆದ. ಅದು ಏನು ರಜೆ ಹಾಕಿದ್ದ ಅನ್ನಿಸ್ತದ ಆ ಆಳು. ಆ ಪಲ್ಲಕ್ಕಿ ಸಮವಾಗಿ ಹೊರಬೇಕು, ಹಿಂದೆ ಮೂವರು ಅಂದರೆ ಮುಂದೂ ಮೂವರು ಬೇಕದಕ್ಕೆ. ಯಾರೋ ಒಬ್ರು ಬೇಕಲ್ಲ ಈಗ ಪಲ್ಲಕ್ಕಿ ಹೊರಲಿಕ್ಕೆ ಅಂತ ಯೋಚಿಸ್ತಾ ಇದ್ರೆ ಎದುರುಗಡೆ ಭರತ ಬರ್ತಾ ಇದ್ದ. ಇವನು ನೋಡಿ ದಷ್ಟಪುಷ್ಟನಾಂಗಿದ್ದ. ಪೀವಾ ಯುವ ಸಂಹನನಾಂಗ, ಪೀವ ದಷ್ಟಪುಷ್ಟನಾಗಿದ್ದ. ಆದರೆ ಯಾರು ಇವನು ಅಂತ ಪರಿಚಯ ಇಲ್ಲ. ಅವರೆಲ್ಲ ಇವನ ಹೆಗಲ ಮೇಲೆ ಪಲ್ಲಕ್ಕಿ ಹೊರಸಿಬಿಟ್ರು. ಪಲ್ಲಕ್ಕಿ ಹೋಗ್ತಿದೆ, ಒಳಗಡೆ ರಹುಗಣ ಕೂತಿದ್ದಾನೆ, ರಾಜ ಕೂತಿದ್ದಾನೆ, ಭರತ ಹೊತ್ತಿದ್ದಾನೆ, ಇನ್ನು ಬೇರೆಯವರು ಆಳುಗಳು ಹೊತ್ತಿದ್ದಾರೆ. ಹೆಜ್ಜೆ ಇಡುವಾಗ ಈತ ಎಲ್ಲರಂತೆ ಹೆಜ್ಜೆ ಇಡುತ್ತಿಲ್ಲ. ಒಂದು ಹೆಜ್ಜೆ ಇಲ್ಲಿ ಇಟ್ಟರೆ ಇನ್ನೊಂದು ಹೆಜ್ಜೆ ಇನ್ನೆಲ್ಲೋ ಇಡ್ತಾ ಇದ್ದಾನೆ. ಅಲ್ಲ, ಪಲ್ಲಕ್ಕಿಯಲ್ಲಿ ಕೂತವ್ರ ಪರಿಸ್ಥಿತಿ ಏನಾಗಬೇಡ ಹೇಳಿ. ಉಳಿದವರೆಲ್ಲ ಸರಿ ಹೆಜ್ಜೆ, ಇವಂದು ಮಾತ್ರ ವಿಷಮ. ಅವರದ್ದು ಸಮ, ಇವಂದು ವಿಷಮ. ನಡಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಕೂತವನು ಒಳಗಡೆ ರಾಜ ಕೂಗ್ತಾ ಇದ್ದಾನೆ ಪಾಪ. ಹೇಗೆ ನಡೀತಿದ್ದೀರೋ, ಸರಿಯಾಗಿ ಕರ್ಕೊಂಡು ಹೋಗ್ರಿ ನನ್ನ, ಎಲ್ಲಾದರೂ ಹೊತ್ತು ಹಾಕಿದ್ದಿದ್ರಿ ಹೊಡ್ಡದೊಳಗೆ ಅಂತ ಆತ. ಇವನೇನು ಬಿಡ್ತಾ ಇಲ್ಲ. ಕೊನೆಗೆ ಆ ಆಳುಗಳು ಹೇಳೇ ಬಿಟ್ರು, ಸಾಂಸರ್ಗಿಕೋ ದೋಷ ಏವ ನೂನಂ ಏಕಸ್ಯಾಪಿ ಸರ್ವೇಷಾಂ ಸಾಂಸರ್ಗಿಕಾಣಾಂ ಭವಿತುಮರ್ಹತಿ. ಇದು ಸಾಂಸರ್ಗಿಕ ದೋಷ, ಸಂಗತಿ ಸಂಘದೋಷ ಅಂತಿರ್ತೇವಲ್ಲ ಹಾಗೆ. ನಮ್ಮ ದೋಷ ಅಲ್ಲ ಇದು. ಈಗ ತಾನೇ ಹೊಸದಾಗಿ ಒಬ್ಬ ಸೇರ್ಕೊಂಡ ಈತ, ಅವನು ವಿಷಮ ನಡಿಗೆ, ನಾವು ಸಮನಡಿಗೆ ಇದ್ದರೂ ಅವನೊಟ್ಟಿಗೆ ನಮಗಾಗಲ್ಲ, ನಮ್ಮೊಟ್ಟಿಗೆ ಅವನಿಗೆ ಆಗ್ತಾ ಇಲ್ಲ. ಅದಕ್ಕೆ ರಾಜನ್, ನಿನಗೆ ಒಳಗಡೆಯಲ್ಲಿ ಈ ರೀತಿ ಆಗ್ತಾ ಇದೆ. ಅಥ ಪುನಃಸ್ವ ಶಿಬಿಕಾಯಾಂ ವಿಷಮಗತಾಯಾಂ ಪ್ರಕುಪಿತ ಉವಾಚ ರಹುಗಣ ಕಿಮಿದಮರೆ ತ್ವಂ ಜೀವನ್ಮೃತೋ ಮಾಂ ಕದರ್ಥೀಕೃತ್ಯ ಭರ್ತೃಶಾಸನಂ ಅತಿಚಿರಸಿ ಪ್ರಮತ್ತಸ್ಯ ಚತೆ ಕರೋಬಿ ಚಿಕಿತ್ಸಾಂ ದಂಡಪಾಣಿರಿವ ಜನತಾಯಾಃ ಯಥಾ ಪ್ರಕೃತಿಂ ಸ್ವಾಂ ಭಜಿಷ್ಯಾಮೈತಿ. ಇದೆಲ್ಲ ಭಾಗವತ. ಬಹಳ ಆನಂದ ಇದೆ ಭಾಗವತ. ನನ್ನನ್ನೇ ತಿರಸ್ಕರಿಸಿ ನಡೀತೀಯ, ನಾನು ರಾಜ, ಭರ್ತೃಶಾಸನವನ್ನು ಮೀರಿ ನಡೀತಾ ಇದ್ದರೆ ಏನು ಅವನಿಗೆ ಚಿಕಿತ್ಸೆ ಕೊಡಬೇಕೋ
ದಂಡಪಾಣಿ ಹಾಕುವ ಶಿಕ್ಷೆ ಹೇಗಿರ್ತದೆ ತೋರಿಸ್ತೇನೆ ನಿನಗೆ ಅಂತ ಶುರು ಮಾಡಿಬಿಟ್ಟ ಆತ. ಇವನಿಗೆ ಅದರ ಕಡೆ ಲಕ್ಷ್ಯ ಇಲ್ಲ. ಯೋಚನೆ ಮಾಡಿದರೆ ತಾನೆ ಅವನ ಬಗ್ಗೆ. ಮತ್ತು ಹಾಗೆ ನಡೀತಾನೆ. ಸ್ವಲ್ಪ ದೂರ ಹಾಗೆ ನಡೆದ ಆಗ ಇನ್ನಿಷ್ಟು ಕೂಗಾಡಿದ ಆತ. ಆಗ ಭರತನಿಗೆ ಅನಿಸ್ತು, ಇನ್ನು ಬಹಳ ಹೊತ್ತು ತಡ ಮಾಡೋದು ಬೇಡ. ಒಳಗಡೆಯಲ್ಲಿ ಭಗವಂತನ ಧ್ಯಾನ ತತ್ಪರನಾದ ಭರತ ಆ ಪಲ್ಲಕ್ಕಿಯನ್ನು ಎತ್ತಿ ಕೆಳಗಿಟ್ಟ ಒಂದ್ಸಲಿ. ಯಾರ ಆ ರಾಜ ಒಂದ್ಸಲಿ ನೋಡೇ ಬಿಡೋಣ ಅವನ್ನ ಅಂತ. ಒಳಗಿದ್ದ ರಹುಗಣ ಪಲ್ಲಕ್ಕಿ ಸರಿಸಿ ಪಲ್ಲಕ್ಕಿ ಕೆಳಗಿಟ್ರಲ್ಲ ಅಂತ ಯಾರಿಟ್ರು, ಏನಾಯ್ತಿದು ಅಂತ ನೋಡ್ತಾನೆ. ಆಜಾನುಬಾಹು ಭಾರೀ ಬೆಂಕಿ ಕಂಡ ಹಾಗೆ ಅವನು ಪ್ರಜ್ವಲಿಸ್ತಾ ಇದ್ದ ಭರತ. ಹೊರ ಬಂದ್ಬಿಟ್ಟ. ಆಗ ಮಾತನಾಡ್ತಾ ಇದ್ದಾನೆ ಭರತ ಅವನಿಗೆ. ಏನು ಹೇಳ್ದಿ? ವ್ಯಂಗ್ಯ ಮಾತನಾಡಿದೆಲ್ಲ, ಬಹಳ ವ್ಯಂಗ್ಯ ಮಾತನಾಡಿದ್ದ ರಾಜ ಒಳಗೆ ಕೂತ್ಕೊಂಡು. ಅಧಿಕಾರದ ದರ್ಪ, ಶ್ರೀಮಂತಿಕೆಯ ಮದ ತಲೆಗೇರಿತ್ತವನಿಗೆ. ಎಷ್ಟು ತೆಳ್ಳಿಗಿದ್ದಿ ಅಂತ ಅಂದಿದ್ದ ಇವನಿಗೆ. ದಷ್ಟಪುಷ್ಟನ ನೋಡಿ ತೆಳ್ಳಿಗಿದ್ದಿ ಅಂದ್ರೆ ಏನು ಹೇಳಬೇಕು? ಬಹುಶಃ ನೀರಡಿಕೆ ಆಗಿದೆಯೋ ಏನೋ ನಿನಗೆ, ಅಥವಾ ಹಸಿವೆ ಆಗಿದೆ ಅನ್ನಿಸ್ತದೆ, ಅದಕ್ಕೆ ಹಿಂಗೆ ನಡೀತಿದ್ದಿ ಅಂತೆಲ್ಲ ಅಂದಿದ್ದ. ಉತ್ತರ ಕೊಡಬೇಕಲ್ಲ. ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಸಮೇ ಭರ್ತು ಸಮೇ ಸ್ಯಾತ್ ಯದಿ ವೀರಭಾರ. ಭಾಳ ಭಾರ ಆಗಿದೆ ಅನ್ನಿಸ್ತದೆ, ಭಾಳ ತೆಳ್ಳಗಿದ್ದಿ ನೀನು, ಹಸಿವೆ ನೀರಡಿಕೆ ಆಗಿರಬೇಕು ನಿನಗೆ ಅಂತೆಲ್ಲ ವ್ಯಂಗ್ಯ ಮಾಡಿದ್ದ ರಾಜ ಮೊದಲು. ಅದಕ್ಕೆಲ್ಲ ಉತ್ತರ ಕೊಡ್ತಾನೆ. ಗಂತುರ್ ಯದಿ ಸ್ಯಾತ್ ಯದಿ ವೀರಭಾರ ಪೀವೇತಿ ರಾಶೋ ನವಿದಾಂ ಪ್ರವಾದ. ಏನು ಮಾತಾಡ್ತಾ ಇದ್ದಿ ರಾಜನ್? ನಾನು ಎಲ್ಲಿದ್ದೇನೆ ತೆಳ್ಳಿಗೆ ಅಂದ ಈತ. ನಾನೆಲ್ಲಿದ್ದೇನೆ ದಪ್ಪಗೆ? ನಾನು ನಡೀತಾನೇ ಇಲ್ಲ ಅಂದ್ಬಿಟ್ಟ. ನಾನು ನಡೀತಾನೇ ಇಲ್ಲ, ನಾನಿನ್ನು ಹೊತ್ತೇ ಇಲ್ಲ ಅಂದ. ನೀ ನನ್ನನ್ನು ಭಾರ ಹೊತ್ತಿದ್ದಿ ಅಂತಂತಿದ್ದಿ, ನನಗೆ ನೀನು ಭಾರನೂ ಅಲ್ಲ, ನಾನು ನಿನ್ನ ಹೊತ್ತೂ ಇಲ್ಲ, ನಾನು ನಡೀತಾನೂ ಇಲ್ಲ, ನಾನು ತೆಳ್ಳಗೂ ಇಲ್ಲ, ದಪ್ಪನೂ ಇಲ್ಲ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ. ಸ್ಥೌಲ್ಯಂ ಸ್ಥೂಲತೆ ನನ್ನೊಳಗಿಲ್ಲ, ನಾನು ದಪ್ಪ ಇಲ್ಲ. ಕಾರ್ಶ್ಯಂ ಕೃಶ ನಾನಲ್ಲ, ಯಾವುದೂ ನಾನಲ್ಲ. ನೀನು ಹೇಳಿದ್ದು ಯಾವುದೂ ನಾನಲ್ಲ. ನೀನೇನಂದಿ? ಬದುಕಿದೆಯಾ? ಇಲ್ಲ, ಬದುಕಿದ್ದು ಸತ್ತಿದೆಯಾ ಅಂತ ಕೇಳಿದ್ದ. ಜೀವನ್ಮೃತಃ. ಹೀಗೆ ಮಾತಾಡಿದರೆ ಏನು ಅನ್ನಿಸ್ಬೇಡ ಹೇಳಿ. ಅಲ್ಲೋ, ನನಗೆ ನಿದ್ರೆ ಇಲ್ಲ, ನೀರಡಿಕೆ ಇಲ್ಲ, ಹಸಿವೆ ಇಲ್ಲ, ದಪ್ಪ ಇಲ್ಲ, ತೆಳ್ಳಗಿಲ್ಲ, ಆಧಿ ಇಲ್ಲ, ವ್ಯಾಧಿ ಇಲ್ಲ. ನಿದ್ರಾರತಿರ್ಮನ್ಯುರಹಂ ಮದಶ್ಚ. ಯಾವುದೂ ಇಲ್ಲ ನನಗೆ. ಜೀವನ್ಮೃತತ್ವಂ ನಿಯಮೇನ ರಾಜನ್ ಆದ್ಯಂತವದ್ವಿಕೃತಸ್ಯ ದೃಷ್ಟಂ. ಜೀವನ್ಮೃತೋಸಿ ಅಂತ ಕೇಳ್ತಿದ್ದೀಯಲ್ಲ, ಲೋಕದಲ್ಲಿ ಯಾವ್ಯಾವುದಕ್ಕೆ ಆದ್ಯಂತಗಳಿವೆ ಅವರೆಲ್ಲ ಜೀವನ್ಮೃತರಾಗವ್ರೆ ಅಂತಂದ. ಹುಟ್ಟು ಸಾವುಗಳು ಯಾವುದಕ್ಕಿದೆಯೋ ಅದಕ್ಕೆಲ್ಲ ಜೀವನ್ಮರಣ ಅನ್ನೋದು ಇದ್ದದ್ದೇ. ನಾನು ದೊಡ್ಡ ರಾಜ ಅಂತ ಭರ್ತೃಶಾಸನ ಅತಿಚರಿಸಿ ರಾಜನ ಶಾಸನವನ್ನು ಮೀರಿ ನಡೀತಿದ್ದಿ ಅಂತ ಕೇಳಿದ್ದ ಆತ. ಅದಕ್ಕೆ ಉತ್ತರ ಕೊಡು, ನೀನು ಯಾವ ಸೀಮೆ ರಾಜ ನನಗೆ ಅಂದ. ಸ್ವಸ್ವಾಮ್ಯ ಭಾವೋ ಧ್ರುವ ಈಡ್ಯ ಯತ್ರ ತರ್ಹ್ಯುಚ್ಯತೆ ಸೌವಿಧಿಕೃತ್ಯ ಯೋಗ. ಸ್ವಸ್ವಾಮ್ಯ ಭಾವ ಧ್ರುವ ಈಡ್ಯ ಯತ್ರ. ನೀನು ನನಗೆ ಸ್ವಾಮಿ, ನಾನು ನಿನಗೆ ಭೃತ್ಯ ಅಂತ ಯಾವಾಗ ಆಗ್ತದೆ? ಈ ವಿಷಯವನ್ನು ಯಾವಾಗ ಹೇಳಬೇಕು ನೀನು ನನಗೆ? ನೀ ನನಗೆ ರಾಜ ಅಂತ ನಾನು ಒಪ್ಪಿದ್ರೆ, ನಾನು ನಿನ್ನ ಭೃತ್ಯ ಅಂತ ಅಂದಿದ್ರೆ ನೀನು ರಾಜನೇ ಅಲ್ಲ ಅಂದ್ಬಿಟ್ಟ. ನೀ ನನಗೆ ರಾಜನೇ ಅಲ್ಲ, ನಾನು ನಿನಗೆ ಭೃತ್ಯನೇ ಅಲ್ಲ. ಹಾಗಾಗಿ ನಿನ್ನ ಶಾಸನ ನಾನು ಮೀರಿದೆ ಅಂತ ಆಗಲೇ ಇಲ್ಲ ಅಂತ ಬೈದುಬಿಟ್ಟ. ಇವನು ಒಳಗೆ ಕೂತವನು ಪಲ್ಲಕ್ಕಿಯಿಂದ ಹೊರಗಿಳಿದು ಬರಬೇಕಾಯ್ತು. ಇವೇನು ಮಾತಾಡ್ತಿದ್ದಾನೆ ಈತ? ಒಂದು ಅರ್ಥ ಆಗ್ತಾ ಇಲ್ಲ. ತೆಳ್ಳಗಿಲ್ಲ ಅಂತಾನೆ, ದಪ್ಪ ಇಲ್ಲ ಅಂತಾನೆ, ನಡೆದಿಲ್ಲ ಅಂತಾನೆ, ಭಾರ ಇಲ್ಲ ಅಂತಾನೆ, ಎಲ್ಲ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಮಾತನಾಡಿದ. ಅರ್ಥ ಆಗದಿದ್ದಾಗಲೇ ಹೊರಗೆ ಬಂದು ಆ ರಾಜನಿಗೆ ಸಂಶಯ ಹೆಚ್ಚಾಗಿ ಕೇಳಲಿಕ್ಕೆ ಶುರು ಮಾಡಿದ. ನೀನು ಯಾರೋ ಮಹಾನುಭಾವನಿರಬೇಕು,
ನಿನ್ನ ಮಾತು ನನಗೆ ಗೂಢ ಅಭಿಪ್ರಾಯದಿಂದ ಕೂಡಿದೆ ಅನ್ನಿಸ್ತಾ ಇದೆ, ಬಿಡಿಸಿ ಹೇಳು ಅಂತಂದ. ಅದಕ್ಕೆ ಆತ ಬಿಡಿಸಿ ಹೇಳ್ತಾನೆ. ಆ ಬಿಡಿಸಿ ಹೇಳುವ ಮಾತುಗಳು ಇವೆಲ್ಲ. ನೋಡು, ದಪ್ಪ ಇರೋದು ಅಂದರೆ ದೇಹನ ಆತ್ಮನ ಅಂತ ಕೇಳಿದ. ತೆಳ್ಳಗಿರೋದು ದೇಹನ ಆತ್ಮನ? ನೀರಡಿಕೆ, ಹಸಿವೆ, ವ್ಯಾಧಿ ಆದಿಗಳೆಲ್ಲ ದೇಹದ ಧರ್ಮನ ಆತ್ಮನ ಧರ್ಮನ? ಹೇಳು. ಆ ವಿವೇಕನೇ ನಿನಗಿಲ್ಲದೆ ಇದ್ದರೆ ನೀನು ಯಾವ ಸೀಮೆ ರಾಜ ಅಂತ ಕೇಳ್ತಾನೆ. ದೇಹಾತ್ಮ ವಿವೇಕ ಬಹಳ ಮುಖ್ಯ ಅನ್ನೋದು ಈ ಭಾಗದ ಸಾರ. ಭಾರವಾಗಿದ್ದೇನೆ, ಅದೇ ನಿನಗೆ ಭಾರ ಆದದ್ದಕ್ಕೆ ನೀನು ನಡೆಯುವಾಗ ಸಮಸ್ಯೆ ಆಗ್ತಿದೆ ಅಂತ ಅಂದಿದ್ದಿ ಅಲ್ಲ. ದೇಹ ಎಷ್ಟು ಭಾರ ಇದೆ ಗೊತ್ತೇನು ಅಂತ ಕೇಳ್ತಾನೆ. ಈ ದೇಹ ಎಷ್ಟು ಭಾರ ಇದೆ ಈಗ ಗೊತ್ತಾಗಲ್ಲ. ಈಗ ಸುಮ್ಮನೆ ಅಲ್ಲಿ ಇಲ್ಲಿ ಡಾಕ್ಟ್ರ್ ಹತ್ರ ವೇಟ್ ಗೀಟ್ ನೋಡ್ತಿರ್ತೀವಿ, ರೋಗ ಏನು ಬಂದಿದೆ ಅಂತ ಚೆಕ್ ಮಾಡಲಿಕ್ಕೆ ಹೇಳ್ತಿರ್ತಾರೆ. ಆದರೆ ವಾಸ್ತವಿಕವಾಗಿ ದೇಹದ ಭಾರ ಇರಲ್ಲ. ಆವಾಗ ಅಷ್ಟಿರಲ್ಲ. ಎಷ್ಟಿರಲ್ಲ ಅಂದರೆ ದೇಹದೊಳಗೆ ಪ್ರಾಣ ಹೋದಾಗ ಎಷ್ಟು ದೇಹ ಭಾರ ಆಗಿರ್ತದೆ ಅಷ್ಟಿರಲ್ಲ ಅಂತ. ಈ ಭಾರಿ ಭಾರವಾಗಿದ್ದರೆ ಅದನ್ನು ಬೈಯುವಾಗ ಏನಂತಾರೆ? ಹೆಣಭಾರ ಅಂತಾರೆ ಅದಕ್ಕೆ. ಅಂದರೆ ಭಾರದ ವಸ್ತುಗಳಲ್ಲಿ ಅತಿ ಭಾರ ಯಾವುದು? ದೇಹ. ಆತ್ಮ ಎಷ್ಟಿದ್ದಾನೆ? ಆತ್ಮ ಇರೋನು ಬಹಳ ಸೂಕ್ಷ್ಮ. ಓಂ ಸೂಕ್ಷ್ಮಂತು ತದರ್ಹತ್ವಾತ್ ಅಂತಾರಲ್ಲ, ಓಂ ಜ್ಞೋತ ಏವಚ ಅಂತ ಬ್ರಹ್ಮಸೂತ್ರ. ಅಣುಶ್ಚ, ಅಣುವಾಗಿದ್ದಾನೆ ಆತ್ಮ, ಜೀವ. ಅಣುವಾದ ಜೀವನ ಮೇಲೆ ಇಷ್ಟು ಭಾರವಾದ ದೇಹವನ್ನು ಲಾಜಿಕಲ್ಲಿ ವಿಚಾರ ಮಾಡು. ಹೇಗೆ ಹೊರಲಿಕ್ಕೆ ಸಾಧ್ಯಪ್ಪ? ಕುದುರೆ ಬಾಲದ ಕೊನೆಯ ಒಂದು ತುದಿಯನ್ನು ಕತ್ತರಿಸಿದರೆ, ಆ ಕತ್ತರಿಸಿದ ತುದಿಯನ್ನು 1000 ಭಾಗ ಮಾಡಿದರೆ, ಆ ಭಾಗಿಸಿದ 1000 ಭಾಗದೊಳಗೆ ಒಂದು ಭಾಗವನ್ನು 100 ಭಾಗ ಮಾಡಿದರೆ, ಮತ್ತೆ ಆ ಭಾಗದ ಒಂದು ಭಾಗ ಎಷ್ಟು ಉಳಿತದೋ ಅಷ್ಟು ಜೀವನ ಆ ಪರಿಮಿತಿ ಅಂತ. ಇಷ್ಟೇ ಜೀವನ ಪರಿಮಿತಿ ಅಂತ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ, ಪ್ರಮಾಣಬದ್ಧವಾದ ವಿವರಣೆ. ಅಷ್ಟು ಚಿಕ್ಕದಾದ ಜೀವನಿಗೆ ಇಷ್ಟು ದೊಡ್ಡದಾದ ದೇಹ ಹೇಗೆ ಹೊರಲಿಕ್ಕೆ ಸಾಧ್ಯಪ್ಪ? ಹಾಗಾದರೆ ನಾನು ಹೊತ್ತಿಲ್ಲ. ನನ್ನ ದೇಹ ಅಂತ ನೀನು ಯಾವ್ದು ತಿಳಿದಿದ್ದಿ ಆ ದೇಹನೇ ನಾನು ಹೊತ್ತಿಲ್ಲ. ಇನ್ನು ಅದರ ಮೇಲೆ ಪಲ್ಲಕ್ಕಿ ಹೊರಿಸಿದಾರಲ್ಲ, ಅದ್ರ ಭಾರ ನಾನು ಯಾಕೆ ಹೊರಲಿಕ್ಕೆ ಸಾಧ್ಯ? ಅದಕ್ಕೆ ನಾನು ಭಾರ ಹೊತ್ತಿಲ್ಲ ಅಂತ ಹೇಳಿದೆ ಅಂತಂದ. ನಿನ್ನ ದೇಹ ಹೊತ್ತವ್ರು ಯಾರು ಅಂತ ಕುತೂಹಲ ಮೂಡ್ತೋ ಇಲ್ಲೋ ರಾಜನಿಗೆ. ಆವಾಗ ನಾನು ನಡೆದಿಲ್ಲ ಅಂದ. ನಡೆದಿಲ್ಲ ನಾನು ನಡೆದಿಲ್ಲ. ರಥ ಬಹಳ ಜನ ಭಕ್ತರೆಲ್ಲ ಸೇರಿ ಹಗ್ಗ ಕಟ್ಟಿ ಎಳಿತಾ ಇರ್ತಾರೆ. ದೂರದಿಂದ ನೋಡೋರಿಗೆ ಯಾರು ನಡೀತಿದ್ದಾರೆ ಅಂತ ಕಾಣಿಸ್ತದೆ? ರಥ ನಡೀತಿದೆ ಅಂತ ಕಾಣಿಸ್ತದೆ. ರಥ ನಡೆಯೋದೆ ಭಕ್ತರು ಎಳೆದ್ರೆ ನಡಿಬೇಕಷ್ಟೆ. ಹಾಗೆ ದೇಹ ಅನ್ನೋದು ರಥ. ಈ ದೇಹ ರಥ ತಾನಾಗೆ ನಡೆಯುವ ಶಕ್ತಿ ಇಲ್ಲ ಅದಕ್ಕೆ. ಒಳಗಡೆಯಲ್ಲಿ ಯಾರೋ ಒಬ್ಬನು ನಡೆಸ್ತಿದ್ದಾನೆ, ನಾವು ನಡೀತಿದ್ದೇವೆ ಅಷ್ಟೆ. ಅದಕ್ಕೆ ನಾನು ನಡೆದಿಲ್ಲ, ನಾನು ಭಾರ ಹೊತ್ತಿಲ್ಲ, ನೀ ನನಗೆ ಸ್ವಾಮಿ ಅಲ್ಲ. ಯಾಕೆ? ನನ್ನನ್ನು ನಡೆಸೋನು ಯಾರೋ ಅವ ನನ್ನ ಸ್ವಾಮಿ. ಸ್ವಸ್ವಾಮಿ ಭಾವ. ನೀ ನನ್ನ ನಡೆಸಲ್ಲ, ನೀ ನನಗೆ ಆಹಾರ ಕೊಡೋನಲ್ಲ, ಹಾಗಾಗಿ ನೀ ನನಗೆ ಸ್ವಾಮಿ ಅಲ್ಲ, ನಾನು ನಿನಗೆ ಭೃತ್ಯನಲ್ಲ. ಈ ಕುತೂಹಲದಿಂದ ಕೇಳ್ತಾನೆ. ನಿನಗೆ ಯಾವ ವಿವೇಕನೂ ಇಲ್ಲೋ ರಾಜನ್, ಯಾವ ಕಡೆಗೆ ಹೊರಟಿದ್ದಿ ಎಂದ. ಇಲ್ಲ, ಕಪಿಲನ್ ಪ್ರವಚನ ಕೇಳೋಣ ತತ್ವೋಪದೇಶ ಅಂತಂದ. ಮತ್ತೆ ಬಯಸ್ಕೊಂಡ. ನಿನಗೆ ಕಪಿಲ ಉಪದೇಶ ಮಾಡಬೇಕಂದ್ರೆ ಈ ಚತುರಂಗ ಸೇನಾ ಬಲ ಬೇಕೇನು ನಿನಗೆ ಹಿಂದೆ ಅಂದ. ಈ ಪಲ್ಲಕ್ಕಿಯಲ್ಲಿ ಹೋದ್ರಷ್ಟೇ ಉಪದೇಶ ಮಾಡ್ತಾನೆ ನಿನಗಾತ. ಮೊದಲು ದೇಹಾತ್ಮ ವಿವೇಕ ಮಾಡ್ಕೊ. ದೇಹ ಬೇರೆ ಆತ್ಮ ಬೇರೆ ಅಂತ ವಿವೇಕ ಮಾಡ್ಕೊ. ಆತ್ಮ ದೇಹವನ್ನು ನಿಯಂತ್ರಿಸೋನೊಬ್ಬನು ಪರಮಾತ್ಮ ಒಳಗಿದ್ದಾನೆ ಅಂತ ತಿಳ್ಕೊ, ಆಮೇಲೆ ನೀನು ಉಪದೇಶಕ್ಕೆ ಹೋಗು ಅಂತಂದ. ಹೀಗೆಲ್ಲ ವಿವರಣೆಯನ್ನು ಕೊಡ್ತದೆ ಭಾಗವತ. ಅವನಿಗೆ ಕಪಿಲನ ಉಪದೇಶ ಬೇಡ, ಇವಂದೇ ಸಾಕು ಅನಿಸ್ಬಿಡ್ತು. ನೀನೇ ಮಾಡಿಬಿಡು ಉಪದೇಶ, ನೀನು ಮಹಾತ್ಮನಿದ್ದಂತೆ ಕಾಣ್ತಿದ್ದಿ, ನಾನು ತಪ್ಪು ತಿಳ್ಕೊಂಡು ನಿನ್ನ ಬಗ್ಗೆ ಮಾತನಾಡಿದೆ, ಕ್ಷಮಿಸಿಬಿಡು. ನಾನು ಬ್ರಹ್ಮದ್ವೇಷಿ ಅಲ್ಲ, ಬ್ರಹ್ಮಬಂಧುಗಳನ್ನು ಬ್ರಹ್ಮ ಜ್ಞಾನಿಗಳನ್ನು ದ್ವೇಷಿಸೋನಲ್ಲ, ಹೆದರ್ತೇನೆ, ಕ್ಷಮಿಸಿಬಿಡು ಅಂತ ನಮಸ್ಕಾರ ಮಾಡಿ ಅವನ ಹತ್ರ ಉಪದೇಶ ಕೇಳಬೇಕು ಅಂತ ಹೊರಟ. ಆಗ ಭರತ
ಕಾಲ ಸನ್ನಿಹಿತ ಆಯಿತು, ರಹುಗಣನಿಗೆ ಉಪದೇಶ ಮಾಡುವ ಕಾಲ ಅಂತ ಹರಿ ಇಚ್ಛೆಯಂತೆ ಉಪದೇಶ ಮಾಡ್ತಾನೆ. ಒಬ್ಬ ಶ್ರೀಮಂತ ವ್ಯಾಪಾರಿ ಒಂದಿಷ್ಟು ವ್ಯಾಪಾರ ಮಾಡಿಕೊಂಡು ಹಣ ಸಂಪಾದಿಸಿ ಗಂಟು ಕಟ್ಟಿಕೊಂಡು ಒಂದೂರಿನಿಂದ ಒಂದೂರಿಗೆ ಹೊರಟ. ಮತ್ತೆ ಹೋಗುವಾಗ ಕಾಡುದಾರಿ ಬಂತು. ಕಾಡುದಾರಿಯಲ್ಲಿ ಕಳ್ಳರಿರ್ತಾರೆ, ಪ್ರಾಣಿಗಳಿರ್ತಾವೆ, ಆದರೆ ಸಂಪತ್ತು ಇಟ್ಕೊಂಡು ಹೊರಟಿದ್ದಾರೆ. ಕಳ್ಳರು ಬಂದರು 6 ಜನ, ಇವನನ್ನೇ ಮುತ್ತರಿದ್ರು, ಎಲ್ಲ ಹಣ ದೋಚಿಬಿಟ್ರು. ಕೈಯಲ್ಲಿ ಏನಿಲ್ಲ ಅಂತಾಯ್ತು. ಓಡ್ಲಿಕ್ಕೆ ಶುರು ಮಾಡಿದ. ಹುಲಿ, ಸಿಂಹ, ಕರಡಿಗಳು ಅಟ್ಟಿಸ್ಕೊಂಡು ಬರ್ತಿದ್ದಾವೆ, ಹಿಂದೆ ಹಿಂದೆ ಅಟ್ಟಿಸ್ಕೊಂಡು ಬರ್ತಿದ್ದಾವೆ. ಓಡ್ತಿದ್ದಾನೆ ಜೋರಾಗಿ. ಗೊತ್ತಾಗದೆ ಒಂದು ಹಾಳು ಬಾವಿಯಲ್ಲಿ ಬಿದ್ದ. ಹಾಳು ಬಾವಿಯಲ್ಲಿ ಕೆಳಗೆ ನೋಡ್ತಾನೆ, ಇನ್ನೂ ಆಳ ಇದೆ, ಬಹಳ ಆಳ ಇದೆ. ಆಳು ಬಾವಿ ಮೇಲಾಗ ಆಳ ಬಾವಿ. ಎಲ್ಲಿದೆ, ಎಲ್ಲಿ ದಡ ಅಂತ ನೋಡ್ತಾನೆ, ಘಟಸರ್ಪ ಅಂತೆ. ಆ ಘಟಸರ್ಪ ಬಾಯಿ ತಕ್ಕೊಂಡು ಕೂತಿದೆ. ಅದು ಬಾಯಲ್ಲಿ ಯಾರಾದರೂ ಬೀಳ್ತಾರ, ಕಪ್ಪೇನೋ ಇಲಿನೋ ಬೀಳ್ತದ ಅಂತ. ಅದ್ರ ಬಾಯಲ್ಲಿ ಬೀಳಬೇಕಿತ್ತು. ಅಷ್ಟರಲ್ಲೇ ಅಲ್ಲೇ ಕೈ ಆಡಿಸಿದ್ರೆ ಒಂದು ಟೊಂಗಿ ಸಿಕ್ತಂತೆ. ಆ ಮರದ ಟೊಂಗೆ ಹಿಡ್ಕೊಂಡ. ಅಬ್ಬಾ, ಬದುಕಿದೆ ಅನ್ಕೊಂಡ. ಇವನ ಭಾರಕ್ಕೆ, ದೇಹದ ಭಾರಕ್ಕೆ ಆ ಮರದ ಟೊಂಗೆ ಅದೂ ಕೂಡ ಈಗಲೋ ಆಗಲೋ ಬೀಳೋ ಸ್ಥಿತಿಗೆ ಬಂತು. ಅದರ ಮೇಲ್ಭಾಗದಲ್ಲಿ ಒಂದು ಜೇನುಗೂಡು, ಅದು ಛಿದ್ರ ಆಗಿ ಜೇನು ಹುಳಗಳೆಲ್ಲ ಇವನನ್ನೇ ಮುತರಿ ಮೇಲೆ ಬರೋ ಹಾಗಿಲ್ಲ, ಕೆಳಗೆ ಬೀಳೋ ಹಾಗಿಲ್ಲ. ಜೇನು ಹುಳಗಳು ಬೇರೆ ಮುತ್ತರು ಬಿಟ್ಟಿದ್ದಾವೆ. ಇಷ್ಟರ ಮಧ್ಯದಲ್ಲಿ ಜೇನು ರಸ ಸುರಿತಿತ್ತಂತೆ, ಆ ಮಧುರಸ. ಅದಕ್ಕೆ ನಾಲಿಗೆ ಚಾಚಿದ. ನಾಲಿಗೆ ಚಾಚಿ ಸವಿತಾನೆ, ಏನು ಚೆನ್ನಾಗಿದೆ ಜೇನು ರಸ ಅಂತ. ಅದರದ್ದೇ ರುಚಿ. ಇನ್ನು ಮತ್ತೆ ಊರಿಗೆ ಹೋದರೂ ಸಿಗಲಾರ್ದೇನೋ ಇದು ಅಂತ ರುಚಿ ಕಾಣ್ತಾ ಇದ್ದಾನೆ. ಇದೇ ನಿನಗೆ ತತ್ವೋಪದೇಶ ಅಂದ ಭರತ. ರಹುಗಣ ರಾಜ ಕೇಳ್ತಾನೆ, ನೀವೇನು ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ಅಂತ. ಏನೋ ವಿಷಯ ಹೇಳ್ತೀರಿ ತತ್ವ ಅಂತ ತಿಳ್ಕೊಂಡು ನಿಮ್ಮನ್ನು ಪ್ರಾರ್ಥಿಸಿದರೆ ಇದು ಯಾವುದೋ ಒಂದು ಕಥೆ ಹೇಳಿದರೆ ನನಗೆ ಅರ್ಥ ಆಗಲ್ಲ. ಅದಕ್ಕೆ ಅದನ್ನು ವಿವರಣೆ ಮಾಡ್ರಿ. ಭಾಗವತ ಇಂಥ ಕಥೆಗಳನ್ನು ಹೇಳಿಯೂ ನಮ್ಮನ್ನು ಎಚ್ಚರಿಸ್ತದೆ. ಗೂಢವಾದ ಕಥೆ, ತತ್ವಗರ್ಭಿತನೇ, ಆದರೆ ಮೇಲ್ನೋಟಕ್ಕೆ ಒಂದರ್ಥ, ಒಳಗಡೆ ಅದರ ರಹಸ್ಯ ಬೇರೆ. ಅಯಂ ಜನೋ ನಾಮಚಲನ್ ಪೃಥಿವ್ಯಾಂ ಯಃ ಪಾರ್ಥಿವ ಕಸ್ಯ ಹೇತೋಃ ತಸ್ಯಾಪಿ ಚಾಂಘ್ರ್ಯೋರಧಿ ಗುಲ್ಫಜಂಘಾ ಜಾನೂರು ಮಧ್ಯೋರಶಿರೋಧರಾಂಸಾಹ. ಬೇರೆ ಬೇರೆ ರೀತಿ ವಿವರಣೆಗಳು ಇವೆ. ಒಂದರ್ಥದ ವಿವರಣೆ ಚಿಂತನೆ ಮಾಡೋಣ. ನೀನು ನನಗೆ ತತ್ವೋಪದೇಶ ಮಾಡು ಅಂತಂತ ಇದ್ದಿ. ಸರಿ, ನಾನು ಒಂದು ವಿಷಯವನ್ನು ಹೇಳಿದೆ ನಿನಗೆ, ಒಂದು ಕಥೆ ಹೇಳಿದೆ. ಆ ಕಥೆಯಲ್ಲಿ ಬಂದಂಥ ಶ್ರೀಮಂತ ವ್ಯಾಪಾರಿ ಅಂದರೆ ಯಾರು? ನೀನೇ ಅಂತಂದ ಭರತ. ರಾಜನಿಗೆ ತೋರಿಸಿ, ನೀನಷ್ಟೇ ಅಲ್ಲ, ಮನುಷ್ಯ ದೇಹ ಪಡ್ಕೊಂಡವ್ರು ಎಲ್ಲರೂ ಆ ಶ್ರೀಮಂತ ವ್ಯಾಪಾರಿ ಅಂತೆ. ಅವರು ಒಂದು ಊರಿನಿಂದ ಒಂದೂರಿಗೆ ಹೋಗುವಾಗ ಹಣ ಸಂಪಾದನೆ ಮಾಡಿ ಗಂಟು ಕಟ್ಟಿಕೊಂಡು ಹೊರಟಿರ್ತಾರೆ. ನಾವು ಕೂಡ ಬಹುಜನ್ಮಗಳನ್ನು ಕಳ್ಕೊಂಡು ಬಂದ್ವಿ ಅಂತ. ಜನ್ಮಗಳಲ್ಲಿ ಕೂಡಿಟ್ಟದ ಪುಣ್ಯದ ಸಂಪತ್ತು ಗಂಟು ಕಟ್ಟಿಕೊಂಡು ಒಂದೂರಿನಿಂದ ಒಂದೂರಿಗೆ ಹೊರಟ್ವಿ ಅಂದರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತಾರೆ ದಾಸರು. ನಮ್ಮ ಮನೆ ಅಲ್ಲಿದೆ, ಸುಮ್ಮನೆ ಸ್ವಲ್ಪ ದಿವಸ ಇಲ್ಲಿಗೆ ಕಳಿಸಿದಾನೆ ಅಂತ ಹಾಗೆ ಬಂದಿರ್ತೀವಿ. ಪುಣ್ಯದ ಗಂಟು ಇಟ್ಕೊಂಡು ಕಾಡು ದಾರಿಯಲ್ಲಿ ಪ್ರವೇಶ ಮಾಡಿದ. ಕಾಡು ಅಂದರೆ ಯಾವುದು? ಈ ಸಂಸಾರವನ್ನು ಕಾಡು ಅಂತದೆ ಭಾಗವತ. ಭವಾಟವೀಂ ವಿಧಿ, ಸಂಸಾರವೇ ಕಾಡು. ಇಲ್ಲಿ ಕಳ್ಳರು ಇರ್ತಾರೆ, ಕಾಡು ಪ್ರಾಣಿಗಳು. ಕಾಡು ಅಂದಮೇಲೆ ಕಾಡು ಪ್ರಾಣಿ ಇರಲೇಬೇಕು. ಈಗೆಲ್ಲ ನಾಡಿಗೆ ಬರಲಿಕ್ಕೆ ಶುರು ಮಾಡಿದ್ದಾವೆ. ಅಲ್ಲಿ ಚಿರತೆ ಬರ್ತದೆ, ಇಲ್ಲಿ ಆನೆ ಬರ್ತದೆ ಅಂತ ಕತೆ ಕೇಳಲಿಕ್ಕೆ ಶುರು ಮಾಡಿದ್ದೀವಿ. ಏನು ಭಾರೀ ವಿಷಯ ಅಂತ ಹೇಳ್ತಾರೆ. ಮತ್ತು ಕಾಡಿನಿಂದ ಪ್ರಾಣಿಗಳು ಬಂದೇ ಬರ್ತಾವೆ, ನಾಡಿಗೆ ಬರದೆ ಏನು ಮಾಡ್ತಾರೆ? ಇವನಿಗೆ ಹಣ ಸಂಪಾದಿಸಿದ ಆತ ಕೈಯಲ್ಲಿ ಆಯುಧ ಇಲ್ಲದೆ, ರಕ್ಷಣೆಗೆ ಒಂದು ಪದಾರ್ಥ ಇಟ್ಟುಕೊಳ್ಳದೇನೆ ನಿರಾಯುಧನಾಗಿ ಹೋಗ್ತಾ ಇದ್ದ. ನಾವೆಲ್ಲ ಸಂಸಾರದ ಕಾಡಿನಲ್ಲಿ ಪುಣ್ಯದ ಸಂಪಾದನೆ ಮಾಡಿ ಪುಣ್ಯ ಹಣ ಗಂಟಿಟ್ಟುಕೊಂಡು ಕಾಡುದಾರಿ ಸಂಸಾರದ ಕಾಡಿನಲ್ಲಿ ಹೊರಟ್ವಿ ಅಂತ ಅರ್ಥ. ಹೊರಟಾಗ 6 ಜನ ಕಳ್ಳರು ಬಂದರು. ಯಸ್ಯಾಮಿಮೇ ಷಣ್ಣರ ದೇವದಸ್ಯವಃ
ಸಾರ್ಥಂ ವಿಲುಂಪಂತಿ ಕುನಾಯ ಕಂಬಲಾತ್. ಷಣ್ಣರದೇವ 6 ಜನ, ಷಣ್ಣರದೇವ ದಸ್ಯವಹ, ಷಡ್ದಸ್ಯವಹ ಅಂದ್ರೆ 6 ಜನ ಕಳ್ಳರು. ಹಿಂದೆ ಬಂದಿದೆ 6 ಜನ, ಕಾಮಕ್ರೋಧಾದಿ 6 ಜನ ಕಳ್ಳರು. ಅವರು ಮನುಷ್ಯನನ್ನ ಸಂಪಾದಿಸಿದ ಪುಣ್ಯ ಸಂಪತ್ತನ್ನು ದೋಚ್ತಾವೆ. ಕಾಮ, ಮನುಷ್ಯ ಅತಿಯಾಗಿ ಅಭಿಲಾಷೆಗಳನ್ನು ಪಟ್ಟು ವಸ್ತುಗಳ ಖರೀದಿ ಮಾಡ್ತಾನೆ, ಪುಣ್ಯ ಖರ್ಚಾಯಿತು ಅಂತ ಅರ್ಥ. ಈಗೆಲ್ಲ ಆನ್ಲೈನ್ ಪೇಮೆಂಟ್ ಏನು ಗೊತ್ತಾಗಲ್ಲ, ಸ್ಕ್ಯಾನ್ ಮಾಡು, ಹಣ ಖರ್ಚು ಮಾಡು. ಸ್ವಲ್ಪ ಹಿಂದೆ ಕಾರ್ಡ್ ಪೇಮೆಂಟ್ ಜಾಸ್ತಿ. ಇವಾಗ ಏನು ಪುಣ್ಯ ಎಷ್ಟಿದೆ ಅಂತ ಗೊತ್ತಿಲ್ಲ, ಹಣ ಎಷ್ಟಿದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಆರ್ಡ್ರ್ ಮಾಡ್ತಾನೆ ಇದ್ದಾನೆ. ಹೋಮ್ ಡೆಲಿವರಿ ವ್ಯವಸ್ಥೆ, ಏನು ಗೊತ್ತಿಲ್ಲ. ಹಾಗೆ ಪುಣ್ಯ ಖರ್ಚಾಗ್ತಾ ಇದೆ. ಅಭಿಲಾಷೆಗಳನ್ನು ಹೆಚ್ಚೆಚ್ಚು ಬೆಳೆಸ್ಕೊಂಡ್ವಿ, ಭೋಗ ಹೆಚ್ಚು ಮಾಡ್ತಾ ಇದ್ದೀವಿ, ಪುಣ್ಯ ತಾನಾಗೆ ಖರ್ಚಾಗ್ಲಿಕ್ಕೆ ಶುರುವಾಯಿತು. ಕ್ರೋಧದಿಂದ, ಲೋಭದಿಂದ, ಮೋಹ, ಮದ, ಮಾತ್ಸರ್ಯಗಳೆಲ್ಲ ನಮ್ಮ ಪುಣ್ಯವನ್ನು ಖರ್ಚು ಮಾಡಿಸ್ತದೆ. ಅದಿಲ್ಲ ಅಂದಾಗ ಕಾಡು ಪ್ರಾಣಿ ಅಟ್ಟಿಸ್ಕೊಂಡು ಬಂದ್ವು, ಓಡ್ಲಿಕ್ಕೆ ಶುರು ಮಾಡಿದ. ನಮ್ಮ ಬಂಧುಗಳೇ ಒಂದರ್ಥದಲ್ಲಿ ಕಾಡು ಪ್ರಾಣಿ ಇದ್ದಾಗಿರ್ತಾರೆ. ಗೋಮಾಯವೋ ಯತ್ರ ಹರಂತಿ ಸಾರ್ಥಿಕಂ. ಗೋಮಾಯವಹ, ನರಿ, ನಾಯಿ, ಕ್ರೂರ ಪ್ರಾಣಿಗಳೆಲ್ಲ ನಮ್ಮನ್ನು ಅಟ್ಟಿಸ್ಕೊಂಡು, ನನಗೊಂದಿಷ್ಟು ಕೊಡು ಸಂಪತ್ತು ಅಂತ. ನನ್ನ ಹತ್ರನೇ ಇಲ್ಲ, ನಿಮಗೇನು ಕೊಡಲಿ ಅಂತ ಈತ ಓಡ್ದ ಅಂದರೆ ಕಾಲಚಕ್ರ, ಆಯುಷ್ಯ ಹರಣ ಆಯಿತು. ಗೊತ್ತಾಗದೆ ಹಾಳು ಬಾವಿಗೆ ಬಿದ್ದ. ಹಾಳು ಬಾವಿ ಅಂತಂದರೆ ಮುಪ್ಪು ಅಂತ ಅರ್ಥ. ಮುಪ್ಪಿನ ಬಾವಿಗೆ ಬಿದ್ದಾಗ ಕೆಳಗೆ ನೋಡಿದರೆ ಘಟಸರ್ಪ. ವಯಸ್ಸಿದ್ದಾಗ ಸಾಧನೆ ಮಾಡಿಕೊಳ್ಳಿಲ್ಲಲ್ಲ ಅನ್ನೋ ಕೊರಗೆ ಘಟಸರ್ಪ ಅಂತ. ವಯಸ್ಸಿದ್ದಾಗ, ದೇಹದಲ್ಲಿ ಶಕ್ತಿ ಇದ್ದಾಗ ಬೇಕಾದಂಗೆ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತದೆ, ನಮಗೆ ಮಾಡಿಕೊಳ್ಳೋದಿಲ್ಲ. ಜ್ಞಾನ ಸಂಪಾದನೆ ಮಾಡಲ್ಲ, ಹರಿಗುರುಗಳ ಸೇವೆ ಮಾಡಲ್ಲ. ವಯಸ್ಸೆಲ್ಲ ಆದಮೇಲೆ ಕೊರಗಲಿಕ್ಕೆ ಶುರು ಮಾಡ್ತೀವಿ. ಅಯ್ಯೋ ನಾವು ಕಳ್ಕೊಂಡ್ವಿ. ಆ ಕೊರಗೆ ಘಟಸರ್ಪ ಅಂತದ್ದು. ಅದ್ರ ಬಾಯಲ್ಲಿ ಬೀಳಬೇಕು, ಅಷ್ಟರಲ್ಲೇ ಒಂದು ಟೊಂಗೆ ಬೇರೆ ಹಿಡ್ಕೊಂಡ. ಅಭಿಮಾನ ಅನ್ನೋ ಟೊಂಗೆ ಅಂತ ಅರ್ಥ. ನಮಗೆಲ್ಲ ವಯಸ್ಸಾದ್ಮೇಲೆ ನಾವು ಅಭಿಮಾನದ ಟೊಂಗೆ ಇಟ್ಕೊಳ್ತೀವಿ. ಅದು ಈಗಲೋ ಆಗಲೋ ಬೀಳೋ ಹಾಗೆ ಇರ್ತದೆ, ಆದರೂ ಹಿಡ್ಕೊಂಡಿರ್ತೀವಿ. ಜೇನುಗೂಡು ಛಿದ್ರ ಆಯಿತು, ಮೈ ತುಂಬ ಜೇನು ಹುಳಗಳು ಮುತ್ತುರಿದುವು ಅಂದರೆ ರೋಗಗಳು ಮುತ್ತುರುತ್ತವೆ. ವಯಸ್ಸಾಗ್ತಾ ರೋಗಗಳು ಮುತ್ತುರುತ್ತವೆ. ಇಷ್ಟರ ಮಧ್ಯದಲ್ಲಿ ಮೇಲೂ ಇಲ್ಲ, ಕೆಳಗೂ ಇಲ್ಲ, ನಡಂತರ ಆ ತೊಂಗೆ ಹಿಡ್ಕೊಂಡು ಜೋತಾಡುವಾಗಲೂ ನಾವು ಮಾತ್ರ ಜೇನುತುಪ್ಪದ ಸವಿ, ಆ ಕ್ಷಣಿಕವಾದ, ಅಸ್ಥಿರವಾದ, ಅಲ್ಪವಾದ ಸುಖವನ್ನು ಬಹಳ ದೊಡ್ಡ ಸುಖ ಅಂತ ಅನುಭವಿಸ್ತಿರ್ತೀವಿ. ಇದೇ ನೋಡಿ ನಿನಗೆ ಹೇಳಿದ ತತ್ವೋಪದೇಶ ಅಂತಂದ್ರೆ. ಆ ರಾಜ ರಹುಗಣ ಬಹಳ ಬುದ್ಧಿವಂತ. ಆತ ಮರು ಪ್ರಶ್ನೆ ಹಾಕಿಬಿಟ್ಟ. ಅಲ್ಲ ಭರತ, ಇದೆಲ್ಲ ಕಥೆ ಹೇಳ್ದಿ, ಬಹಳ ಸಂತೋಷ, ಕಾಡ್ದಾರಿ ದಾಟೋ ಉಪಾಯ ಹೇಳಲಿಲ್ಲಲ್ಲ ನೀನು ಅಂತಂದ. ಸಂಸಾರ ಕಾಡು, ಪುಣ್ಯ ಖರ್ಚು ಮಾಡಿಬಿಡ್ತೀವಿ, ಕಾಮಕ್ರೋಧಗಳು ನಮ್ಮನ್ನು ಮುತ್ತುರ್ತಾರೆ, ಕಾಡು ಪ್ರಾಣಿಗಳು ಅಟ್ಟಿಸ್ಕೊಂಬರ್ತಾವೆ, ಮುಪ್ಪಿನ ಬಾವಿಗೆ ಬೀಳ್ತೇವಿ, ಎಲ್ಲ ಸರಿ, ದಾಟೋ ಉಪಾಯ ಹೇಳಬೇಕಿತ್ತು. ಅದಕ್ಕೆ ರಹುಗಣನಿಗೆ ಹೇಳ್ತಾನೆ ಭರತ, ರಹುಗಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡ ಕೃತಭೂತ ಮೈತ್ರ ಅಸಜ್ಜಿತಾತ್ಮ ಹರಿಸೇವಯಾಶಿತಂ ಜ್ಞಾನಾಸಿ ಮಾದಾಯ ತರಾತಿ ಪಾರಂ. ನಿನಗೆ ಸಂಪತ್ತಿಟ್ಕೊಂಡು ಹೊರಟಾಗ ಕಳ್ಳರು ಬರೋ ಸಂಭವ ಇರ್ತದೆ ಅಂತ ಆತ್ಮರಕ್ಷಣೆಗೊಂದು ಆಯುಧ ಹಿಡ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಸಂಸಾರದ ಕಾಡು ದಾಟಬೇಕಾದ್ರೆ ಕಳ್ಳರು ಬಂದರೂ ಅವರನ್ನು ಎದುರಿಸ್ಬೇಕು. ನಿನ್ನ ಸಂಪತ್ತು ರಕ್ಷಣೆ ಆಗಬೇಕಾದ್ರೆ ಕೈಯಲ್ಲಿ ಆಯುಧ ಹಿಡಬೇಕು. ಆಯುಧ ಯಾವುದು? ಜ್ಞಾನಾಸಿ ಮಾದಾಯ ತರಾತಿ ಪಾರಂ. ಜ್ಞಾನ, ತತ್ವಜ್ಞಾನದ ಖಡ್ಗೆ ಹಿಡ್ಕೊಂಡು ಹೊರಡಬೇಕು. ಕೈಯಲ್ಲಿ ಯಾರು ಜ್ಞಾನದ ಖಡ್ಗೆ ಹಿಡ್ಕೊಳ್ತಾರೆ ಅವರು ಎಂಥ ಕಳ್ಳರನ್ನು ಎದುರಿಸ್ಬೋದಂತೆ. ನಮ್ಮ ಕೈಯಲ್ಲಿ ಏನು ಆಯುಧ ಇಲ್ಲ ಅಂದರೆ ಯಾವ ಕಳ್ಳರು ನಮ್ಮನ್ನು ನೋಡಿ ಹೆದರಲ್ಲ. ಕಳ್ಳರು ಹೆದರಲ್ಲ, ಪ್ರಾಣಿಗಳು ಹೆದರಲ್ಲ, ಎಲ್ಲರೂ ನಮ್ಮ ಮೈ ಮೇಲೆ ಮುತ್ತಿರ್ತಾರೆ. ಅದೇ ಜ್ಞಾನದ ಖಡ್ಗೆ ಇತ್ತು ಅಂದರೆ ಎಂಥವರೂ ಹೆದರುತ್ತಾರೆ. ಜ್ಞಾನಾಸಿ ಮಾದಾಯ ತರಾತಿ ಪಾರಂ.
ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಚಿತ್ವಾ ಛೇದನಂ ವಿಮರ್ಶನಂ ಅಂತಾರೆ ಭಗವತ್ಪಾದರು ಗೀತಾ ಭಾಷ್ಯದಲ್ಲಿ. ವಿಮರ್ಶೆ ಮಾಡ್ತಾ ಹೋಗು. ಯಾವ್ಯಾವ ವಸ್ತು ಏನೇನಿದೆ ಅಂತ ಜಗತ್ತಿನೊಳಗೆ ವಿಮರ್ಶೆ ಮಾಡು. ಒಳ್ಳೆ ವಿಮರ್ಶೆ ಮಾಡ್ತಾ ಒಂದಿಷ್ಟು ಒಳಗಡೆಯಲ್ಲಿ ಅನುಭವದ ಖಡ್ಗ ತಯಾರಾಗ್ತದೆ. ಆ ಅನುಭವದ ಖಡ್ಗದಿಂದ ಎಲ್ಲರನ್ನ ದೂರ ಇಡ್ಲಿಕ್ಕೆ ಬರ್ತದೆ. ಎಷ್ಟು ಹತ್ರ ಕರ್ಕೊಳ್ಬೇಕೋ ಅಷ್ಟೇ ಹತ್ರ ಕರ್ಕೊಳ್ಳಿಕ್ಕಾಗ್ತದೆ. ಈ ತತ್ವವನ್ನು ಜ್ಞಾನ ಖಡ್ಗ, ಜ್ಞಾನದ ಮಹತ್ವವನ್ನು ಹೇಳಿದಂಥ ವಿಷಯ. ಜ್ಞಾನಕ್ಕಿಂತ ಪವಿತ್ರ ಮತ್ತೊಂದಿಲ್ಲ ಅಂದ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ಮಾತು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಅನ್ನೋದು ಬೆಂಕಿ ಇದ್ದಂತೆ. ಭಾಗವತ ಜ್ಞಾನವನ್ನು ಖಡ್ಗ ಅಂತದೆ, ಗೀತೆ ಜ್ಞಾನವನ್ನು ಬೆಂಕಿ ಅಂತ. ಬೆಂಕಿ ಅದು ಹೃದಯದಲ್ಲಿ ಯಾವಾಗಲೂ ಇರಬೇಕು. ತತ್ವಜ್ಞಾನದ ಬೆಂಕಿ ಇರಬೇಕು. ಆ ಬೆಂಕಿಗೆ ಎಷ್ಟು ಶಕ್ತಿ ಅಂದರೆ, ನಮ್ಮಿಂದ ಕೆಲವೊಮ್ಮೆ ನಡೆದು ಹೋಗ್ತಿರ್ತದೆ. ಎಷ್ಟೋ ನಡಿಬಾರ್ದು ಕೆಲಸ ನಡೆದು ಹೋಗ್ತದೆ ನಮ್ಮಿಂದ. ಆದರೆ ನಾವು ಜ್ಞಾನದ ಬೆಂಕಿ ಸಂಪಾದಿಸಿದ್ವಿ ಅಂತಾದರೆ ಆ ಬೆಂಕಿ ಆ ನಡಿಬಾರ್ದ ಪಾಪಗಳನ್ನು ಹತ್ತಿಯಂತೆ ಸುಟ್ಟಾಗ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಭಸ್ಮ ಮಾಡ್ತದಂತೆ. ಮನುಷ್ಯನಿಗೆ ಹೆಚ್ಚು ಸಂಪಾದನೆ, ಮನೆ, ಸಂಪತ್ತು, ಪ್ರಸಿದ್ಧಿ, ಅಧಿಕಾರ ಇವೆಲ್ಲ ಒಂದು ತಕ್ಕಡಿ ಅಂತ. ಒಳಗಡೆಯಿಂದ ತತ್ವಜ್ಞಾನ ಬರೋ ಹಾಗೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು ತಕ್ಕಡಿ ಅಂತ. ಅದು ಬಂತು ಅಂದರೆ ಉಳಿದೆಲ್ಲ ಬಂದ ಹಾಗೆ ಲೆಕ್ಕ. ಅದಕ್ಕೆ ಭಗವಂತ ಜ್ಞಾನದ ಬಗ್ಗೆ ವಿಶೇಷವಾಗಿ ಆಸ್ಥೆ ಮೂಡಿಸಬೇಕು ಅಂತ ಹೇಳಿದ್ದಾನೆ. ಭಾಗವತವು ಕೂಡ ಜ್ಞಾನದ ಖಡ್ಗವನ್ನು ಧರಿಸಿ ನಡಿ ಅಂತ ರಹುಗಣನಿಗೆ ಉಪದೇಶ ಮಾಡ್ತದೆ. ಇದು ನಮಗೆ ಕೊಟ್ಟ ಉಪದೇಶ ಅಂತ ತಿಳಿಬೇಕು. ಇನ್ನು ಭೂಗೋಳ ಖಗೋಲಗಳ ವರ್ಣನೆ 5ನೇ ಸ್ಕಂದದಲ್ಲಿ ವಿಸ್ತಾರ. ಭೂಗೋಳ ಅಂದರೆ ಸಪ್ತದ್ವೀಪ, ಸಪ್ತ ಸಾಗರಗಳೇ. ಈ ಬ್ರಹ್ಮಾಂಡದ ಮಧ್ಯದಲ್ಲಿರೋದು ಕೇಂದ್ರ ಬಿಂದುವಿನಂತೆ ಮೇರು. ಆ ಮೇರುವಿನ ಸುತ್ತಲೂ ಅಂದರೆ ಮೇರು 84,000 ಭೂಮಿಯ ಮೇಲ್ಗಡೆಯಲ್ಲಿ ವ್ಯಾಪಿಸಿದೆ. 16,000 ಯೋಜನ ಭೂಮಿಯ ಕೆಳಗಡೆಯಲ್ಲಿ ಮೇರು ಪರ್ವತ ಇದೆ. 25 ಕೋಟಿ ಯೋಜನ ಬ್ರಹ್ಮಾಂಡದ ಎಲ್ಲ ಕರ್ಪರಗಳಿಂದ ಮೇರು ಪರ್ವತಕ್ಕೆ ಅಳತೆ. ಹಾಗಾಗಿ ಮೇರು ಪರ್ವತವೇ ಬಿಂದು. ಮೇಲ್ಗಡೆ 25 ಕೋಟಿ ಯೋಜನ, ಕೆಳಗಡೆ 25 ಕೋಟಿ ಯೋಜನ, ಬಲಭಾಗ ಎಡಭಾಗ ಎಲ್ಲಿ ಲೆಕ್ಕ ಹಾಕಿದರೂ ಮೇರು ಪರ್ವತದಿಂದ ಬ್ರಹ್ಮಾಂಡದ ಗೋಡೆಗೆ 25 ಕೋಟಿ ಯೋಜನ ಬರಬೇಕು. ಹಾಗೆ ಮಾಡಿದಾನೆ ದೇವರ ಸೃಷ್ಟಿ. ಅದು ಎಂಥ ಆರ್ಕಿಟೆಕ್ಟ್ ಇಂಜಿನಿಯರ್ ಅವನು. ಆ ಮೇರು ಪರ್ವತದ ಸುತ್ತಲೂ ಈ 7 ದ್ವೀಪಗಳನ್ನು, 7 ಸಮುದ್ರಗಳನ್ನು ಭಗವಂತ ಇಟ್ಟಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಒಂದೊಂದು ದ್ವೀಪಗಳಲ್ಲಿ ಬೇರೆ ಬೇರೆ ಖಂಡಗಳನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಆ 9 ಖಂಡಗಳನ್ನು ಹೇಳ್ತಾರೆ. ನವಸ್ವಪಿ ವರ್ಷೇಶು ಭಗವಾನ್ ನಾರಾಯಣೋ ಮಹಾಪುರುಷ ಅಂತ 9 ಖಂಡಗಳಲ್ಲಿ ಭಗವಂತ 9 ವರ್ಷಗಳಲ್ಲಿ ತಾನಿದ್ದಾನೆ. ಎಲ್ಲ ಕಡೆಯಲ್ಲಿ ಹೇಳಲಿಲ್ಲ. ಜಂಬೂದ್ವೀಪದ ವಿಶೇಷತೆಯನ್ನು ಬಹಳ ತಿಳಿಸ್ತದೆ ಭಾಗವತ. ಮೊದಲನೇ ದ್ವೀಪನೇ ಮೇರು ಪರ್ವತದ ಸುತ್ತಲೂ ಇರೋದು ಜಂಬೂದ್ವೀಪ. ಆ ಜಂಬೂದ್ವೀಪದ ಸುತ್ತಲೂ ಇರೋದು ಲವಣ ಸಮುದ್ರ. ಆ ಲವಣ ಸಮುದ್ರದ ಮತ್ತೆ ಸುತ್ತಲೂ ಇರೋದು ಪ್ಲಕ್ಷ. ಹೀಗೆ 9 ದ್ವೀಪಗಳಿದ್ದಾವೆ. ಅದು 7 ದ್ವೀಪಗಳಿದ್ದಾವೆ. ಒಂದು ದ್ವೀಪ, ಒಂದು ಸಮುದ್ರ, ಮತ್ತೊಂದು ದ್ವೀಪ, ಮಗದೊಂದು ಸಮುದ್ರ, ಮತ್ತೆ ದ್ವೀಪ, ಮತ್ತೆ ಸಮುದ್ರ. ಹೀಗದನ್ನು ಮೇರು ಪರ್ವತದ ಸುತ್ತಲೂ ಹೀಗಿದೆ ಅಂತ ಯೋಚನೆ ಮಾಡಿಸ್ತಾರೆ. ಅದರಲ್ಲಿ ಜಂಬೂದ್ವೀಪ ಬಹಳ ವಿಶೇಷವಾದಂಥ ದ್ವೀಪ. ಈ ಬ್ರಹ್ಮಾಂಡದಲ್ಲಿ ಜಂಬೂದ್ವೀಪದೊಳಗಿರೋದೇ 9 ವರ್ಷಗಳಲ್ಲಿ ಭಾರತ ವರ್ಷ. ಒಂದೊಂದು ವರ್ಷಗಳಲ್ಲಿ ಭಗವಂತ ಒಂದೊಂದು ರೂಪಗಳನ್ನು ಇಟ್ಟಿದ್ದಾನೆ. ಒಂದೊಂದು ಖಂಡಗಳಲ್ಲಿ ಒಂದೊಂದು ರೂಪ. ಭಗವಂತ ಒಂದೊಂದು ರೂಪದಿಂದ, ಒಂದೊಂದು ನಾಮದಿಂದ, ಅದದೇ ಮಂತ್ರದಿಂದ ಆ ಪ್ರಜೆಗಳಿಂದ ಇವತ್ತಿಗೂ ಪೂಜೆ ಮಾಡಿಸ್ಕೊಳ್ತಾ ಇದ್ದಾನಂತೆ. ಎಂಥ ಅದ್ಭುತ. ಅದರಲ್ಲಿ ಭರತಖಂಡ ವಿಶೇಷ. ಭರತ ವರ್ಷದಲ್ಲಿ ಯಾರು ಜನ್ಮ ತಳಿತಾರೆ
ಅವರು ಮುಕ್ತಿಗೆ ಹೋಗ್ಲಿಕ್ಕೆ ಬೇಕಾದ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಅರ್ಹತೆ ಪಡೆದ್ರು ಅಂತ ಅರ್ಥ. ಇದನ್ನು ಕರ್ಮಭೂಮಿ ಅಂತ ಕರೆದಿದ್ದಾರೆ. ಇಲ್ಲಿರುವ ನದಿಗಳು, ಇಲ್ಲಿರುವ ಬೆಟ್ಟ, ಅವುಗಳ ಹೆಸರು ಕೇಳಿದರೆ ಸಾಕು ನಾವು ಪವಿತ್ರರಾಗ್ತೇವಂತೆ. ಎಂಥೆಂಥ ನದಿಗಳ ಹೆಸರು ಹೇಳಿದ್ದಾರೆ, ಎಂಥೆಂಥ ಪರ್ವತಗಳ ನಾಮವನ್ನು ಹೇಳ್ತಾರೆ ಭಾಗವತದೊಳಗೆ. ಅವುಗಳನ್ನು ಕೂಡ ಅನುಸಂಧಾನ ಮಾಡಬೇಕು. ಭಾರತ ವರ್ಷದಲ್ಲಿರುವಂತಹ ನದಿಗಳ ಹೆಸರುಗಳು, ಅದರಲ್ಲಿಯೂ ವಿಶೇಷವಾದಂಥ ನದಿ ಅಂದರೆ ಭಾಗೀರಥಿ. ಆ ಭಾಗೀರಥಿಯ ಮಹಿಮೆಯನ್ನು 5ನೇ ಸ್ಕಂದ ಹೇಳ್ತದೆ, ಭಾಗೀರಥಿ ಗದ್ಯ ಅಂತ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಾಮಪಾದಾಂಗುಷ್ಠನಖ ನಿರ್ಭಿನ್ನೋರ್ಧ್ವಾಂಡಕಟಾಹ ವಿವರೇಣಾಂತಃ ಪ್ರವಿಷ್ಟಾ ಯಾ ಬಾಹ್ಯ ಜಲಧಾರಾ ತಚ್ಚರಣ ಪಂಕಜಾವನೇಜನ ಅರುಣ ಕಿಂಜಲ್ಕೋಪರಂಜಿತಾಖಿಲ ಜಗದಗ ಮಲಾಪಹೋಪಸ್ಪರ್ಶನಾಮಲಾ ಸಾಕ್ಷಾತ್ ಭಗವತ್ಪದೀತ್ಯನುಪಲಕ್ಷಿತ ವಚೋ. ಇದೆಲ್ಲ ಭಾಗವತದಲ್ಲಿ ಬರುವ ಭಾಗೀರಥಿ ಗದ್ಯ ಅಂತ ಅನುಸಂಧಾನ ಮಾಡಬೇಕು. ಇದನ್ನು ಪಾರಾಯಣ ಮಾಡಲಿಕ್ಕೆ ಹೇಳಿದ್ದಾರೆ. ಇದು ಗಂಗಾ ನದಿಯ ವಿಶೇಷತೆ. ಹೇಗೆ ಬಂದ್ಲವಳು, ಹೇಗೆ ಸೇರಿದ್ಲು ಭಾರತ ಖಂಡದಲ್ಲಿ? 4 ಭಾಗಗಳಾಗಿದ್ದಾಳೆ. ಸೀತಾ, ಭದ್ರಾ, ಚಕ್ಷು, ಅಲಕನಂದ ಅಂತ. ಅದರಲ್ಲಿ ಸೀತಾ, ಭದ್ರಾ, ಚಕ್ಷು ಬೇರೆ ಬೇರೆ ದಿಕ್ಕಿನ ಸಮುದ್ರಕ್ಕೆ ಹೋಗಿ ಹರಿದು ಸೇರ್ತಾಳೆ, ಮೇರು ಪರ್ವತದ ತುದಿಯಲ್ಲಿ ಇಳಿದು. ಅಲಕನಂದ ಮಾತ್ರ ಮೇರು ಪರ್ವತದ ದಕ್ಷಿಣದ ಭಾಗಕ್ಕೆ ಬಂದು ಭಾರತ ಖಂಡವನ್ನು ಪ್ರವೇಶ ಮಾಡಿ ಪೂರ್ವ ಸಮುದ್ರಕ್ಕೆ ಹೋಗಿ ಸೇರ್ತಾ ಇದ್ದಾಳಂತೆ. ಇಷ್ಟು ಮಹಿಮೆಯನ್ನು ಈ ಭಾಗೀರಥಿ ಗದ್ಯದಲ್ಲಿ ವಿವರಣೆ ಕೊಡ್ತಾರೆ. ಇನ್ನು ಈ ಭಾರತ ವರ್ಷದಲ್ಲಿ ಇನ್ನಿಷ್ಟು ವಿಶೇಷತೆಗಳಿದ್ದಾವೆ. ಬೆಟ್ಟಗಳ ಹೆಸರುಗಳನ್ನು, ನದಿಗಳ ಹೆಸರುಗಳನ್ನು ದಿನನಿತ್ಯ ಒಂದು ಸಲಿ ಹೇಳಿಕೊಂಡ್ರೂ ಕೂಡ ನಮ್ಮನ್ನು ಪವಿತ್ರ ಮಾಡ್ತದೆ. ಅವುಗಳ ವಿವರಣೆ ಕೊಡ್ತಾರೆ. ಅದಾದ ಮೇಲೆ ಅಪೇಕ್ಷೆ ಪಟ್ಟು ಕೇಳ್ದ, ಎಲ್ಲ ಸರಿ, ಈ ನರಕ ಅಂತ ಒಂದಿದೆ ಅಂತಲ್ಲ, ಅದು ಎಲ್ಲಿದೆ ಅಂತ ಕೇಳ್ದ ಅಂತ. ಮೇರು ಪರ್ವತದ ದಕ್ಷಿಣ ದಿಗ್ಭಾಗದ ಕಡೆಯಲ್ಲಿ ನರಕದ ಬಗ್ಗೆ ವಿವರಣೆ ಕೊಡಬೇಕು ಅಂತ ಸ್ವಲ್ಪ ಮಾತ್ರ ಹೇಳ್ತೀನಿ, ಪೂರ್ಣ ಹೇಳಲ್ಲ ಅಂತಾರೆ. 28 ಥರದ ನರಕಗಳನ್ನು ಹೇಳ್ತಾರೆ. ತಮಸ್ಸು, ರೌರವ, ಮಹಾರೌರವ, ಕ್ರಿಮಿಭೋಜನ ಅಂತ ಒಂದು ನರಕ ಇದೆ ಅಂತೆ. ಅದೆಲ್ಲ ನರಕದ ವಿವರಣೆ ಕೊಡ್ತಾರೆ. ಯಾವ ಪಾಪಗಳಿಗೆ ಈ ನರಕಗಳ ಶಿಕ್ಷೆ ಅಂತ. ಅಂದರೆ ಎಂಥೆಂಥ ನರಕಗಳಿಗೆ ಸುಮ್ಮನೆ ಹೋಗಲ್ಲಂತ, ಇಂಥ ಪಾಪ ಮಾಡಿದ್ರೆ ಹೋಗಬೇಕು ಅಂತ ವ್ಯವಸ್ಥೆ ಮಾಡಿದಾನಂತ. ನರಕ ನಾಮ ಭಗವನ್ ಕಿಂ ದೇಶ ವಿಶೇಷಾಹ ಅಂತ ಅದರ ವಿವರಣೆ ಕೊಡ್ತಾರೆ. ಒಂದೊಂದು ನರಕಗಳ ವಿವರಣೆ ಕೇಳ್ತಾ ಕೇಳ್ತಾ ಪರೀಕ್ಷಿತ್ ರಾಜ ಎಂಥೆಂಥ ನರಕಗಳನ್ನು ಹೇಳಿದ್ರಲ್ಲ. ಮನುಷ್ಯ ನೋಡಿದರೆ ಭೂಮಿಯಲ್ಲಿ ಬಂದಾತ ಈ ನರಕಗಳಿಗೆ ಹೋಗಿ ಬಿದ್ದು ಹೊರಳಾಡಲೇಬೇಕಾ? ಪಾಪ ಮಾಡೇ ಮಾಡ್ತಾನೆ. ಮತ್ತೆ ವಜ್ರಕಂಠಕ ಅಂತ ನರಕ ಇದೆ. ಕುಂಭೀಪಾಕ ಅಂತ ಒಂದು ನರಕ ಇದೆ. ಕುಂಭೀಪಾಕ ಅಂತ ನರಕ ಹೇಳಿದ್ದಾರೆ. ಮನುಷ್ಯ ದೇಹ ಬಂದಾಗ ಒಂದು ಕಬ್ಬಿಣದ ಬಾಂಡ್ಲೆ, ಅದರೊಳಗೆ ಉಸುಕು ಹಾಕ್ತಾರೆ. ಆ ಉಸುಕಿನ ಕೆಳಗಡೆಯಲ್ಲಿ, ಬಾಂಡ್ಲೆ ಕೆಳಗಡೆಯಲ್ಲಿ ಬೆಂಕಿ ಹಚ್ಚಿ ಕುದಿಸ್ತಿರ್ತಾರಂತೆ ಉಸುಕನ್ನು. ಈ ದೇಹ ಬಂದಾಗಲೂ ತೀರ್ಥಯಾತ್ರೆ ಯಾರು ಮಾಡಲ್ಲ, ಸರಿಯಾಗಿ ತೀರ್ಥಯಾತ್ರೆ ಮಾಡಲಾರರು, ದೇಹವನ್ನು ಪವಿತ್ರವಾಗಿ ಇಟ್ಟುಕೊಳ್ಳೋದಿಲ್ಲ, ತಿನ್ನಬಾರದು ತಿಂತಾರೆ, ಮಾಂಸ ಭಕ್ಷಣ ಮಾಡ್ತಾರೆ. ಅಂಥವರಿಗೆಲ್ಲ ಕುಂಭೀಪಾಕದಲ್ಲಿ ಹಾಕಿ ಕರೀತಾರಂತೆ. ಹೀಗೆ ವಜ್ರಕಂಠಕ, ಇಂಥಿಂಥ ತಂದೆ ತಾಯಂದ್ರನ್ನ ಅವಾಚ್ಯ ಶಬ್ದಗಳಿಂದ ಯಾರು ನಿಂದಿಸ್ತಾರೆ, ಅವರ ಮಾತುಗಳನ್ನು ತಿರಸ್ಕರಿಸ್ತಾರೆ, ಅಂಥವರಿಗೆಲ್ಲ ನರಕಗಳು. ಮನೆಯಲ್ಲಿ ಶೌಚ ಆಚಾರಗಳನ್ನು ಯಾರು ಸರಿಯಾಗಿ ನಡೆಸಲ್ಲ, ಅಂಥವರಿಗೆ ಎಂಥ ಶಿಕ್ಷೆ, ಇದನ್ನೆಲ್ಲ ಘೋರವಾಗಿದೆ. ಅದನ್ನೆಲ್ಲ ವಿವರಣೆ ಮಾಡ್ತಾರೆ. ಏವಂ ವಿಧಾ ನರಕ ಯಮಾಲಯೇ ಸಂತಿ ಶತಶಃ ಸಹಸ್ರಶಸ್ತೇಷು ಸರ್ವೇಷು ಚ ಸರ್ವ ಏವ ಅಧರ್ಮವರ್ತಿನಃ ಅಂತಾರೆ. ನಾನು ನಿನಗೆ 28 ಹೇಳಿದೆ ಅಷ್ಟೆ. ಶತಶಃ ಸಹಸ್ರಶಃ ಯಮಾಲಯೇ ನರಕಾಹ ಸಂತಿ. 100 ಸಾವಿರಾರು ನರಕಗಳ ವಿಭಾಗ ಇದೆ ಅಂತೆ. ಅಲ್ಲಲ್ಲಿ ಅಧರ್ಮ ಮಾಡಿದವರು ಎಂತೆಂಥ ಸಣ್ಣ ಸಣ್ಣ ತಪ್ಪು ಮಾಡಿದ್ರು ಅವ್ರು ಹೋಗಿ ಬೀಳ್ಬೇಕಲ್ಲಿ.
ಅಲ್ಲಿ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. CC ಕ್ಯಾಮ್ರಾ ಇಟ್ಬಿಟ್ಟಿರ್ತಾನೆ ಯಮಧರ್ಮರಾಜ. ಯಾರು ಏನು ತಪ್ಪು ಮಾಡಿದ್ರು ಗೊತ್ತಾಗ್ತದೆ, ರಿಪೋರ್ಟ್ ಅವ್ರ ಹತ್ರ ಇರ್ತದೆ. ಹಾಗಾಗಿ ತಪ್ಪಿಸ್ಕೊಳ್ಳಿಕ್ಕಿಲ್ಲ ಅಂತ ತಪ್ಪಿತಸ್ಥರಲ್ಲಿ ಬೀಳ್ತಾರೆ. ಹೀಗೆ ಹೇಳಿದಾಗ ಪರೀಕ್ಷಿತ್ ರಾಜನಿಗೆ ಸಂಶಯ ಬಂತು. ಪಾಪ ಮಾಡೇ ಮಾಡ್ತಾರೆ ಮನುಷ್ಯರು ಒಂದು ಮೇಲೆ, ನರಕದಿಂದ ಪಾರಾಗಲಿಕ್ಕೆ ಇಲ್ವಾ ಅಂತ ಪ್ರಶ್ನೆ. ಪಾರಾಗಲಿಕ್ಕೆ ಏನಾದರೂ ಉಪಾಯ ಇದೆನಾ? ಅದಕ್ಕೆ ಉಪಾಯ ಇದೆ ಅಂತ ಹೇಳುವ ಮಾತು 6ನೇ ಸ್ಕಂದದಲ್ಲಿ ಬರ್ತದೆ. 5ನೇ ಸ್ಕಂದದ ಮುಕ್ತಾಯದಲ್ಲಿ ಇದನ್ನು ಹೇಳುವಾಗ, ಭೂದ್ವೀಪ ವರ್ಷ ಸರಿದದ್ರಿ ನಭ ಸಮುದ್ರ ಪಾತಾಳಜಿಂಗ್ ನರಕ ಭಾಗಣ ಲೋಕ ಸಂಸ್ಥಾ. ಇದುವರೆಗೂ ಹೇಳಿದ ಭೂಮಿ, ದ್ವೀಪ, ಸಮುದ್ರಗಳು, ನದಿ, ಬೆಟ್ಟ, ಇವುಗಳದ್ದೆಲ್ಲ ವರ್ಣನೆ ಇದೆಯಲ್ಲ, ಇದು ಭಗವಂತನ ಸ್ಥೂಲ ರೂಪ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡು. ಏನು ನೋಡಿದರೂ ಭಗವಂತನ ಸ್ಥೂಲ ರೂಪ ಅನ್ನೋ ಅನುಸಂಧಾನ ನಮಗೆ ಬರಬೇಕು. ಅದಕ್ಕೆ ಇದನ್ನೇ ತಿಳಿಸಿದೆ. ನರಕದಿಂದ ಪಾರಾಗಲಿಕ್ಕೆ ಉಪಾಯ ಕೇಳಿದೆ ಅಲ್ಲ, ಇದೇ ಉಪಾಯ. ರೋಗ ಬಂದವರಿಗೆಲ್ಲ ಮೃತ್ಯುನೇನಾ, ಮರಣನೇ ಬರಬೇಕಾ? ಸರಿಯಾಗಿ ಚಿಕಿತ್ಸೆ ಮಾಡಿಕೊಂಡ್ರೆ ಎಂಥ ರೋಗ ಇದ್ದರೂ ವಾಸಿ ಆಗ್ತದೆ. ಪಥ್ಯ ಮಾಡಬೇಕು, ಚಿಕಿತ್ಸೆ ತಗೊಳ್ಬೇಕು. ಎರಡೂ ಬಿಟ್ಟರೆ ಉಪಯೋಗ ಇಲ್ಲ. ಚಿಕಿತ್ಸೆ ಭಾರಿ ಚೆನ್ನಾಗಿ ಮಾಡಿಸ್ಕೋತಾರೆ ಕೆಲವರು, ಪಥ್ಯ ಇಲ್ಲ. ಆದರೆ ರೋಗ ಬಂದವನ ಪಥ್ಯ ಚಿಕಿತ್ಸೆ ಸರಿಯಾಗಿ ಮಾಡಿಕೊಂಡ ಅಂದರೆ ಪರಿಹಾರ ಆಗ್ತದೆ. ಹಾಗೆ ನಮಗೆಲ್ಲ ಪಾಪದ ರೋಗ ಅಂಟಿದೆ, ನಾವು ಅದನ್ನು ಕಳ್ಕೊಳ್ಬೇಕು, ಚಿಕಿತ್ಸೆ ಮಾಡಿಸ್ಕೊಳ್ಬೇಕು. ಏನು ಚಿಕಿತ್ಸೆ? ಹರಿನಾಮ ಸ್ಮರಣೆನೇ ಚಿಕಿತ್ಸೆ ಅಂತದೆ ಭಾಗವತ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಯಮಭೃತ್ಯರು ಯಮಪಾಶ ಹಾಕಿಯೂ ಹಿಂತೆಗೆದಂಥ ಒಂದು ಘಟನೆ ಹೇಳ್ತೇನೆ ಅಂತಾರೆ. ಭಗವಂತನ ನಾಮಸ್ಮರಣೆಗಿರುವ ಶಕ್ತಿ ಇದು. ಅಜಾಮಿಳ ಅಂತೊಬ್ಬ, ಅಂತೂ ಪಾಪಗಳು ಇನ್ನೇನು ಉಳಿದಿಲ್ಲ ಮಾಡಬೇಕಾದದ್ದು ಅವನಿಂದ, ಅಷ್ಟು ಪಾಪ ಮಾಡಿಬಿಟ್ಟಿದ್ದ. ಎಲ್ಲ ಥರದ ಪಾಪ ಮಾಡಿದ. ವಯಸ್ಸಾಯಿತು, ಪಾಪಿಷ್ಟನನ್ನು ಎಳೆದು ತೊಗೊಂಡು ಬರ್ರಿ ಎಂದ ಯಮದೂತರು ಪಾಶ ಹಾಕ್ಲಿಕ್ಕೆ ಬಂದಿದ್ದಾರೆ. ಅವರ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದಂತಾತ. ದೂರೇ ಕ್ರೀಡನಕ ಆಸಕ್ತಂ ಬಾಲಂ ನಾರಾಯಣಾಹ್ವಯಂ. ದೂರದಲ್ಲಿ ಆಟ ಆಡ್ತಾ ಇದ್ದ ಮಗನನ್ನ ನಾರಾಯಣ ಅಂತ ಕೂಗಿದ. ಮಗನ ಹೆಸರೇ ನಾರಾಯಣ. ಆದ್ದರಿಂದ ನಾರಾಯಣ ಅಂತ ಕೂಗಿದ. ಯಾರೋ ಯಮಪಾಶ ಹಾಕ್ಲಿಕ್ಕೆ ಬಂದಿದ್ದಾರೆ ನನಗೆ. ಭಾರಿ ಕ್ರೂರ ಇದ್ರು ಅವರು. ಆ ನಾರಾಯಣನ ನಾಮ ನಾರಾಯಣನ ಲೋಕಕ್ಕೆ ಹೋಗಿ ಮುಟ್ಟಿತ್ತಂತೆ. ನಾರಾಯಣನ ದೂತರೇ ಬಂದರು, ಆಕಾಶದಲ್ಲಿ ಹಿಂತೆಗಿಸಿಬಿಟ್ರು ಪಾಶ. ಅವರು ನಾರಾಯಣನ ದೂತರಾದ್ರಿಂದ ಸಲ್ಲಕ್ಷಣ ಭರಿತರಾಗಿದ್ರು. ಯಮದೂತರೆಲ್ಲ ಹಂಗಿರಲ್ಲ. ಇವ್ರದ್ದು ಕೋರೆ ಹಲ್ಲು, ಲಟ್ಟ ದೇಹ, ಕೆಟ್ಟ ಮಾರಿ, ಕಪ್ಪು ದೇಹ, ಕೈಯಲ್ಲಿ ಪಾಶ ಹಿಡ್ಕೊಂಡು ಭಾರೀ ಕ್ರೂರ ಮೀಸೆ ತಿರುಗಿಕೊಂಡು ಬಂದಿದ್ರಂತೆ. ಹಲ್ಲು ಕಟ್ಟಿತಿದ್ರು, ಆ ಕಟಕಟ ಶಬ್ದ ಬರ್ತಿತ್ತು ಇವನಿಗೆ. ಬರ್ತೀಯಾ ಇಲ್ಲ, ಕೆಂಡದಂಥ ಕಣ್ಣು. ಅವರನ್ನು ನೋಡೇ ಇವನಿಗೆ ಮಲಮೂತ್ರ ಬಂದಿರ್ಬೇಕು, ಹಂಗಿರ್ತಾರಂತೆ ಯಮದೂತರು. ಗರುಡ ಪುರಾಣದಲ್ಲಿ ಹೇಳ್ತದೆ, ಪಾಪ ಮಾಡಿದವರು ಕೊನೆಗಾಲ ಮರಣ ಹೊಂದುವಾಗ ಯಮಕಿಂಕರನ್ನು ನೋಡ್ತಾನಂತೆ, ನೋಡೇ ಮಲಮೂತ್ರ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟು ಕ್ರೂರ ಅಂತ ಅವರ ರೂಪ. ಯಮಂದು ಹಾಗೇ ಇದೆ ಅಂತ, ಅಂಥದ್ದೇ ತೋರಿಸ್ತಾನೆ ಯಮ. ಕೋಣದ ಮೇಲೆ ಕೂತ್ಕೊಂಡು ಯಮ ತನ್ನ ಭಯಂಕರ ರೂಪ ದರ್ಶನ ಮಾಡಿಸ್ತಾನಂತೆ ಪಾಪಿಷ್ಟರಿಗೆ. ಇವನಿಗೆ ನಾರಾಯಣನ ದೂತರು ಬಂದಾಗ ಆಶ್ಚರ್ಯ ಆಯಿತು. ಏನು ಮಾತಾಡ್ತಾರೆ ನಾರಾಯಣನ ದೂತರು ನೋಡೋಣ ಅಂದರೆ, ಪಾಶ ಹಿಂತೆಗಿರಿ ಅಂದ್ರಂತೆ ಯಮದೂತರಿಗೆ ಅವರು. ಅಲ್ಲ, ಈತ ಪಾಪಿಷ್ಟ ಅಂತ ಯಮದೂತರು ವಾದ ಮಾಡ್ತಾರೆ. ಯಾರು ಹೇಳಿದ್ರು ಅವನು ಪಾಪಿಷ್ಟ ಅಂತ? ಹಿಂದಿರ್ಬೋದು, ಈಗಲ್ಲ ಅಂತಂದ್ರು. ಹಿಂದಿರ್ಬೋದು, ಈಗ ತಾನೇ ಅವನ ಬಾಯಲ್ಲಿ ಏನು ನಾಮ ಬಂತು ಅಂತ ಕೇಳಿಸ್ಲಿಲ್ಲ ನಿಮಗೆ? ನಾರಾಯಣನ ನಾಮ ಅದು. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವಾ ವೈಕುಂಠನಾಮಗ್ರಹಣಂ ಅಶೇಷಾಘಹರಂ ವಿದುಹು. ಬಾಯಲ್ಲಿ ಬಂದಂಥ ವೈಕುಂಠ ನಾಮ ಸಕಲ ಪಾಪಗಳನ್ನೂ ಪರಿಹರಿಸ್ತದಲ್ಲಪ್ಪ.
ಈ ವಿಷಯ ನಿಮಗೆ ಗೊತ್ತಿಲ್ವೇ? ಬೇಕಂದ್ರೆ ಯಮದೇವರನ್ನೇ ಕೇಳ್ಕೊಳ್ರಿ ಅಂದ್ರಂತೆ ನಾರಾಯಣನ ದೂತರು. ಪಾಶ ತೆಗೆಸಿ ಅಜಾಮಿಳನನ್ನ ಸ್ವಸ್ಥನನ್ನು ಮಾಡಿದರು. ಯಮದೂತರು ಬರಿಗೈಯಲ್ಲಿ ಹೋದರು ಯಮಲೋಕಕ್ಕೆ. ನಾರಾಯಣನ ದೂತರು ಅದೃಶ್ಯರಾದರು. ಅವರಾಡ್ತಿದ್ದ ಮಾತುಗಳು ಕಿವಿಗೆ ಬಿತ್ತು. ಇವರಿಗೆ ಪಶ್ಚಾತ್ತಾಪ ಆಯಿತು. ಎಂಥ ತಪ್ಪು ಮಾಡಿದೆ ಮನುಷ್ಯ ದೇಹ ಬಂದಾಗಲು. ತಿನ್ನಬಾರ್ದು ತಿಂದೆ, ಮುಟ್ಟಬಾರ್ದವಳನ್ನು ಮುಟ್ಟಿಬಿಟ್ಟೆ, ಕುಡಿಬಾರ್ದು ಕುಡಿದೆ, ಮಾಡಬಾರ್ದದ್ದನ್ನೆಲ್ಲ ಮಾಡಿಬಿಟ್ನೆಲ್ಲ. ನನ್ನ ಜನ್ಮಕ್ಕೆ ಧಿಕ್ಕಾರ ಅಂತ ತನ್ನನ್ನು ತಾನೇ ನಿಂದಿಸ್ಕೊಂಡ. ಮಾಡಿದ ಕರ್ಮಗಳನ್ನು ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಟ್ಟು ಹರಿದ್ವಾರಕ್ಕೆ ಬಂದ, ಗಂಗಾ ತೀರಕ್ಕೆ. ಉಪವಾಸದಿಂದ ದೇಹವನ್ನು ಗಂಗೆಯಲ್ಲಿ ಮುಳುಗಿಸಿದ. ದೇಹವನ್ನು ಮುಳುಗಿಸಿ ಗಂಗೆಯಲ್ಲಿ ಪ್ರಾಣ ಬಿಡ್ತೇನೆ ಅಂತ ಉಪವಾಸನೇ ಪ್ರಾಣ ಬಿಟ್ಬಿಟ್ಟ. ಅವನಿಗೆ ಕೃಷ್ಣನ ಲೋಕ ಪ್ರಾಪ್ತಿಯಾಯಿತು. ಈ ಕಥೆಯನ್ನು ಶುಕಮುನಿಗಳು ಹೇಳ್ತಾರೆ. ಯಮದೂತರು ಯಮಲೋಕಕ್ಕೆ ಹೋದರು. ಯಮನ ಮುಂದೆ ಬಂದು ನಿಂತಾಗ ಯಮ ಕೇಳ್ದ, ಎಲ್ಲಿ ಆ ಅಜಾಮಿಳ ಅಂತ. ಇಲ್ಲ, ಯಮದೂತರು ಹೇಳ್ತಾರೆ, ಇಲ್ಲ ನಾವು ಕರ್ಕೊಂಡು ಬರೋಣ ಅಂತ ಪಾಶ ಹಾಕ್ತಿದ್ವಿ. ಅಷ್ಟರಲ್ಲಿ ನಾರಾಯಣನ ದೂತರು ಬಂದು ತಡೆದ್ರು. ಅದೇನೋ ನಾರಾಯಣನ ನಾಮ ಹೇಳಿದ್ನಂತಾತ, ಪಾಪ ಕಳೆದು ಹೋಗಿದೆ, ಹೋಗ್ರಿ ವಾಪಸ್ಸು ಅಂತ ಕಳಿಸಿದ್ರು. ನಿನ್ನ ಹತ್ರನೇ ಬಂದ್ವಿ ಅಂತ. ಯಮದೇವರು ತಮಗಿದ್ದಂಥ ದೃಷ್ಟಿ, ದಿವ್ಯ ದೃಷ್ಟಿಯಿಂದ ನಡೆದ ಘಟನೆಗಳನ್ನು ಕಂಡುಕೊಂಡ್ರು. ಆಗ ಯಮದೂತರಿಗೆ ಹೇಳ್ತಾರೆ, ಬಿಟ್ಟು ಬಂದದ್ದೇ ಒಳ್ಳೇದಾಯಿತು ಅಂತಂದ್ರು. ನೀವೇನಾದರೂ ವಾದಿಸಿ, ಇನ್ನಿಷ್ಟು ವಾದಿಸಿ, ಈಗ ವಾದಿಸಿದ್ದು ತಪ್ಪೇ ಅಂದಂತೆ. ನಾರಾಯಣನ ದೂತರ ಜೊತೆಯಲ್ಲಿ ವಾದ ಮಾಡಿದ್ರ ಅದೇ ತಪ್ಪು. ಇನ್ನೂ ಹೆಚ್ಚಿನ ವಾದ ಮಾಡಿ ಅವನನ್ನು ಬಲವಂತವಾಗಿ ಏನಾದರೂ ಕರ್ಕೊಂಡು ಬಂದ್ಬಿಟ್ಟಿದ್ರೆ ನನಗೇ ಶಿಕ್ಷೆ ಆಗಿ ಹೋಗ್ತಿತ್ತು ಅಂತಂತಾನೆ ಯಮ. ಯಾಕೆಂದರೆ ನಾನು ಎಲ್ಲರನ್ನ ದಂಡಿಸೋನಾದರೆ ನನ್ನನ್ನೂ ದಂಡಿಸೋ ದಂಡ ನಿಯಾಮಕ ನಾರಾಯಣ ಅಂತಂದ. ತತ್ಕ್ಷಮ್ಯತಾ, ನೋಡಿ ಯಮನ ಬಾಯಲ್ಲಿ ಬಂದಂಥ ಮಾತು. ಹೇ ನಾರಾಯಣ, ನನ್ನ ದೂತರು ಮಾಡಿದಂತಹ ಅಪಚಾರವನ್ನು, ನಿನ್ನ ಭೃತ್ಯರನ್ನು ಕುರಿತು ಮಾಡಿದ ತಿರಸ್ಕಾರವನ್ನು ಕ್ಷಮಿಸಿಬಿಡು ಅಂತ ಯಮದೇವರು ಕೇಳ್ಕೊಂಡ್ರಂತೆ. ಸ್ವಪುರುಷೈಹಿ ಅದು ಅಸತ್ಕೃತನ್ನಃ, ನನ್ನ ಭೃತ್ಯರು ನಿನ್ನ ಭೃತ್ಯರನ್ನು ತಿರಸ್ಕರಿಸಿದಂತೆ ಮಾಡಿದ್ದಾರೆ, ತಪ್ಪಾಗಿದೆ, ಕ್ಷಮಿಸಿಬಿಡು. ನಾನಿವರಿಗೆ ಬುದ್ಧಿ ಹೇಳ್ತೇನೆ ಅಂತ ಹೇಳಿ ಯಮದೂತರಿಗೆ ಬುದ್ಧಿ ಹೇಳಿದ ಯಮ. ಇನ್ಮೇಲಿಂದ ಯಾರನ್ನಾದರೂ ಕರ್ಕೊಂಡು ಬರೋದಾದರೆ ಸ್ವಲ್ಪ ವಿಚಾರ ಮಾಡಿ ಕರ್ಕೊಂಡು ಬರ್ರಿ ಅಂತಂದ. ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಒಂದು ಬಾರಿ ಹರಿನಾಮ ಹೇಳಲಿಲ್ಲ ಅಂಥವರನ್ನು ಕರ್ಕೊಂಡು ಬರಬೇಕು. ಒಂದು ಬಾರಿ ಏನಾದರೂ ಹರಿನಾಮ ಹೇಳಿದಾನೆ ಅಂತ ಅನಿಸಿದರೆ ಪಾಶ ಹಾಕಬೇಡ್ರಿ, ಯಮಪಾಶ ಅವರಿಗೆ ಎಂದ ಯಮ. ಜಿಹ್ವಾ ನವಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಮನಸ್ಸು ಭಗವಂತನ ಪಾದಕಮಲಗಳನ್ನು ಒಂದು ಬಾರಿ ನೆನೆಸಿದೆ ಅಂತಾದರೂ ಅವರನ್ನು ಕರಿತರಬೇಡ್ರಿ ಅಂತ ಅಂದ್ಬಿಟ್ಟಿದ್ದಾನೆ. ಎಷ್ಟು ಭಗವಂತನ ನಾಮ, ಅವನ ಪಾದ ಸ್ಮರಣೆ ಎಷ್ಟೆಲ್ಲ ಶಕ್ತಿ ಇದೆ ಅಂತ ನಮಗೆ ಈ ಭಾಗವತ ಈ ಘಟನೆಗಳಿಂದ ಹೇಳ್ಕೊಡ್ತದೆ. ಹಾಗಾಗಿ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅಂತಾರೆ ದಾಸರು. ನೀನೂ ಬೇಡ, ನಿನ್ನ ಹಂಗೂ ಬೇಡ, ನಿನ್ನ ನಾಮ ಸದಾ ಬಾಯಲ್ಲಿ ಬರ್ತಾ ಇರಲಿ, ಅದೇ ನನಗೆ ಶಕ್ತಿ ಕೊಡುತ್ತದೆ, ಅದೇ ನನಗೆ ಪುಷ್ಟಿ ಕೊಡುತ್ತದೆ ಅಂತ ದಾಸರು ಕಂಡುಕೊಂಡ ಸತ್ಯ ಇದು. ನಾಲಿಗೆಯಲ್ಲಿ ಸದಾ ಹರಿನಾಮ ಇರೋ ಹಾಗೆ ಮಾಡಿಕೊಳ್ಬೇಕು. ಈ ಕಥೆಯನ್ನು ಹೇಳಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ, ನೋಡಿದ್ಯಾ ಹರಿನಾಮದ ಶಕ್ತಿ ಎಂಥದ್ದು, ಹಾಗಾಗಿ ನಾಮಸ್ಮರಣೆ ಎಲ್ಲರೂ ಮಾಡಲಿ ಅಂತ ತಿಳಿಸ್ತಾರೆ. ಅದಾದ ಮೇಲೆ 6ನೇ ಸ್ಕಂದದಲ್ಲಿ ನಾರಾಯಣ ವರ್ಮ ಅಂತ ಒಂದು ಸ್ತೋತ್ರದ ಮಹಿಮೆಯನ್ನು ಹೇಳ್ತಾರೆ. ವರ್ಮ ನಾರಾಯಣಾತ್ಮಕಂ ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಕೇಂದ್ರ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು. ಈ ಮಂತ್ರ ಹೇಳಿದರೆ ಸಾಕು,
ಎಂಥ ದೇಹದೊಳಗಿರುವ ಆದಿವ್ಯಾಧಿಗಳು ದೂರ ಆಗಿಬಿಡ್ತಾರೆ. ಎಷ್ಟು ಪಾಪದಿಂದ ಬಂದಿದ್ರೂ ದೂರ ಆಗ್ತಾರೆ. ಎಷ್ಟು ಜನ್ಮಗಳಿಂದ ಪಾಪ ಮಾಡಿದ್ರೂ ದೂರ ಆಗ್ತದೆ. ಕೌಶಿಕ ಗೋತ್ರದ ಒಬ್ಬ ವಿಪ್ರ ನಾರಾಯಣ ವರ್ಮ ಪಾರಾಯಣ ಮಾಡಿ ಅವನಿಗೆ ಯಾರು ಇರಲಿಲ್ಲ, ಬಂಧುಗಳು. ಅವನಿಗೆ ಅಸ್ಥಿಗಳು ವಿಸರ್ಜನೆನೂ ಮಾಡಲಿಕ್ಕೆ ಇರಲಿಲ್ಲ ಯಾರು. ನಾರಾಯಣ ವರ್ಮ ಪಾರಾಯಣ ಮಾಡಿದ್ರಿಂದ ಭಗವಂತ ನಾರಾಯಣನೇ ಒಬ್ಬ ಚಿತ್ರರಥ ಅನ್ನೋ ಗಂಧರ್ವನ ರೂಪದಲ್ಲಿ ಬಂದು ಅವನ ಅಸ್ಥಿಗಳಿಗೆ ವಿಸರ್ಜನೆ ಮಾಡಿ ಅವನಿಗೆ ಸದ್ಗತಿ ಕೊಟ್ಬಿಟ್ನಂತೆ. ಹಾಗಾಗಿ ನಾರಾಯಣ ವರ್ಮ ಬಹಳ ಶ್ರೇಷ್ಠವಾದ ಸ್ತೋತ್ರ. ವರ್ಮ ಅಂದರೆ ಕವಚ. ಇಂದ್ರದೇವರಿಗೆ ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿದ್ದು. ಅಶ್ವಿನಿ ಋಷಿಗಳು ದಧೀಚಿ ಋಷಿಗಳಿಗೆ ಉಪದೇಶ ಮಾಡಿದ್ದು. ದಧೀಚಿ ಋಷಿಗಳ ದೇಹದೊಳಗೆ ಈ ವರ್ಮ ಪಾರಾಯಣ ಮಾಡಿ ಅವರ ಅಸ್ಥಿಗಳಲ್ಲೆಲ್ಲ ನಾರಾಯಣನ ಸನ್ನಿಧಾನ ಬರೋ ಹಾಗಾಗಿಬಿಡ್ತದೆ. ಯಾರು ನಾರಾಯಣ ವರ್ಮ ದಿನ ಪಾರಾಯಣ ಮಾಡ್ತಾನೆ ಅವನು ಯಾರ್ದಾದ್ರೂ ಸ್ಪರ್ಶ ಮಾಡಿದರೆ ಕೈಯಿಂದ ಅವನ ಜ್ವರ ಹೋಗಿಬಿಡ್ತದಂತೆ. ಹಾಗಾಗಿ ವೈದ್ಯರೆಲ್ಲ ಕಡ್ಡಾಯವಾಗಿ ನಾರಾಯಣ ವರ್ಮ ಪಾರಾಯಣ ಮಾಡ್ತಾ ಇರಬೇಕು ದಿನನಿತ್ಯ. ಬಹುರೋಗಿಗಳ ಸ್ಪರ್ಶ ಮಾಡಬೇಕು ಅವರು. ಆ ರೋಗಗಳೆಲ್ಲ ವಾಸಿ ಆಗೋದು ನಾರಾಯಣನಿಂದ, ನಾರಾಯಣ ವರ್ಮದಿಂದ ಅಂತದೆ ಭಾಗವತ. ಯಂ ಪದಾಭ್ಯಾಂ ಸ್ಪೃಶತಿ ಅಂತಾರೆ. ಪದಾಭ್ಯಾಂ ಸ್ಪೃಶತಿ, ನಾರಾಯಣ ವರ್ಮ ಪಾರಾಯಣ ಮಾಡೋರ ಕಾಲು ಸೋಕಿದ್ರೆ ಸಾಕು ನಮ್ಮೆಲ್ಲ ರೋಗಗಳು ಹೋಗಿಬಿಡ್ತಾವಂತೆ. ಪದಾಭ್ಯಾಂ ಸ್ಪೃಶತಿ, ಕಾಲು ಸೋಕಿದ್ರೇ ಪಾಪ ಕಳೀತಾರೆ ಪಾರಾಯಣ ಮಾಡೋನ ಕಾಲು. ಹಾಗಾಗಿ ನಾರಾಯಣ ವರ್ಮ ಶ್ರೇಷ್ಠವಾದದ್ದು, ಶಕ್ತಿಯುತವಾದದ್ದು. ಆದರೆ ಅದನ್ನು ಭೋಜನಕ್ಕಿಂತ ಪೂರ್ವದಲ್ಲಿ ಹೇಳಬೇಕು, ಜಪಿಸಬೇಕು ಅಂತ ಅದರದ್ದು ಪದ್ಧತಿ. ಅಂಗನ್ಯಾಸ ಕರನ್ಯಾಸದೊಂದಿಗೆ ಮಾಡಬೇಕದನ್ನು. ಇನ್ನು 6ನೇ ಸ್ಕಂಧ ಆದಮೇಲೆ 7ನೇ ಸ್ಕಂಧದಲ್ಲಿ ಪ್ರಹ್ಲಾದನ ಚರಿತ್ರೆ. ಅದು ಒಂದು ಸಂದೇಶವಾಹಕ. ಭಕ್ತಿ ಛಲದಲ್ಲಿ ಪ್ರಹ್ಲಾದನು ನಾನಲ್ಲ ಅಂತ ದಾಸರಾಯ. ಛಲ, ಪ್ರಹ್ಲಾದನಿಗೆ ಭಾರಿ ಛಲ ಭಗವಂತನ ವಿಷಯದಲ್ಲಿ. ಯಾವ ರೀತಿಯಾದರೂ ಹಿರಣ್ಯಕಶ್ಯಪು ಪ್ರಹ್ಲಾದನನ್ನು ತನ್ನವನನ್ನು ಮಾಡಿಕೊಳ್ಬೇಕು ಅಂತ ಹಠ. ಯಾಕಂದರೆ ತಪಸ್ಸು ಮಾಡಿ ಬಂದಿದ್ದ, ವರ ಬೇರೆ ಪಡ್ಕೊಂಡಿದ್ದ, ಸಾವಿರಾರು ವರ್ಷ ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡಿದ ಹಿರಣ್ಯಕಶ್ಯಪು. ಬ್ರಹ್ಮ ಬಂದಾಗ ಬಹಳ ದೊಡ್ಡ ಪಟ್ಟಿನೇ ಹೇಳ್ದ, ನಾನು ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ನೀನು ಸೃಷ್ಟಿ ಮಾಡಿದ ಯಾವುದೇ ಭೂತ ಪದಾರ್ಥಗಳಿಂದ ಸಾಯಬಾರ್ದು. ಎಷ್ಟು ದೊಡ್ಡ ಪಟ್ಟಿ ಇಟ್ಟಿದ್ದ ನೋಡ್ರಿ ಅದು. ಬ್ರಹ್ಮದೇವರೇ ಅಂತಾರೆ, ಏನೋ ಇದು ವರ ಅಂದರು. ತಾತೇ ಮೇ ದುರ್ಲಭ ಪುಂಸಾಂ ಯಾನ್ ವೃಣೀಶೇ ವರಾನ್ ಮಮ. ಏನಿದು ಇಂಥ ವರ ಕೇಳ್ತಿದ್ದೀಯಲ್ಲ, ಇದು ದುರ್ಲಭನೋ, ಇಂಥದ್ದ್ಯಾಕೆ ಕೊಡೋದು? ತಥಾಪಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭಾನ್. ಇದು ದುರ್ಲಭ ಅನಿಸಿದ್ರು ನಿನಗೆ ಕೊಡ್ತೇನೆ ಅಂದ್ರಂತೆ ಮತ್ತೆ ಬ್ರಹ್ಮದೇವರು. ಭಗವಂತನ ಅನುಮತಿ ಹಾಗಿತ್ತು, ಆಜ್ಞೆ ಹಾಗಿತ್ತು, ಕೊಟ್ಟು ಬಾ ಅಂತ. ಹಾಗಾಗಿ ತಥಾಪಿ ವಿತರಾಮ್ಯಂಗ, ಆದರೂ ಕೊಟ್ಟು ಬಿಡ್ತೇನೆ ತಗೊಳ್ಳೋ ಮಾರಾಯ ಅಂತಂದ್ರಂತೆ. ಹಿರಣ್ಯಕಶಿಪು ವರ ಪಡ್ಕೊಂಡು ಬಂದ. ಸಾವಿಲ್ಲ ಅಂತ ಮದೋನ್ಮತ್ತನಾಗಿಬಿಟ್ಟ. ಸಾವಿಲ್ಲ, ವರ ಕೊಟ್ಟಿದ್ದಾರೆ. ಏವಂ ಲಬ್ಧವರೋ ದೈತ್ಯೋ ಬಿಭ್ರದ್ಧೇಮಮಯಂ ವಪುಃ ಭಗವತ್ಯಕರೋ ದ್ವೇಷಂ ಭ್ರಾತುರ್ವಧ ಮನುಸ್ಮರನ್. ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷ ವರಾಹನಾಗಿ ವಿಷ್ಣು ಕೊಂದ ಅಂತ ವರಾಹನ ಮೇಲೆ ಸಿಟ್ಟು, ವಿಷ್ಣುವಿನ ಮೇಲೆ ಸಿಟ್ಟು. ಭ್ರಾತುರ್ವಧಂ ಅನುಸ್ಮರನ್ ಭಗವತಿ ದ್ವೇಷಮಕರೋತ್ ಅಂತದೆ ಭಾಗವತ. ಸಹೋದರನನ್ನು ಕೊಂದ ಸಿಟ್ಟಿಗೆ ದೇವರಲ್ಲಿ ಭಾರೀ ದ್ವೇಷ ಮಾಡ್ತಾ ಇದ್ದಂತೆ. ಯಾರೊಬ್ಬರು ದೇವಭಕ್ತರಾಗಿರಬಾರ್ದು ನನ್ನ ರಾಜ್ಯದಲ್ಲಿ ಅಂತಿದ್ದ. ದೇವತೆಗಳು ಯಾರೂ ನನಗೆ ಪ್ರತಿಸ್ಪರ್ಧಿಗಳಲ್ಲ, ಎಲ್ಲರೂ ನನಗೇ ಕಪ್ಪ ಒಪ್ಪಿಸ್ಬೇಕು ಅಂತಿದ್ದ ಹಿರಣ್ಯಕಶಿಪು. ಇಷ್ಟು ದ್ವೇಷ ನೋಡಿದರೆ ಅವರ ಮಗನೇ ಹರಿಭಕ್ತನಾಗಿ ಹುಟ್ಟುಬಿಟ್ಟ. ಅವನನ್ನು ತನ್ನಂತೆ ಮಾಡಬೇಕು ಅಂತ ಅಪೇಕ್ಷೆ. ನನ್ನಿಂದ ಹುಟ್ಟಿದ ಮಗ ನನ್ನಂತಾಗಬೇಕು, ಹರಿದ್ವೇಷಿ, ಹರಿನಾಮ ಹೇಳಬಾರ್ದು ಅಂತ. ಅದಾಗುವಲ್ತು. ಇವ ಹರಿಭಕ್ತನಾಗಲ್ಲ, ಅವ ಹರಿದ್ವೇಷಿ ಆಗ್ತಾ ಇಲ್ಲ. ಈ ಕಥೆಯನ್ನು 7ನೇ ಸ್ಕಂದ ಹೇಳ್ತದೆ. ಇಂಥ ದ್ವೇಷ ಮಾಡ್ತಿದ್ದ ಹಿರಣ್ಯಕಶಿಪುವಿನ ಉಪಟಳ ದೇವಲೋಕದಲ್ಲಿಯೂ ತಡಿಲಿಕ್ಕಾಗಲಿಲ್ಲ.
ಏನಾದರೂ ಮಾಡಿ ಅವನನ್ನು ಕೊಲ್ಲಬೇಕು ಅಂತ ವಿಷ್ಣುನನ್ನು ಪ್ರಾರ್ಥಿಸಿದರೆ ಭಗವಂತ ಅಂತಾನೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಜ್ಞಾತಮೇತಸ್ಯ ದೌರಾತ್ಮ್ಯಂ ತಸ್ಯ ಶಾಂತಿಂ ಕರಿಷ್ಯಾಮಿ. ಇದೆಲ್ಲ ಭಗವಂತನ ಮಾತು, ದೇವತೆಗಳಿಗೆ ಹೇಳ್ದ. ಅವನ ದೌರಾತ್ಮ್ಯ, ಅವನ ದುಷ್ಟತನ ಏನು ಅಂತ ಗೊತ್ತು ನನಗೆ. ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾಪಸದಸ್ಯ ಚ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತಾ. ಕಾಲ ಪ್ರತೀಕ್ಷೆ ಮಾಡಬೇಕು ಅಂತಾನೆ. ಯಾಕೆ ದೇವರಿಗೆ ಕೊಲ್ಲಿಕ್ಕೆ ಆಗ್ತಿರ್ಲಿಲ್ಲ, ಸಮಯ ತಗೊಳ್ಬೇಕಾ ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ? ಪ್ರಪಂಚವನ್ನೆಲ್ಲ ಸಂಹಾರ ಮಾಡೋ ಸಂಹಾರಕರ್ತೃವಿಗೆ ಹಿರಣ್ಯಾಕ್ಷ ಯಾವ ಮೂಲೆ, ಹಿರಣ್ಯಕಶಿಪು ಯಾವ ತೃಣ? ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಯಾಂಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ವಿಶ್ವಾಭೂತಾನಿ ಅಸ್ಯ ಪಾದಃ. ಪ್ರಪಂಚದ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸೇರಿಸಿ ಒತ್ತಟ್ಟಿಗಿಟ್ರೆ ಅದೆಲ್ಲ ದೇವರ ಸಾಮರ್ಥ್ಯದ 1/4 ಅಂಶವೂ ಅಲ್ಲಂತೆ. ಪಾದ ಅಂದರೆ 1/4 ಅಂಶ. ದೇವರ ಸಾಮರ್ಥ್ಯ ಎಷ್ಟು ಅಂತ ಯಾರಿಗಾದ್ರೂ ಕುತೂಹಲ ಇರ್ತದಲ್ಲ, ಅದಕ್ಕೆ ವೇದ ಹೇಳ್ತದೆ ಅಸ್ಯ ಅಸ್ಯ ವಿಶ್ವಾಭೂತಾನಿ ಪಾದ ಅಂತ ಹೇಳ್ತದೆ. ಇಡೀ ಜಗತ್ತಿನ ಆಶ್ಚರ್ಯಗಳು, ಪ್ರಪಂಚದ ಶಕ್ತಿಗಳು, ಪ್ರಪಂಚದ ಅದ್ಭುತಗಳು ಎಲ್ಲ ಒತ್ತಟ್ಟಿಗೆ ಸೇರಿಸ್ರಿ ಹೋಗಲಿ, ದೇವರ ಮುಂದೆ, ಅವನ ಸಾಮರ್ಥ್ಯದ ಮುಂದೆ, ಅವನ ಗುಣಗಳ ಮುಂದೆ ಇದೆಲ್ಲ 1/4 ಅಂಶ ಅಂತ ಪರಿಚಯ ಮಾಡಿಸ್ಬೇಕು. ಅಂದ್ರೆ ಆತ ಹೇಗಿರ್ಬೇಡ, ಪಾದೋಸ್ಯ ವಿಶ್ವ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಅರೆ ಆ ಮುಕ್ತ ನಿಯಾಮಕನಾದ. ಉತ ಅಮೃತತ್ವಸ್ಯ ಈಶಾನಃ. ಅಮೃತತ್ವಸ್ಯ ಅಂದ್ರೆ, ಅಮೃತ ಅಂದ್ರೆ ಮುಕ್ತರ ಸಮೂಹ ಅಂತ ಅರ್ಥ. ಮತ್ತೆ ಮರಣ ಹೊಂದದೇ ಇರುವ ಮುಕ್ತ ಜೀವರಾಶಿಗಳು. ಈಗಾಗಲೇ ಸಂಸಾರದಿಂದ ಮುಕ್ತರಾದಂಥವ್ರು 8 ಜನ ಇಲ್ಲ, ಅವರನ್ನು ಈಗಲೂ ನಿಯಮನ ಮಾಡ್ತಾ ಇದ್ದಾನಂತೆ. ಉತ ಅಮೃತತ್ವಸ್ಯ ಈಶಾನಃ ಯದನ್ನೇನಾತಿರೋಹತಿ. ಸಂಸಾರದಲ್ಲಿದ್ದ ನಮ್ಮನ್ನೂ ಅವನೇ ನಿಯಂತ್ರಣ ಮಾಡ. ಮುಕ್ತ ನಿಯಾಮಕ, ಸಂಸಾರದಲ್ಲಿರುವ ಜೀವ ನಿಯಾಮಕ, ಇನ್ನೂ ಬರದೇ ಸಂಸಾರಕ್ಕೆ ಉದರದಲ್ಲೇ ಇದ್ದಾರಲ್ಲ ಅವರಿಗೂ ನಿಯಾಮಕ. ಇಂಥ ಭಗವಂತನ ಶಕ್ತಿ ಸಾಮರ್ಥ್ಯದ ಮುಂದೆ ಹಿರಣ್ಯಕಶಿಪು ಯಾವ ತೃಣ? ದೇವತೆಗಳಿಗೆ ಹೇಳ್ತಾನೆ ಕಾಲ ಕಾಲ ಸ್ವಲ್ಪ ಪ್ರತೀಕ್ಷೆ ಮಾಡ್ರಿ ಅಂತ ಹೇಳ್ತಾನೆ ಭಗವಂತ. ಯಾಕೆ? ಅದಕ್ಕೆ ಭಗವತ್ಪಾದರು ಬರೀತಾರೆ, ಭಗವಂತನಿಗೆ ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬ ಭಕ್ತನಿಗೆ ಕೀರ್ತಿ ಕೊಡಬೇಕು ಅಂತ ಅಪೇಕ್ಷೆ. ದೇವತೆಗಳು ಸದಾ ಕೀರ್ತಿವಂತರು, ವೇದ ಪ್ರಸಿದ್ಧರಾದ್ರಿಂದ ವೇದಗಳಲ್ಲಿ ಯಾವಾಗಲೂ ಅವರ ಕೀರ್ತಿ ಹೊಗಳ್ತಾನೇ ಇದೆ. ತನ್ನ ಭಕ್ತರಿಗೆ ಭೂಮಿಯಲ್ಲಿ ಒಂದೊಂದು ಸಮಯದಲ್ಲಿ ಕೀರ್ತಿ ಕೊಡ್ತಾನೆ. ಯಾವಾಗಲೂ ಎಲ್ಲರಿಗೆ ಅಂತ ಇಲ್ಲಲ್ಲ, ಒಂದೊಂದು ಸಮಯ ಮೀಸಲು ಮಾಡಿರ್ತಾನೆ. ಆ ಕೀರ್ತಿ ಬರಲಿಕ್ಕೆ ಏನು ಬೇಕೋ ತಾನೂ ಅದಕ್ಕೆ ಅನುಗುಣವಾಗಿ ತನ್ನ ಭಕ್ತರಾದ ದೇವತೆಗಳನ್ನು ಅದಕ್ಕೆ ಅನುಗುಣವಾಗಿ ಮಾಡಿಸ್ತಾನಂತೆ. ಅದಕ್ಕೆ ಭಗವಂತ ಪ್ರಹ್ಲಾದನಿಗೆ ಕೀರ್ತಿ ಕೊಡ್ಲಿಕ್ಕೋಸ್ಕರ ಆ ಕೂಡಲೇ ಹಿರಣ್ಯಕಶಿಪುವನ್ನು ಕೊಲ್ಲಬಹುದಾಗಿತ್ತು, ಆದರೆ ಅವನಿಗೆ ಕೀರ್ತಿ ಬರಲ್ಲ. ಇನ್ನೊಂದು ವಿಶೇಷ, ಪ್ರಹ್ಲಾದನ ಭಕ್ತಿ ಲೋಕಕ್ಕೆಲ್ಲ ಸ್ಫೂರ್ತಿಯಾಗಲಿ ಅಂತ ಇತ್ತು. 2. 3ನೇ ಅಂಶ, ಹಿರಣ್ಯಕಶಿಪುವಿನ ಪಾಪವೂ ಕೂಡ ಅವನನ್ನೇ ಬಂದು ಕೊಲ್ಲಲಿಕ್ಕೆ ಎಷ್ಟು ಬೇಕೋ ಅಷ್ಟಾಗಬೇಕಿತ್ತಂತ. ಹಾಗಾಗಿ ಪಾಪದ ಕೊಡ ತುಂಬಬೇಕು, ಪ್ರಹ್ಲಾದನಿಗೂ ಕೀರ್ತಿ ಬರಬೇಕು, ಲೋಕಕ್ಕೆಲ್ಲ ಭಕ್ತಿ ಅಂದ್ರೆ ಏನು ಅಂತ ತಿಳಿಬೇಕು, ಭಕ್ತಿಯ ಶಕ್ತಿಯ ಪ್ರದರ್ಶನ ಆಗಬೇಕು. ಎಲ್ಲ ಉದ್ದೇಶದಿಂದ ಭಗವಂತ ಸರ್ವಸಮರ್ಥನಾದರೂ ದೇವತೆಗಳಿಗೆ ಹೇಳುವಾಗ ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತಾಂ. ಈ ಕಾಲಸ್ತಾವತ್ ಪ್ರತೀಕ್ಷತಾಂ ಅನ್ನೋ ಮಾತು ನಮ್ಮ ಬದುಕಿನಲ್ಲಿ ಯಾವಾಗಲೂ ನೆನಪಿಗೆ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲ ಕೆಲಸಗಳಾಗ್ತಾ ಇರ್ತವೆ, ನಾವಷ್ಟು ಸಮಯ ಪ್ರತೀಕ್ಷೆ ಮಾಡ್ತಿರಲ್ಲ ಅಷ್ಟೆ. ಭಗವಂತ ಅದಕ್ಕೊಂದು ಸಮಯ ಇಟ್ಟಿರ್ತಾನೆ. ಆ ಸಮಯಕ್ಕೆ ಬಂತು ಅಂದರೆ ಬೇರೆ ಯಾರು ಏನು ಅಡೆತಡೆ ಮಾಡಿದ್ರು ಆ ಸಮಯಕ್ಕೆ ಅದು ಹಾಗೆ ಆಗ್ತದೆ. ಅದನ್ನು ಭಗವಂತ ಉಪದೇಶ ಮಾಡ್ತಾನೆ, ಕಾಲಸ್ಥಾವತ್ ಪ್ರತೀಕ್ಷತ. ಯಾವಾಗ ಕೊಲ್ತೇನೆ ಅವನನ್ನ? ಯದಾ ವೇದೇಶು ದೇವೇಶು
ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷಃ ಸವಾಶು ವಿನಶ್ಯತಿ. ಹಿರಣ್ಯಕಶಿಪು ವರಬಲದಿಂದ ಉನ್ಮತ್ತನಾಗಿದ್ದಾನೆ. ದೇವೇಶು ವೇದೇಶು ಗೋಷು, ದೇವತೆಗಳನ್ನ, ವೇದಗಳನ್ನ, ಗೋವುಗಳನ್ನ ದ್ರೋಹ ಮಾಡ್ತಾನೆ. ಹಾಗೆ ಮಾಡಿದ ಆತ ದೇವದ್ವೇಷ ಮಾಡಿದ. ಬರ್ತಾ ಬರ್ತಾ ಉನ್ಮತ್ತನಾಗಿ ಗೋವುಗಳನ್ನು ದ್ವೇಷ ಮಾಡಿದ. ಅಂದರೆ ಗೋವುಗಳನ್ನು ಥಳಿಸಿದ, ಗೋಹತ್ಯೆ ಮಾಡಿಸಿದ, ವೇದಗಳನ್ನು ದ್ವೇಷ ಮಾಡಿದ, ವಿಪ್ರರನ್ನು ದ್ವೇಷ ಮಾಡಿದ. ಈ ದ್ವೇಷದ ಕೊಡ ಹೆಮ್ಮರವಾಯಿತು. ಅವನಿಗೆ ಕಾಲ ಕೊಲ್ಲುವ ಕಾಲ ಸಮೀಪಿಸಿದು ಅಂತ ಅದನ್ನು ವಿವರಣೆ ಕೊಡ್ತಾರೆ. ಇಷ್ಟೇ ಅಲ್ಲದೆ ನಾರದರು ಯುಧಿಷ್ಠಿರನಿಗೆ ಈ ಕಥೆಯನ್ನು ಹೇಳ್ತಾರೆ. ನಾರದರಿಗೆ ಪ್ರಹ್ಲಾದ ಅಂದರೆ ಎಲ್ಲಿಲ್ಲದ ಪ್ರೀತಿ ವಾತ್ಸಲ್ಯ. ನಾರದರೇ ಗುರುಗಳು ಪ್ರಹ್ಲಾದನಿಗೆ. ಧ್ರುವನಿಗೆ ಗುರುಗಳು ನಾರದರು, ಪ್ರಹ್ಲಾದನಿಗೆ ಗುರುಗಳು ನಾರದರು ಅಂತ ಭಾಗವತದಿಂದ ಸ್ಪಷ್ಟ ತಿಳಿಯುತ್ತದೆ. ಹಾಗಾಗಿ ನಾರದರು ಪ್ರಹ್ಲಾದನ ಗುಣಗಾನವನ್ನು ಮಾಡ್ತಾರೆ. ಹೇಗಿದ್ದ ಪ್ರಹ್ಲಾದ? ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ. ಭಗವದ್ಭಕ್ತರಾದವರು ಹೀಗಿರಬೇಕು ಅಂತನ್ಲಿಕ್ಕೆ ಸ್ಫೂರ್ತಿ. ಪ್ರಹ್ಲಾದ ಇದ್ದ ಹಾಗಿರಬೇಕು. ಬ್ರಹ್ಮಣ್ಯ ಶೀಲ ಸಂಪನ್ನ, ಶೀಲವಂತರಾಗಿರಬೇಕು. ಸತ್ಯಸಂಧ ಜಿತೇಂದ್ರಿಯ. ಪ್ರಹ್ಲಾದ ಜಿತೇಂದ್ರಿಯನಾಗಿದ್ದ, ಸತ್ಯಸಂಧನಾಗಿದ್ದ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶ್ವವಸ್ತು ದೃಕ್ ದಾಂತೇಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋರಹಿತ ಸುರೋಸುರಃ. ಉದ್ವೇಗ ಇಲ್ಲ. ಎಂಥ ಕೆಲಸ ಮನೆಯಲ್ಲಿ ನಡೆದ್ರೂ ಉದ್ವೇಗ ಇಲ್ಲ ಪ್ರಹ್ಲಾದನೊಳಗೆ. ಯಾಕೆ? ಭಗವಂತನೊಳಗೆ ಅವಸ್ತು ದೃಕ್. ಅಂದರೆ ಪರಮಾತ್ಮ ಭಗವಂತನನ್ನು ಕಾಣ್ತಾ ಇದ್ದ. ಎಷ್ಟು ಹರಿಭಕ್ತನಿದ್ದ ಪ್ರಹ್ಲಾದ ಅನ್ಲಿಕ್ಕೆ ಭಾಗವತ ಹೇಳ್ತದೆ. ಕೊಲ್ಲಿಕ್ಕೆ ಎಲ್ಲಾ ಥರದ ಪ್ರಯತ್ನ ಮಾಡಿದ್ನಂತೆ ಹಿರಣ್ಯಕಶ್ಯಪ. ಇನ್ನೇನು ಉಳಿದಿರಲಿಲ್ಲ ಅವನಿಗೂ ಪಾಪ. ಅಂದರೆ ಶೂಲ ಹಾಕಿ ಚುಚ್ಚ್ರಿ ಅಂತ ಅಂದಿದ್ದ, ಆನೆ ಕಾಲು ಕೆಳಗೆ ಹಾಕಿ ತುಳಸ್ರಿ ಅಂದಿದ್ದ, ಕಟ್ಟಿಗೆ ರಾಶಿ ಒಡ್ಡಿ ಅದಕ್ಕೆ ಎಣ್ಣೆ ಸುರಿದು ಬೆಂಕಿ ಹಚ್ಚ್ರಿ ಅಂತ ಹೇಳಿದ್ದ, ಬೆಟ್ಟದ ಮೇಲೆ ಹೋಗಿ ಸರಪಳಿ ಕಟ್ಟಿ ಕಲ್ಲು ಕಟ್ಟಿ ನೀರಿನೊಳಗೆ ಅವನನ್ನು ಎಸಿರಿ ಅಂತ ಹೇಳಿದ್ದ. ಎಲ್ಲ ಮಾಡಿದ್ದ. ಆದರೆ ಯಾವ ಪ್ರಯತ್ನವೂ ಫಲ ಕೊಡಲಿಲ್ಲ. ಯಾಕೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅವನ ಭಕ್ತಿ ಎಷ್ಟು ಶಕ್ತಿ ಇತ್ತದು ಭಕ್ತಿಗೆ. ಜನಾರ್ದನಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್. ಅಧೋಕ್ಷಜ ಜನಾರ್ದನ ಅಂತ ಸ್ಮರಣೆ ಮಾಡಿದ್ರ ಪ್ರಭಾವದಿಂದ ಆ ಭಗವಂತನೇ ಬಂದು ಬೆಂಕಿ ಸುಡದಂತೆ ಮಾಡ್ತಿದ್ದಂತೆ. ಆನೆ ತುಳಿಲೇ ಇಲ್ಲ. ಆನೆ ತುಳಿಲಿ ತುಳಿಲಿ ಅಂತ ಕಾಲು ಕೆಳಗೆ ಹಾಕಿದ್ರು ತುಳಿಲಿಲ್ಲ, ದಾಟ್ಕೊಂಡು ಹೋಗ್ಬಿಡ್ತಂತೆ. ಇದಲ್ವೇ ಭಕ್ತಿ ಶಕ್ತಿ. ಹಿರಣ್ಯಕಶಿಪು ತಬ್ಬಿಪಾದ. ಇದೇನು ನನ್ನ ಮಗ ತಪಸ್ಸಿಗೇನು ಹೋಗಿಲ್ಲ, ಕಾಡಿನಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿಲ್ಲ, ಬ್ರಹ್ಮನ ವರ ಪಡೆದಿಲ್ಲ, ನಾನೇನೋ ತಪಸ್ಸು ಮಾಡಿ ಬಂದೆ, ವರ ಕೇಳುವಾಗ ನಾ ಸಾಯಬಾರ್ದು ಅಂತ ಕೇಳ್ಕೊಂಡು ನನ್ನ ಮಗ ಸಾಯಬಾರ್ದು ಅಂತ ಕೇಳ್ಕೊಂಡು ಒಂದು ಸ್ವಲ್ಪ ತಬ್ಬಿಬ್ಬು ಆಗಿಬಿಟ್ಟೆ. ಭಗವಂತ ತೋರಿಸ್ತಾ ಇದ್ದಾನೆ, ನನ್ನಿಲ್ಲ ಅನ್ನಿಸ್ತೇನೆ ಅಂತಿದ್ದೀಯಲ್ಲೋ, ನನ್ನ ನಾಮ ಹೇಳೋ ಪ್ರಹ್ಲಾದನಿಲ್ಲ ಅನ್ನಿಸ್ತು, ಆಮೇಲೆ ನನ್ನಿಲ್ಲ ಅನ್ನಿಸ್ತೀನಿ ಅಂತ ಹೋಗುವಂತ. ನನ್ನೇನಿಲ್ಲ ಅನ್ನಿಸ್ತಿ ನೋಡು ಪ್ರಹ್ಲಾದನ, ನಿನ್ನ ಮನೆಯಲ್ಲೇ, ನಿನ್ನ ಮಗನೇ, ನಿನ್ನ ಕರಳು ಬಳ್ಳಿಯಲ್ಲೇ, ನಿನ್ನ ಮನೆಯಲ್ಲೇ ಹುಟ್ಟಿದಾನೆ ನನ್ನ ಭಕ್ತ, ಇಲ್ಲ ಅನ್ನಿಸು ಅಂತಂದ. ಹಣೆ ಹಣೆ ಬಡ್ಕೊಳ್ಬೇಕು ಹಿರಣ್ಯಕಶಿಪು. ಎಲ್ಲಿ ಹೋದ್ರೂ ಹರಿನಾಮ ಪ್ರಹ್ಲಾದನ ಬಾಯಲ್ಲಿ. ಹುಟ್ಟಿದಾಗಿಂದ ಹರಿನಾಮ ಕೇಳಿರಲಿಲ್ಲ ಹಿರಣ್ಯಕಶಿಪು. ಈತ ಬಂದಾಗಿಂದ ಮನೆ ಒಳಗೆ ಆ ವಿಷ್ಣು ಸಹಸ್ರನಾಮ, ಭಾಗವತ, ರಾಮಾಯಣ ಶುರು ಆಗಿಬಿಟ್ಟಿತ್ತು. ಅದು ಅವನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅರೇರೇ ಇವನು ಎಲ್ಲಿದ ಬಂದನೋ, ಯಾಕೆ ಹುಟ್ಟಿದ್ನೋ? ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ. ದೈತ್ಯರ ಗಂಧದ ಕಾಡುಗಳನ್ನು ಬೆಳೆಸಿದ್ದೆ ನಾನು. ಗಂಧದ ಮರ ಅಂತೆ, ಒಬ್ಬೊಬ್ಬ ದೈತ್ಯರು ಗಂಧದ ಮರ. ಭಾಳ ದೊಡ್ಡ ಕಾಡು ಬೆಳೆಸಿದ್ದೆ, ಇದೊಂದು ಹುಟ್ಟುಬಿಡ್ತು ಜಾಲಿ ಮುಳ್ಳು. ಪ್ರಹ್ಲಾದ ಯಾಕಾದ್ರೂ ಬಂತೋ ಏನೋ ಇದು ಅಂತ ಪ್ರಹ್ಲಾದನಂತ ದಿನ ಬೈತಾನೆ. ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಣೆ ಹಣೆ ಬಡ್ಕೊಳ್ತಾನೆ, ಕೈ ಒಸಕೊಳ್ತಾನೆ, ಹಲ್ಲು ಕಟ್ಟಿತಾನೆ, ಕೊಲ್ಲಿಕ್ಕಾಗ್ತಿಲ್ಲ. ಕೊನೆಗೆ ಒಮ್ಮೆ ಮಿತಿ ಮೀರ್ ತಿನ್ನು ಅಂದಾಗ ಹಿರಣ್ಯಕಶಿಪು ಅವನ ತಲೆ ಹಿಡಿದು ಎಳ್ಕೊಂಡು ಬಂದ.
ಸಿಂಹಾಸನದಲ್ಲಿ ಕೂತಿದ್ದ ಮೊದಲು ಎದ್ದು ಬಂದ ಹಿರಣ್ಯಕಶಿಪು ಪ್ರಹ್ಲಾದನ ತಲೆ ಹಿಡಿದ. ಎಲ್ಲಿದ್ದಾನೆ ನಿನ್ನ ರಕ್ಷಣೆ ಮಾಡೋ ಹರಿ ಹೇಳಿಬಿಡು ಅಂತಂದ. ನೋಡೇ ಬಿಡ್ತೇನೆ ಇವತ್ತು, ಮೊದಲು ಅವನಿಲ್ಲ ಅನ್ನಿಸ್ತೇನೆ, ಆಮೇಲೆ ನಿನ್ನೂ ಇಲ್ಲ ಅನ್ನಿಸ್ತೇನೆ ಅಂತ. ಪ್ರಹ್ಲಾದ ಕೈ ಮುಗಿದು ನಿಂತುಕೊಂಡು ಹೇಳ್ತಾನೆ, ಎಲ್ಲಿಲ್ಲ ಅಂತ ಕೇಳ್ತಿ, ಎಲ್ಲಿದ್ದಾನೆ ಅಂತಂತಿ, ಎಲ್ಲೆಡೆ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಒಳಗಿದ್ದಾನೆ, ಹೊರಗಿದ್ದಾನೆ, ನಿನ್ನೊಳಗೂ ಇದ್ದಾನೆ, ನನ್ನೊಳಗೂ ಇದ್ದಾನೆ ಅಂದ. ನಿನ್ನ ರಕ್ಷಿಸೋ ಹರಿ ಎಲ್ಲಿದ್ದಾನೆ ಅಂದ್ರೆ ನಿನ್ನೊಳಗೂ ಇದ್ದಾನೆ, ನನ್ನೊಳಗಿಲ್ಲ ಅಂತಾನಿದ್ದ ಹಿರಣ್ಯಕಶಿಪು. ಇಲ್ಲ, ನಿನ್ನೊಳಗೂ ಇದ್ದಾನೆ ಅಂತಂದ. ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನಾತ್ ಸ್ತಂಭಂ ತತಾಡಾತಿ ಬಲಸ್ವಮುಷ್ಟಿನ. ಖಡ್ಗ ಸೆಳೆದ ಹಿರಣ್ಯಕಶಿಪು, ಖಡ್ಗ ಎಳೆದು ಕೈಯಿಂದ ದೊಡ್ಡ ಕಂಬ ತೋರಿಸಿದ್ದ. ಅಲ್ಲಿದ್ದಾನೆ ಅಂತಂದಿದ್ದ ಪ್ರಹ್ಲಾದ. ಅಲ್ಲಿದ್ದಾನೆ ಎಂದಿದ್ದ. ಹಾಗಾದ್ರೆ ಅಲ್ಲೇ ಪ್ರಹಾರ ಮಾಡ್ತೇನೆ, ನೋಡೇ ಬಿಡ್ತೇನೆ ಅವನ್ನ ಅಂತ ತತಾಡ ಜೋರಾಗಿ ತಾಡನೆ ಮಾಡಿದರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಪ್ರಹ್ಲಾದನ ಮಾತು ಸತ್ಯ ಆಗಬೇಕು ಅಂತ ಕಂಬ ಸೀಳ್ಕೊಂಡೇ ಬಂದ. ಅಲ್ಲ, ಆಕಾಶದಿಂದಲೂ ಬರ್ಬೋದಾಗಿತ್ತು ನರಸಿಂಹ. ಮತ್ತು ಒಂದು ಪುರಾಣದಲ್ಲಿ ಹಂಗೂ ಇದೆ, ಬೇರೆ ಪುರಾಣ 18 ಪುರಾಣಗಳಲ್ಲಿ 14 ಪುರಾಣಗಳಲ್ಲಿ ನರಸಿಂಹ ಮಹಿಮೆ ಬಂದಿದೆ ಉಪಲಬ್ಧ ಇರುವ. ಆ ಎಲ್ಲ ಪುರಾಣಗಳಲ್ಲಿಯೂ ಕೆಲವು ಕಡೆ ಬೇರೆ ಬೇರೆ ಥರ ಭೂಮಿಯಿಂದ ಬಂದಂತೆ ನರಸಿಂಹ. ಭೂಮಿಯಿಂದಲೇ ಬಂದ್ಬಿಟ್ಟಿದ್ದಾನೆ. ಬಂದೆ ಅಂದ್ಕೊಂಡೇ ಬಂದಂತೆ. ಘೋರವಾದ ನಾದ ಮಾಡ್ತಾ ಬಂದ. ಸಮುದ್ರಗಳೆಲ್ಲ ವಿಚಿತ್ರವಾಗಿ ಅಲೆಗಳನ್ನು ರಭಸದಿಂದ ಮೇಲ್ಮೇಲ್ ಚೆಲ್ತಾ ಇರುವಾಗ ಬಂದುಬಿಟ್ಟಂತೆ. ಭಾಗವತ ಹೇಳುವಾಗ ಸ್ತಂಭ ಬಿರಿದುಕೊಂಡು ಬಂದ ಅಂತ ಹೇಳ್ತಾರೆ. ಸೀಳ್ತು ಕಂಬ. ನೃಸಿಂಹ ಒಳಗಿದ್ದಾನೆ. ನಾದ ಮಾಡಿದ, ಗಂಭೀರವಾದ ನಾದ ಮಾಡಿದ. ಮೈ ತುಂಬ ಕೇಸರಮಯವಾದ ಕೂದಲುಗಳು, ಅದನ್ನು ಆಕಾಶಕ್ಕೆ ಅಂತ ಒಂದು ಸಲಿ ಚಿಮ್ಮಿದ. ಮೋಡಗಳೆಲ್ಲ ಛಿದ್ರ ಆಯಿತು. ಗುಡುಗು ಮಿಂಚು ಬರ್ತಾ ಇವೆ. ಬ್ರಹ್ಮಾಂಡ ಕಟಾಹದ ಸ್ಫೋಟದ ಶಬ್ದ ಬಂದಿತ್ತಂತೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ. ಕೆಂಡದಂಥ ಕಣ್ಣು. ಬಾಯಿ ತೆಗೆದಿದ್ದಾನೆ, ಗುಹೆ ಕಂಡ ಕಾಣಿಸ್ತಾ ಇದೆ. ನಾಲಿಗೆ ಚಾಚಿದರೆ ಖಡ್ಗ ಚಾಚಿದಾಗ ಆಗಿದೆ. ಹಲ್ಲೆಲ್ಲ ಕಟ್ಟಿತಿದ್ದಾನೆ. ಹಲ್ಲು ಕಟ್ಟುತ್ತಾ ಇರುವಾಗ ಕಟಕಟ ಕಟಕಟ ಎಂದು ಪಲ್ಲು ಕಟ್ಟಿಯುತ್ತೀರೆ ಕಟಕಟ ಅಂತ ಧ್ವನಿ ಮಾಡ್ತಾ ಇದ್ದಾನೆ. ಹಾರಿ ಬಂದು ಹಿರಣ್ಯಕಶಿಪುವಿನ ಮುಂದೆ ನಿಂತರೆ ಹಿರಣ್ಯಕಶಿಪು ಇದು ಏನು ಪ್ರಾಣಿ ಅಂದ್ಕೊಂಡಾಗಿತ್ತು. ಏನು ಮುಖ ನೋಡ್ತಾನೆ ಸಿಂಹ, ಕೈಕಾಲುಗಳನ್ನು ನೋಡ್ತಾನೆ ನರ. ನಾಯಂ ನರಹ ನಾಪಿ ಮೃಗೋ ವಿಚಿತ್ರಂ ಅಹೋ ಕಿಮೇತತ್ ನೃಮೃಗೇಂದ್ರ ರೂಪಂ ಮೀಮಾಂಸಮಾನಸ್ಯ ಸಮುತ್ಥಿತೋಗ್ರತಃ ನೃಸಿಂಹ ರೂಪಂ ತದಲಂ ಭಯಾನಕಂ. ಭಕ್ತರಲ್ಲದವರಿಗೆ ಭಾರಿ ಭಯ ಹುಟ್ಟಿಸ್ತಾ ಇದೆ ಅಂತ ಆ ರೂಪ. ನಾಯಂ ನರಹ, ನರನಿಗೆ ನರನಲ್ಲ, ಸಿಂಹಕ್ಕೆ ಸಿಂಹದಲ್ಲ, ನರನಂತಲ್ಲ ಸಿಂಹದಂತಲ್ಲ ಅಂತಾರೆ ಶ್ರೀಪಾದರಾಜರು. ನೃಸಿಂಹ ಹಾಗಿದ್ದ. ಹಲ್ಲು ಕಟ್ಟಿತಾನೆ, ಕೈ ಒಸಕ್ತಾನೆ, ಬೆರಳುಗಳನ್ನು ಅಮುಕ್ತಾನೆ. ಲಟಲಟ ಲಟಲಟ ಎಂದು ಪಲ್ ಕಟ್ಟಿಯುತ್ತೀರೆ ಅಂತ ನೃಸಿಂಹನ ಮಹಿಮೆ ಹೇಳ್ತಾರೆ. ಭೂಮಿಯ ಮೇಲೆ ಹೆಜ್ಜೆ ಇಟ್ಟಿಟ್ಟು ಭೂಮಿಯನ್ನು ಕಂಪನ ಮಾಡ್ತಾನೆ. ಎಲ್ಲಿದ್ದೇನೆ ಅಂತ, ಇಲ್ಲೇ ಇದ್ದೇನೆ, ಏನು ಮಾಡ್ತೀನಿ ಅಂತಿದ್ದಾನೆ. ಏನ್ ಮಾಡ್ತಿ ಬಾರೋ ಹಿರಣ್ಯಕಶಿಪು ಅಂದ್ರೆ ಹೆದರಿದ, ನಡಗಿದ. ಆದರೂ ಖಡ್ಗ ಸೆಳೆದು ಯುದ್ಧ ಮಾಡ್ತೇನೆ ಅಂತ ಬಂದ್ರೆ ಎಡಗೈಯಿಂದ ಹಿಡಿದ ನರಸಿಂಹ ಜೋರಾಗಿ ಅಪ್ಪಳಿಸಿದ ಮಹಾದ್ವಾರಕ್ಕೆ ಹಿರಣ್ಯಕಶಿಪುನನ್ನು ನರಿ ಬಿದ್ದಾಗಿ ಬಿದ್ದುಬಿಟ್ನಂತೆ. ಚೇತರಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನೆಷ್ಟು ಹೊತ್ತಾಯ್ತೋ ಏನೋ ಹಿರಣ್ಯಕಶಿಪುವಿನ ಸ್ಥಿತಿ. ಆದರೂ ಹತ್ರ ಬಂದ. ಬಾರೋ ನಾನೇ ಬಂದಿದ್ದೇನೆ ಅಂತ ಗರ್ಜಿಸ್ತಾನೆ. ಗಂಭೀರ ನಾದ ನೃಹರೇ, ಗಂಭೀರವಾದ ನಾದ ಮಾಡ್ತಾನೆ. ಹಿರಣ್ಯಕಶಿಪುವಿಗೆ ಏಳ್ಲಿಕ್ಕೆ ಆಗ್ತಾ ಇಲ್ಲ. ಸವರಿಸ್ಕೊಂಡು ಎದ್ದ. ಇನ್ನು ಮುಗಿತು ನಿನ್ನ ಆಟ ಅಂತ ದರ ಎಳ್ಕೊಂಡು ಬಂದ. ಮನೆ ಒಳಗಲ್ಲ ಹೊರಗಲ್ಲ ಅಂತ ಹೊಚ್ಚಿಲ ಮೇಲೆ ಕುಳಿತ. ಅವನನ್ನು ತೊಡೆ ಮೇಲೆ ಹಾಕ್ಕೊಂಡು ಭುಜಗಳಲ್ಲಿದ್ದ ಆಯುಧಗಳನ್ನು ಬಳಸದೆ ಎರಡು ಕೈಗಳಲ್ಲಿದ್ದ ಉಗುರಿನಿಂದ ವಕ್ಷಸ್ಥಳವನ್ನು ಭೇದಿಸಿಬಿಟ್ಟ. ಭೇದಿಸಿ ರಕ್ತದ ಮಡುವೆ ಹರಿಸಿಬಿಟ್ಟ.
ಒಳಗೆ ಕೈಯಾಡಿಸಿ ಆಂತ್ರಮಾಲೆಯನ್ನು ಕಿತ್ತಿ ಕೊರಳಿಗೆ ಹಾಕ್ಕೊಂಡು ಮತ್ತೆ ಗಂಭೀರನಾದ ಮಾಡ್ತಾನಂತೆ. ಸ್ತಂಭಾರ್ಭಕಾಸಹನ ಡಿಂಭಾಯ ದತ್ತವರ ಗಂಭೀರನಾದ ನೃಹರೇ, ಗಂಭೀರವಾದ ನಾದ ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿ ಬಂದು ಪುಷ್ಪವೃಷ್ಟಿ ಕರೀತಾರೆ, ಸ್ತೋತ್ರ ಮಾಡ್ತಾರೆ. ಹಿರಣ್ಯಕಶಿಪು ಸತ್ತಾಗಿದೆ, ರಕ್ತದ ಮಡು ಹರಿತಾ ಇದೆ, ಕರಳು ಮಾಲೆ ಹಾಕ್ಕೊಂಡಿದ್ದಾನೆ, ಇನ್ನೂ ಶಾಂತನಾಗ್ತಿಲ್ಲ, ಹರೀನಾದ ಮಾಡ್ತಾ ಇದ್ದಾನೆ. ಆಗ ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದ್ರು, ಶಾಂತನಾಗದೆ ನಟಿಸಿದಾಗ ಬ್ರಹ್ಮದೇವರು ಪ್ರಹ್ಲಾದನನ್ನು ಮುಂದೆ ಕಳಿಸಿದರು. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾರಾಧಿತುಂ ಪುರುಗಣೈರಧುನಾಪಿ ಪಿಪ್ರುಃ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ನಾನೊಬ್ಬ ಅಸುರನ ಮನೆಯಲ್ಲಿ ಹುಟ್ಟಿ ಬಂದವನು, ಕ್ರೂರ ಅಸುರನ ಮನೆಯಲ್ಲಿ ಹುಟ್ಟಿ ಬಂದವನು. ನನ್ನ ಮಾತು, ನನ್ನ ತೊದಲು ನುಡಿಗೆ ಶಾಂತನಾದಂತೆ ತೋರ್ತಿ, ನೀನಲ್ಲದೆ ಸರ್ವೋತ್ತಮ ಇನ್ಯಾರು ಅಂತಂದ್ರ. ನಿನ್ನನ್ನು ಭಕ್ತಿ ಅಲ್ಲದೆ ಇನ್ಯಾವುದರಿಂದ ತಾನೇ ಪ್ರೀತಿ ಪಡಿಸ್ಲಿಕ್ಕೆ ಸಾಧ್ಯ? ನಿಷ್ಕಲ್ಮಶವಾದ ನಿರ್ವ್ಯಾಜವಾದ ಭಕ್ತಿ ಬಿಟ್ಟು ಇನ್ಯಾವುದರಿಂದಲೂ ದೇವರು ಪ್ರಸನ್ನನಾಗಲ್ಲ. ನಾರಾಧನಾಯೈ ಭವಂತಿ ಪರಸ್ಯ ಪುಂಸಃ, ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಭಕ್ತಿ ಒಂದೇ ಕಾರಣ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ಏನು ವರ ಬೇಕು ನಿನಗೆ? ನಿನ್ನ ದಾಸ್ಯ ಒಂದು ಕೊಡು ಸಾಕು ಅಂತಂದ. ದಾಸ್ಯ ಕೊಡು ಸಾಕು. ಭೂಮನ್ ಭ್ರಮಾಮಿ ವದಮೆ ತವ ದಾಸ್ಯ ಯೋಗಂ, ದಾಸ್ಯ ಒಂದು ಕೊಟ್ಬಿಡು, ಇನ್ನೇನು ಬೇಡ ನನಗೆ ಅಂತ. ಇದೇ ಭಕ್ತಿ ಅಂದರೆ. ಎಲ್ಲ ವರ ಕೊಡಲಿಕ್ಕೆ ಭೂಮಿಯಲ್ಲಿ ಭಗವಂತ ಇರೋದೇ ವರ ಕೊಡಲಿಕ್ಕೆ. ಎಲ್ಲ ವರ ಕೊಡ್ತೇನೆ ಅಂತ ವರದಾನಾಂ ವರಪ್ರದ, ವರದೇಶ ವರಪ್ರದ ಅಂತಾರಲ್ಲ. ವರ ಕೊಡ್ಲಿಕ್ಕೆ ಬಂದಿದ್ದೇನೆ ಕೇಳು ಅಂತಂದ್ರೆ ಪ್ರಹ್ಲಾದ ಅಂತಾನೆ ವರ ಬೇಡ ಅಂತಾನೆ. ಭಕ್ತಿ ಕೊಡು ಸಾಕು, ಭಕ್ತಿ ಬಿಟ್ಟು ಇನ್ನೇನು ಬೇಡ ಅಂತಂದ. ಇಲ್ಲ ಒಂದು ವರ ಕೇಳು ಅಂತಂದದ್ದಕ್ಕೆ, ಸರಿ ಇಷ್ಟು ಕೇಳ್ತಿದ್ದೀಯಲ್ಲ ಒಂದು ವರ ಕೇಳಿಬಿಡ್ತೇನೆ ಎಂದ. ಬ್ರಹ್ಮಾದಿ ದೇವತೆಗಳೆಲ್ಲ ಕುತೂಹಲದಿಂದ ನೋಡ್ತಿದ್ದು ಪ್ರಹ್ಲಾದ ಏನು ಕೇಳ್ಕೋತಾನೆ ಅಂತ. ಈತ ಕೇಳಿದ್ದಂತೆ, ನಿನ್ನ ಬಳಿ ಬಂದು ನಿಂತು ಇಂಥ ವರ ಬೇಕು ಅಂತ ಕೇಳೋ ಬುದ್ಧಿ ನನಗೆ ಬರಬಾರ್ದು, ಅಂಥ ಒಂದು ವರ ಕೊಡು ಅಂತ ಬರೋದು. ಇದು ಭಾಗವತದ ಧರ್ಮ. ಇಂಥದ್ದು ಕೊಡು ಅಂತ ಬುದ್ಧಿನೇ ಬರದೇ ಇದ್ರೆ ಎಷ್ಟು ಕ್ಷೇಮ ನೋಡ್ರಿ ನಾವೆಲ್ಲ. ಮೇಲಿಂದ ಮೇಲೆ ಅದು ಬೇಕು ಇದು ಬೇಕು ಅದು ಬೇಕು ಅಂತ ಮನಸ್ಸಿನಲ್ಲಿ ಬರ್ತಾ ಇದ್ರೆ ಬೇಕು, ಅವು ಬಕ್ರಿ ಮಾಡ್ತದೆ ಅಂತಾರಲ್ಲ ದಾಸರು. ಬೆಕ್ಕು ಬಕ್ಕರಿ ಮಾಡೋದು ಕಂಡೆ, ಇಲಿಯೂ ಅಲೆಯ ಚಾಚೋದು ಕಂಡೆ. ಬೇಕು ಬಕ್ರಿ ಮಾಡ್ತಾ ಇರ್ತದಂತೆ. ಬೇಕು ಬಕ್ರಿ ಅಂದ್ರೆ ಏನು? ಬೇಕು 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 ಅಂತ ಬಕ್ರಿ ಮಾಡ್ತದಂಥದ್ದು ಒಳಗಡೆ. ಇಲಿಯೂ ಒಲೆಯ ಚಾಚೋದು ಕಂಡೆ. ಬಕ್ರಿ ಮಾಡಬೇಕಾದ್ರೆ ಯಾವಾಗಲೂ ತಟ್ಟಬೇಕಲ್ಲ, ಮೇಲಿಂದ ಮೇಲೆ ತಟ್ಟಬೇಕು. ಮನಸ್ಸಿನೊಳಗೆ ಬೇಕು 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 ಅಂತನ್ನೋದೇ ತಟ್ಟಿದ ಹಾಗೆ ಬಡಿದೆಬ್ಬಿಸ್ತಿರ್ತದಂತೆ ಮನಸ್ಸನ್ನು. ಅದು ಒಳಗಿನ ಅರ್ಥ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು ಅಂತಾರದಕ್ಕೆ. ಇಲಿ ಒಲಿಯನ್ನು ಚಾಚ್ತಾ ಇರ್ತದೆ. ವಿಷಯದ ಲಾಲಸೆ ಕಾಮದ ಬೆಂಕಿಯನ್ನು ಚಾಚ್ತದಂತೆ. ಇಲಿ ಅಂದರೆ ವಿಷಯದ ಲಾಲಸೆ, ಕಾಮ, ಅದು ಚಿಗುರು. ಇಲಿ ದಟ್ಟಿರ್ತದೆ, ಸಣ್ಣದಿರ್ತದೆ ಕಾಮ, ಅದು ಇಲಿ. ಅದು ಹೇಗೆ ಒಲೆ ಚಾಚ್ತದೆ ಅಂದರೆ ಕಾಮದ ಬೆಂಕಿಯನ್ನು ಚೆನ್ನಾಗಿ ಚಾಚ್ತದಂಥದ್ದು. ಉರಿ 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 ಅಂತದಂಥದ್ದು. ಹಿಂಗೆ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು. ಅದಕ್ಕೆ ಪ್ರಹ್ಲಾದರಾಜರಂತಾರೆ, ನಾನು ನಿನ್ನಲ್ಲಿ ಮಾಡಿದ ಭಕ್ತಿ ಅದು ವರ ಪಡಿಲಿಕ್ಕಲ್ಲ. ಭೃತ್ಯ ಲಕ್ಷಣ ಜಿಜ್ಞಾಸು, ಇದೆಲ್ಲ ಭಾಗವತದ ಮಾತು. ಭೃತ್ಯ ಲಕ್ಷಣ ಜಿಜ್ಞಾಸು, ನಾನು ನಿನ್ನ ಭೃತ್ಯನಾಗಬೇಕೇ ಹೊರತು ನೀನು ವ್ಯಾಪಾರಿ ಆಗಬಾರ್ದು. ನಾನು ನಿನ್ನ ಹತ್ರ ಗ್ರಾಹಕನಾಗಲಾರೆ ಅಂತಂತಾರೆ. ನಾನಿಷ್ಟು ಭಕ್ತಿ ಮಾಡಿದೆ, ನೀನಿಷ್ಟು ನನಗೆ ವರ ಕೊಡು ಅಂತಂದರೆ ದೇವರನ್ನು ವ್ಯಾಪಾರಿಯನ್ನು ಮಾಡಿದ್ವಿ, ನಾವು ಅವನಿಗೆ ಗ್ರಾಹಕರು. ಗ್ರಾಹಕ ಅಂತಂದರೆ ಇತ್ತೀಚೆಗೆ ಶಬ್ದಕ್ಕೆ ಮರ್ತು ಹೋಗಿದೆ ಕೆಲವು. ಕಸ್ಟಮರ್ ಆಗಬಾರ್ದು ಅಂತ. ಕಸ್ಟಮರ್ ಅಲ್ಲ ಭಗವಂತ, ಕಸ್ಟಮರ್ ಕೇರ್ ಅಲ್ಲ, ಅವ ಭಕ್ತರ ಕೇರ್. ಅವನು ಭಕ್ತರನ್ನು ಅಪೇಕ್ಷಿಸ್ತಾನೆ.
ಅದನ್ನು ಹೇಳ್ತಾರೆ, ನೀನು ವಣಿಕ್ಕಲ್ಲ, ನ ಸ್ವಾಮಿ ಭೃತ್ಯತ ಸ್ವಾಮಿನ್ ಯೋ ರಾತಿ ಚಾಶಿಷಃ. ನೀನೊಬ್ಬ ವ್ಯಾಪಾರಿ ಅಂತ ಅನಿಸ್ಕೊಳ್ಬಾರ್ದು. ನಾನು ಕೇವಲ ಭಕ್ತಿ ಮಾಡಿದ್ದು ವರ ಪಡಿಲಿಕ್ಕೆ ಅಂತ ಆಗಬಾರ್ದು. ಪರಿಶುದ್ಧವಾದ ಭಕ್ತಿ ಕೊಡು, ನಿನ್ನಲ್ಲಿ ವರ ಕೇಳಬೇಕು ಅನ್ನೋ ಬುದ್ಧಿ ಬರಬಾರ್ದು ಅಂತ ವರ ಕೊಟ್ಬಿಡು. ಇದು ನಿಷ್ಕಾಮವಾದ ಭಕ್ತಿ. ಇದಕ್ಕೆ ಸ್ಫೂರ್ತಿ ಪ್ರಹ್ಲಾದ. ಮತ್ತೆ ಕೇಳಿದ, ಇಲ್ಲ ಇಲ್ಲ ಅದು ಇದೆ ನಿನಗೆ, ಮತ್ತೊಂದು ವರ ಕೇಳು ಅಂತಂದ. ನಮ್ಮ ಅಪ್ಪನ್ನು ಉದ್ಧಾರ ಮಾಡಿಬಿಡು ಅಂತಂದ. ನೋಡಿ, ನಮ್ಮ ಅಪ್ಪನ್ನು ಉದ್ಧಾರ ಮಾಡು ಅಂದ್ರೆ ಅವನದ್ದ ಆ ಒಳಗಿರುವಂತಹ ದಾಕ್ಷಿಣ್ಯ ಎಷ್ಟು, ದಯೆ ಎಷ್ಟು ಪ್ರಹ್ಲಾದಂದು. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ದಯೆ ಎಷ್ಟು, ತನ್ನನ್ನು ಕೊಲ್ತಾನೆ, ತನ್ನನ್ನು ಹಿಂಸಿಸ್ತಾನೆ, ತನ್ನೇ ಇಲ್ಲ ಅಂತ ಅನ್ನಿಸ್ತಾನೆ ಅಂತಿದ್ರು ಹಿರಣ್ಯಕಶಿಪುವಿನ ಬಗ್ಗೆ. ಪ್ರಹ್ಲಾದನಿಗೆ ಮಾತ್ರ ನಮ್ಮಪ್ಪ ಯಾವುದೋ ನರಕಕ್ಕೆ ಬೀಳ್ತಾನೆ, ನರಸಿಂಹ ನೀನು ಅವನನ್ನು ಪಾರು ಮಾಡು ಅಂತ ಕೇಳಬೇಕಂದ್ರೆ ಇದು ದಯಾ ಅಂದರೆ. ವರ ಕೊಡ್ತೇನೆ ಅಂತಂದರೆ ಕೊಡು ಕೊಡು ಅಂತ ಇಸ್ಕೊಳ್ಳೋರೇ ಬಹಳ, ಬೇಡ ಬೇಡ ಅಂತ ದಾಕ್ಷಿಣ್ಯ ದೇವರ ಹತ್ರನೇ ತೋರಿದ್ನಲ್ಲ, ಇದು ಪ್ರಹ್ಲಾದ ಅಂದರೆ. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ ಪಾಟವ. ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದ ಮೇಲೆ ಭಗವಂತ ಪ್ರಹ್ಲಾದನಿಗೆ ಸ್ತೋತ್ರ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ ಅಂದರೆ ಅವನ ವಾಕ್ಪಟುತ್ವ ಹೇಗಿರಬೇಡ. ಬಹಳ ದೊಡ್ಡ ದೊಡ್ಡವರೆಲ್ಲ ಮಾತಾಡಿದ ಮೇಲೆ ಸಭೆ ಒಳಗೆ ಸಣ್ಣವರಿಗೆ ಯಾವಾಗಾದರೂ ಅವಕಾಶ ಕೊಟ್ಟದ್ದಿದೇನಾ? ದೊಡ್ಡ ಸಭೆ, ಸಣ್ಣವ್ರು ಮೊದಲು ಮಾತಾಡಿಬಿಡ್ಲಿ, ದೊಡ್ಡವರು ಕೊನೆಗೆ ಮಾತಾಡಲಿ ಅನ್ನೋರೇ ಬಹಳ. ಆದರೆ ನೃಸಿಂಹನ ಸಭೆ ಒಳಗೆ ವ್ಯತ್ಯಾಸ ಆಗಿಬಿಡ್ತಂತೆ. ದೊಡ್ಡವರೆಲ್ಲ ಮೊದಲು ಮಾತಾಡಿದ್ರು, ಸಣ್ಣ ಪ್ರಹ್ಲಾದನ ಆಮೇಲೆ ಮಾತಾಡಿಸಿದ್ರು, ನೀನು ಆಮೇಲೆ ಮಾತಾಡು ಅಂತ. ಇದೆಲ್ಲ ಸೂಕ್ಷ್ಮ ಆಲೋಚನೆ ಮಾಡಬೇಕು. ಇದೇ ರಾಯರ ಸ್ತೋತ್ರದಲ್ಲಿ ಬಂದು ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನ ವಿದ್ಯತೆ. ಇದು ಪ್ರಹ್ಲಾದನ ಶಕ್ತಿ, ಪ್ರಹ್ಲಾದನ ಭಕ್ತಿ ಇಂಥದ್ದು ಅಂತ ಹೇಳ್ತಾನೆ. ಆಮೇಲೆ ಅವರ ಅಪ್ಪನನ್ನು ಉದ್ಧಾರ ಮಾಡಿದ. 21 ತಲೆಮಾರು, ತ್ರಿಸಪ್ತಭಿಹಿ ಪಿತಾಪೂತಃ ಪಿತೃಭಿಹಿ ಸಹತೇನಘ ಅಂತ ಭಾಗವತದಲ್ಲಿ ನರಸಿಂಹ ಅವರ ತಂದೆಯನ್ನು ಉದ್ಧಾರ ಮಾಡಿದ. ಒಬ್ಬ ಹರಿಭಕ್ತ ಮಗನನ್ನು ಪಡೆದರೆ ಕುಲ ಉದ್ಧಾರ ಆಗ್ತದೆ ಎನ್ನಲಿಕ್ಕೆ ಇದು ನಿದರ್ಶನ. ಹರಿಭಕ್ತ ಪ್ರಹ್ಲಾದನ ಚರಿತ್ರೆನೇ ನಮಗೆ ಮಂಗಳವನ್ನು ಉಂಟು ಮಾಡುತ್ತದೆ. ಹೀಗೆ ದುಷ್ಟ ದ್ವೇಷ ಮಾಡಿದ ಹಿರಣ್ಯಕಶಿಪು, ಭಕ್ತಿ ಮಾಡಿದ ಪ್ರಹ್ಲಾದ, ಇವರಿಬ್ಬರ ಮಧ್ಯದಲ್ಲಿ ಅವತರಿಸಿ ಬಂದವನು ನರಸಿಂಹ. ಅದಕ್ಕೆ ಭಾಗವತ ಕರೆಗೊಡ್ತದೆ, ಮಾಡೋದಾದರೆ ಭಕ್ತಿ ಪ್ರಹ್ಲಾದನಾಗಿ ಮಾಡಿ, ನರಸಿಂಹನನ್ನಾದರೂ ನೋಡ್ಬೋದು. ಇಲ್ಲ ದ್ವೇಷನೇ ಮಾಡೋದಾದರೆ ಹಿರಣ್ಯಕಶಿಪು ಥರ ಮಾಡಬೇಕು. ಅದೂ ಇಲ್ಲ ಇದೂ ಇಲ್ಲ, ಅರ್ಧಮರ್ಧ ದ್ವೇಷ. ದೇವರಿದ್ದಾನೆ ಇಲ್ಲ ಅಂತಲ್ಲ, ಆದರೂ ಯಾಕೋ ಅಂತಾರೆ. ಮತ್ತೆ ಈ ಆದರೂ ಯಾಕೆ ಮಾಡೋದಾದರೆ ಪ್ರಹ್ಲಾದನಾಗಿ ಭಕ್ತಿ ಮಾಡಿಬಿಡು. ಇಲ್ವಾ ದ್ವೇಷನೇ ಮಾಡಪ್ಪ, ಸರಿಯಾಗಿ ಮಾಡು, ನಾವೆಲ್ಲ ನರಸಿಂಹನನ್ನಾದರೂ ನೋಡ್ಲಿಕ್ಕೆ ಆಗ್ತದೆ. ಹೀಗೆ ಭಕ್ತಿಗೆ ಲಕ್ಷಣ ಪ್ರಹ್ಲಾದ, ದ್ವೇಷಕ್ಕೆ ನಿದರ್ಶನ ಹಿರಣ್ಯಕಶಿಪು. ಅವನನ್ನೂ ತೊಡೆ ಮೇಲೆ ಕೂಡಿಸ್ಕೊಂಡ, ಇವನ್ನೂ ತೊಡೆ ಮೇಲೆ ಕೂಡಿಸ್ಕೊಂಡ. ಇಷ್ಟೇ, ಅವನನ್ನು ಬಗದು ಕರಳು ಬಳ್ಳಿನೇ ತನ್ನ ಕೊರಳಿಗೆ ಹಾಕ್ಕೊಂಡ. ಇವನ ಮೇಲೆ ತನ್ನ ಕರಳನ್ನೇ ಹಂಚಿಕೊಂಡ ಮಗನಂತೆ ತಲೆ ಮೇಲೆ ಕೈ ಆಡಿಸಿ ಅಂತಃಕರಣದಿಂದ ಇವನನ್ನು ವರ ಕೊಟ್ಟು ದೇವಸ್ವಭಾವದವನನ್ನಾಗಿ ಮಾಡಿಬಿಟ್ಟ. ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋಮಿ ಸತತಂ ಸ ಭೂಯಾತ್. ಶ್ರೀರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್. ಅಂದಿನ ಪ್ರಹ್ಲಾದ ನೃಸಿಂಹನ ಮುಂದೆ ನಿಂತಾಗ ಇಷ್ಟು ವರ ಕೊಟ್ಟು ಸಲಹಿದ ಮೇಲೆ ಹೇಳಿದ್ದಂತೆ, ಸರಿ ಹೋಗೋಣ ನಡಿ, ನನ್ನ ಜೊತೆಗೆ ಬಂದುಬಿಡು ಅಂತ ಕರೆದ ನರಸಿಂಹ. ಇಲ್ಲ ಇಲ್ಲ, ನನ್ನಂಥವ್ರನ್ನು ಎಷ್ಟೋ ಜನ ಭೂಮಿಯಲ್ಲಿದ್ದಾರೆ, ನಾನು ಅವರನ್ನೆಲ್ಲ ನಿನ್ನ ಹತ್ರ ಕರ್ಕೊಂಡು ಬರಬೇಕು, ಸಮಯ ಕೊಡು ನನಗೆ ಅಂತ ಕೇಳಿದ್ನಂತೆ. ಹಿರಣ್ಯಕಶಿಪುನನ್ನು ಕೊಲ್ಲಿಕ್ಕೆ ದೇವತೆಗಳ ಕಡೆ ದೇವರ ಸಮಯ ಕೇಳ್ದ. ಹರಿಭಕ್ತರನ್ನ ಮಾಡಿ ನಿನ್ನ ಹತ್ರ ಕರ್ಕೊಂಡು ಬರ್ತೇನೆ ನಾನು, ಸಮಯ ಕೊಡು ಅಂತ ದೇವರ ಹತ್ರ ಪ್ರಹ್ಲಾದ ಸಮಯ ಕೇಳ್ದ ಅಂತದೆ ಭಾಗವತ. ಇಂಥ ಭಗವದ್ಭಕ್ತನನ್ನು ಜಗತ್ತಿನಲ್ಲಿ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ? ಅವರೇ ಕಲಿಯುಗದ ಕಲ್ಪವೃಕ್ಷ, ಕಾಮಧೇನುಗಳು, ಮಂತ್ರಾಲಯ ರಾಯರು, ಗುರು ಸಾರ್ವಭೌಮರು ಪ್ರಹ್ಲಾದನೇ ಅವರು. ಅವರೇ ಇವತ್ತು ಲೋಕದಲ್ಲೆಲ್ಲ ಬರ್ರಿ ನನ್ನ ಬಳಿಗೆ, ನಾನು ನಿಮ್ಮನ್ನು ಹರಿಭಕ್ತರನ್ನು ಮಾಡ್ತೇನೆ ಅಂತ ಕೂತಿದ್ದಾರೆ.
ನಾನು ತೋರಿಸ್ತೇನೆ ನರಸಿಂಹನನ್ನು, ಬರೀ ನಮ್ಮಪ್ಪ ಹಿರಣ್ಯಕಶಿಪುವಿಗಷ್ಟೇ ಅಲ್ಲ ನಿಮಗೂ ತೋರಿಸ್ತೇನೆ ಬರ್ರಿ ಅಂತ ಕೂತಿದ್ದಾರೆ. ಹರಿಪಾದ ಕಂಜ ಅಂದರೆ ನರಹರಿಪಾದ ಕಂಜ ಅಂತ ಅರ್ಥ. ನರಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಅಂಥ ಪ್ರಹ್ಲಾದ ಕಲಿಯುಗದೊಳಗೆ ಹೆದ್ದೈವನಾಗಿ ಎಲ್ಲರನ್ನ ದೇವಭಕ್ತರನ್ನಾಗಿ ಆಸ್ತಿಕರನ್ನಾಗಿ ಮಾಡ್ತಾ ಇದ್ದಾನೆ. ಆ ಪ್ರಹ್ಲಾದನ ಕಥೆ ಭಾಗವತದ 7ನೇ ಸ್ಕಂಧದಲ್ಲಿ ಬಂತು. ನಾಳೆ ಮತ್ತೆ 8ನೇ ಸ್ಕಂಧ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.